ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಗಳು ಪ್ರಿಯಂತಂ ಗುರುಣಾಮಹಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತು ಮನೋರಥಾಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಧಾ ಸುಖ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥ ಮಧುರಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವರವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾಯುಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಹರೇ ನಮಃ. ಪ್ರಸ್ತುತ ಶ್ರೀಮದ್ ಭಾಗವತದ ಈ 6ನೇ ಸ್ಕಂದದಲ್ಲಿ ಇಂದ್ರದೇವರು ವಿಶ್ವರೂಪರನ್ನು ಸಂಹಾರ ಮಾಡಿದ್ದಾರೆ. ಅದಕ್ಕೆ ತ್ವಷ್ಟೃ ಇನ್ನೊಂದು ಯಾಗವನ್ನು ಮಾಡಿದ್ದಾನೆ. ಒಬ್ಬ ರಾಕ್ಷಸನನ್ನು ಉದ್ಭವಿಸಿದ್ದಾನೆ. ಆ ಅಗ್ನಿಕುಂಡದಿಂದ ಎದ್ದು ಬಂದಿದ್ದಾನೆ. ಅವನ ಹೆಸರು ವೃತ್ರಾಸುರ ಅಂತ ಅವನ ಹೆಸರು. ನಿಮ್ಮ ಅಣ್ಣ ವಿಶ್ವರೂಪನನ್ನು ಕೊಂದಂತಹ ಇಂದ್ರನನ್ನು ನೀನು ಸಂಹರಿಸಬೇಕು. ಅದಕ್ಕೆ ನಾನು ನಿನ್ನನ್ನು ಸೃಷ್ಟಿ ಮಾಡಿರೋದು ತ್ವಷ್ಟೃ ಹೇಳ್ತಾ ಇದ್ದಾನೆ. ಒಪ್ಕೊಂಡ. ಆಗ ಇಂದ್ರನನ್ನು ಸಂಹರಿಸುವ ಪುತ್ರನನ್ನು ಪಡೆಯಬೇಕೆಂದು ಹೋಮ ಮಾಡಿದ. ವೃತ್ರನು ದೇವತೆಗಳಿಂದ ಬೆಳೆಸಲ್ಪಟ್ಟ ಅಸ್ತ್ರಗಳನ್ನು ನುಂಗಿಬಿಟ್ಟು ವೃತ್ರ ಯುದ್ಧಕ್ಕೆ ಬಂದ ದೇವತೆಗಳ ಮೇಲೆ. ಆ ಅಸ್ತ್ರಗಳನ್ನೆಲ್ಲ ನುಂಗಿಬಿಟ್ಟ. ಇನ್ನಂಥ ದೊಡ್ಡ ರಾಕ್ಷಸನಾಗಬೇಡ. ಅವ್ರು ಬಿಡೋ ಅಸ್ತ್ರಗಳು ಇವನು ತಾಕೋದು ಚುಚ್ಚೋದು ಅವೆಲ್ಲ ಇಲ್ಲ. ಬಾಯ ಎಲ್ಲ ಬಾಯಲ್ಲಿ ಮುರಿದ. ಅವರನ್ನು ನಿಸ್ಸತ್ವರನ್ನಾಗಿ ಮಾಡಿದ ವೃತ್ರ. ಆಗ ದೇವತೆಗಳು ಹರಿಯಲ್ಲಿ ಮರೆ ಹೊಕ್ಕು ದರ್ಶನ ಕೊಡುವಂತ ಪ್ರಾರ್ಥಿಸ್ಕೊಳ್ತಾರೆ ದೇವತೆಗಳು. ಅದಕ್ಕೇನೆ ಪರಮಾತ್ಮ ದೇವತೆಗಳ ಪರ ಯಾಕೆ ಅಂದರೆ ಅವ್ರಿಗೆ ಏನೇ ಕಷ್ಟವಾಗಲಿ ಸುಖವಾಗಲಿ ಸಂತೋಷವಾಗಲಿ ಪರಮಾತ್ಮನಿಗೆ ಅರ್ಪಿಸುತ್ತಾರೆ. ಉಂಡು ಹುಟ್ಟಿದ್ದೆಲ್ಲ ನಿನ್ನ ಯಜ್ಞವೆಂಬಾರೋ, ಬಂಡುಣಿ ಎಂದಾದಿ ನಿನ್ನ ನಾಮಾಮೃತ ವಾಸವಿವಾರೋ. ಏನೇ ಸುಖ ಬರಲಿ ಅದು ನಮ್ದಲ್ಲ, ಭಗವಂತ ಕೊಟ್ಟದ್ದು. ಏನೇ ಕಷ್ಟ ಬರಲಿ ಅದು ಭಗವಂತನಿಂದ ಅನುಗ್ರಹ ಅನ್ಕೋತಾರೆ. ಅದಕ್ಕೆ ದೇವತೆಗಳ ಪರ ಭಗವಂತ. ಆಗ ಬ್ರಹ್ಮಾದಿಗಳು ಭೀತರಾಗಿ ಶ್ರೀದೇವಿಯನ್ನು ಪೂಜಿಸಿ ಅವಳಾದರೂ ಹರಿಗೆ ಹೆದರಿದವಳ ಅವರಿಗೆ ಅಧೀನರಾಗಿದ್ದಾಳೆ. ಶ್ರೀಹರಿಯ ಹೊರತು ಉಳಿದವರು ರಕ್ಷಕರಲ್ಲ. ಸತ್ಯವ್ರತನನ್ನ ಮತ್ಸ್ಯರೂಪದಿಂದ ರಕ್ಷಿಸಿದೆ. ಆದಿ ಸೃಷ್ಟಿಯಲ್ಲಿ ಹುಟ್ಟಿದ ಬ್ರಹ್ಮದೇವರ ಭಯವನ್ನು ಪರಿಹರಿಸಿದೆ. ನಮ್ಮೆಲ್ಲರನ್ನು ಅವನೇ ಸೃಷ್ಟಿಸಿದ್ದಾನೆ. ಪ್ರಜೇಶ್ವರರೆನಿಸಿಕೊಂಡ ನಾವು ಅವನ ಸಚ್ಚಿತ್ ಆನಂದ ರೂಪವನ್ನು ನಾವು ತಿಳಿಯಲಾರೆ. ನಮ್ಮನ್ನು ರಕ್ಷಿಸುವವನು ಅವನೇ. ಹೀಗೆ ಸ್ತುತಿಸಿದ ದೇವತೆಗಳಿಗೆ ಶ್ರೀಹರಿಯು 17 ರೂಪಗಳಿಂದ ದರ್ಶನ ಕೊಟ್ಟ. ಆಗ ದೇವತೆಗಳು ತಮ್ಮ ಮನೋಭಿಷ್ಟಕ್ಕಾಗಿ ಪ್ರಾರ್ಥಿಸುತ್ತಾರೆ. ಯಜ್ಞ ಸೃಷ್ಟಿಕರ್ತ ನೀನು, ಯಜ್ಞವನ್ನು ಸೃಷ್ಟಿ ಮಾಡೋದು ನೀನು, ಯಜ್ಞ ಮಾಡು ಅಂತ ಹೇಳೋದು ನೀನು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನಂ ಬ್ರಹ್ಮಣಾಮೃತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅದರಲ್ಲಿ ಯಜ್ಞ ಸೃಷ್ಟಿಕರ್ತ ಮಾಡಿದ ಮೇಲೆ ಎಲ್ಲೆಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಹೋಮಕುಂಡದಲ್ಲಿ, ಆಜ್ಯದಲ್ಲಿ, ಹವಿಸ್ಸಿನಲ್ಲಿ, ಮಂತ್ರದಲ್ಲಿ, ಋತ್ವಿಕನಲ್ಲಿ, ಹೋಮ ಮಾಡೋ ಯಜಮಾನನಲ್ಲಿ, ಮಂತ್ರದಲ್ಲಿ, ಎಲ್ಲದರಲ್ಲೂ ಇದ್ದಾನೆ ಸ್ವಾಮಿ. ಅದಕ್ಕೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ. ಸಂಸಾರದಲ್ಲಿ ಜೀವನನ್ನು ಬಂಧಿಸುವವನು ಅವನೇ, ಅನಂತ ರಾಮನು. ಆದ ನನಗೆ ನಮಸ್ಕಾರ. ದೇವತೆಗಳು ಕೇಳ್ಕೊತಾ ಇದ್ದಾರೆ ವೃತ್ರಾಸುರನ ಈ ರೀತಿ ಆಯ್ತಲ್ಲ. ಇಂದ್ರ ವಿಶ್ವರೂಪನನ್ನು ಸಂಹರಿಸಿದ ಮೇಲೂ ಕೂಡ ನಮಗೆ ಮುಪ್ಪುಟಾಳ ನಿಂತಿಲ್ವಲ್ಲ. ಲೋಕವಿಲಕ್ಷಣ ನೀನು, ಲೋಕವಿಲಕ್ಷಣ ಕರ್ತನಾದ ನಿನ್ನ ಕ್ರೀಡೋಪಾಯ ಅಂದರೆ
ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಿಗೆ ಕಾರಣವಾದ ನಿನ್ನ ಕ್ರಿಯೆ ಎಂಬ ಉಪಾಯವು ನಿನ್ನ ಅನುಗ್ರಹವಿಲ್ಲದೆ ತಿಳಿಯಲಾರದು. ಅಜ್ಞರು ನಿನ್ನ ವಿಷಯದಲ್ಲಿ ಹೇಗೆ ಹೇಳ್ತಾರೆ, ಏನು ತಿಳಿಯದೇ ಇರೋದು. ಭಗವಂತನಿಗೆ ಕರ್ಮಲೇಪವಿದೆಯೋ ಇಲ್ಲವೋ ಎಂದು ಸಂದೇಹಿಸಬೇಕಾಗಿಲ್ಲ. ಅಘಟಿತ ಘಟನಾ ಸಾಮರ್ಥ್ಯವುಳ್ಳವ ಪರಮಾತ್ಮ, ಅವೆರಡೂ ಅವನಿಗೆ ಉಂಟು. ಅಯೋಗ್ಯರು ಹೇಳುವ ಈ ಪಕ್ಷವು ಸರಿಯಲ್ಲ, ಎರಡೂ ಉಂಟು ಅಂತ ಹೇಳ್ತಾರೆ. ದೇವ, ನೀನು ಅಚಿಂತ್ಯ ಶಕ್ತಿಯುಳ್ಳವನು. ಕೇಳ್ಕೊಂಡು ದೇವತೆಗಳು ಚಿಂತೆ ಮಾಡಲು ಯೋಗ್ಯವಾದದ್ದು, ಚಿಂತೆ ಮಾಡಲು ಅರ್ಥವಾಗುತ್ತದೆ ಆ ವಸ್ತು ಏನು ಅನ್ನೋದು. ಇವನು ಅಚಿಂತ್ಯ ಅಂದರೆ ಚಿಂತೆ ಮಾಡಿದರೂ ಕೂಡ ಇವನ ಮಹಿಮೆ ತಿಳಿಯುವುದಿಲ್ಲ. ಅಚಿಂತ್ಯ ಶಕ್ತಿ ಸಂಪನ್ನ, ಅಚಿಂತ್ಯ, ಯೋಚನೆ ಮಾಡಲು ಕೂಡ ಅದು ಯೋಗ್ಯವಲ್ಲದ್ದು. ನೀನು ವಿವೇಕವಿಲ್ಲದವಂತೆ ಸಾಯುವುದು, ಬದುಕುವುದು, ಇಂತಹವುಗಳು ನಿನ್ನಲ್ಲಿ ಘಟನೆ ಮಾಡಿಕೊಳ್ಳುವುದಿಲ್ಲ. ನಿನಗೆ ಸುಖ ದುಃಖ ಪಾಪ ಪುಣ್ಯಗಳ ಲೇಪ ನಿನಗೆ ಇಲ್ಲ. ಜ್ಞಾನಿಗಳು ನಿನ್ನನ್ನು ಅನಂತ ಸಚ್ಚಿದಾನಂದ ರೂಪ ಪರಬ್ರಹ್ಮನಾಗಿ ಸಾಕ್ಷಾತ್ತಾಗಿ ನೋಡಿದ್ದಾರೆ. ನಿನ್ನ ಮಹಿಮೆ ಇಷ್ಟು ಅಗಾಧವಾದದ್ದು. ಯಾವ ಕಾಲದಲ್ಲೂ ಕೂಡ ದೇವತೆಗಳ ಪರ ವಹಿಸಿ ಅವರ ಉದ್ಧಾರಕ್ಕಾಗಿ, ದುಷ್ಟರ ಸಂಹಾರಕ್ಕಾಗಿ ನಿನ್ನ ಮಹಿಮೆ ತುಂಬ ದೊಡ್ಡದು ಸ್ವಾಮಿ. ಮಹಿಮಾಮೃತವನ್ನ ಪಾನ ಮಾಡುವ ಏಕಾಂತ ಭಕ್ತರು. ನಿನ್ನ ಮಹಿಮಾಮೃತ ಇದೆಯಲ್ಲ, ಭಗವಂತನ ಮಹಿಮೆ ಎಲ್ಲ ರೂಪಗಳಲ್ಲಿಯೂ ಎಲ್ಲ ಅವತಾರಗಳಲ್ಲಿಯೂ ಅದೆಷ್ಟು ದೊಡ್ಡದಾಗಿದೆ. ಅನಿತ್ಯಗಳು ಆದ ಯಾವ ವಿಷಯಗಳನ್ನೂ ಬಯಸುವುದಿಲ್ಲ. ಹೇ ನರಸಿಂಹನೇ, ಅಂತಹ ಸಜ್ಜನರಿಗೆ ತಾಪ ಕೊಡುವ ದೈತ್ಯನನ್ನು ನೀನು ನಿಗ್ರಹಿಸುತ್ತಿರುವೆ. ಹಂಸನಾದ ನಿನಗೆ ನಮಸ್ಕಾರ ಅಂತ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ವೃತ್ರಾಸುರನ ತೊಂದರೆಯನ್ನು ಸಹಿಸಿಕೊಂಡು ಶ್ರೀಹರಿ ಹೇಳ್ತಾನೆ, ನಿಮ್ಮ ಸ್ತುತಿಗೆ ನಾನು ಮೆಚ್ಚಿದ್ದೇನೆ. ನನ್ನನ್ನು ಫಲಾಪೇಕ್ಷೆಯಿಂದ ಭಜಿಸುವವನು ಅವನು ಅಧಮ ಅಂತ ಹೇಳ್ತಾನೆ. ಪರಮಾತ್ಮನೇ ಮಾತಾಡ್ತಾನೆ, ಫಲಾಪೇಕ್ಷೆಯಿಂದ ಹೇಳ್ತಾರೆ. ನೀನಾದರೂ ನಿನಗೆ ಇಷ್ಟವಾದುದನ್ನೇ ಕೇಳಿದ್ವಿ, ಆದ್ದರಿಂದ ವೃತ್ರಾಸುರನನ್ನು ನಾನು ಸಂಹರಿಸುತ್ತೇನೆ. ಅಷ್ಟು ಬಲಿಷ್ಠನಾದ ರಾಕ್ಷಸ ಹುಟ್ಟು ಬಂದಿದ್ದಾನಲ್ಲ. ಆದರೆ ನೀವು ಇಷ್ಟು ಕೆಲಸ ಮಾಡಿ, ನಾರಾಯಣ ವರ್ಮ ಸಿದ್ಧಿಯಿಂದ ದೃಢವಾದ ದೇಹವುಳ್ಳ ಆ ಋಷಿ ದಧೀಚಿ, ಆ ದಧೀಚಿ ಋಷಿಯ ಮೂಳೆಗಳನ್ನು ಅವನ ಬಳಿಗೆ ಹೋಗಿ ಯಾಚಿಸಿದೆ. ನೋಡಿ, ನಾರಾಯಣ ವರ್ಮ ಆಗಲೇ ಮಹಿಮೆ ತೋರಿಸ್ತಾ ಇದೆ. ಅವನ ಮಹಿಮೆಯನ್ನ ನಾರಾಯಣ ವರ್ಮ ಉಪದೇಶ ಕೊಡುತ್ತದೆ. ಹೇಳಿದ್ನಲ್ಲ, ಎಷ್ಟೋ ಜನ್ಮಗಳಾದರೂ ಕೂಡ ಆ ಸ್ತೋತ್ರದ ಮಹಿಮೆ ಎಷ್ಟು ದೊಡ್ಡದಾಗಿರ್ಬೇಡ, ಆ ಸ್ತೋತ್ರದ ಮಹಿಮೆ ಅಪಾರ. ಆ ಸ್ತೋತ್ರದ ಮಹಿಮೆ ಎಷ್ಟು ಜನ್ಮಗಳಾಗಲಿ, ಎಷ್ಟು ವರ್ಷಗಳಾಗಲಿ, ಕೆಲವು ಮಂತ್ರಗಳು ಅದೇ ಮಹಿಮೆ ಉಳ್ಳವು, ಬಹಳ ದೊಡ್ಡವು. ಒಬ್ಬ ಜ್ಞಾಪಕ ಬರ್ತಾ ಇದೆ, ಒಬ್ಬ ಶೆಟ್ಟಿ ವ್ಯಾಪಾರಕ್ಕಾಗಿ ಊರೂರಿಗೆ ಹೋಗ್ತಾ ಇದ್ದಾರೆ. ಊರೂರಿಗೆ ಒಂದೇ ಎತ್ತಿನ ಗಾಡಿ, ಒಂದೆತ್ತು, ತುಂಬ ಸಾಮಗ್ರಿ ತುಂಬಿಕೊಂಡಿದ್ದಾರೆ. ಊರಿಗೆ ಹೋಗೋದು, ಊರ ಮುಂದೆ ಗಾಡಿ ನಿಲ್ಲಿಸೋದು, ಯಾರ್ಯಾರಿಗೆ ಬೇಕೋ ಸಾಮಾನು ಕೊಡೋದು, ವ್ಯಾಪಾರ ಮಾಡೋದು, ಮುಂದಿನ ಊರಿಗೆ ಹೋಗೋದು. ಹೀಗೆ ಹೋಗ್ತಾ ಇದ್ದಾನೆ ಅಂದರೆ ಹಿಂಸೆ ಯಾರಿಗೆ? ಎತ್ತಿಗೆ ಅಲ್ವೇನ್ರಿ. ಎತ್ತು ಅದೆಷ್ಟು ಸಾಮಗ್ರಿಗಳನ್ನ ಎಳ್ಕೊಂಡು ಹೋಗ್ತಾ ಇದೆ ಅಂದರೆ ಊರೂರ ಮೇಲೆ ಹೋಗ್ತಾ ಇದೆ. ಆಯಾಸ ಆಗೋದು ಎತ್ತಿಗೆ. ವರ್ಷಗಟ್ಟಲೆ ಪ್ರಯಾಣ ಅಂದರೆ ಏನಾ ಬೇಡ, ಎತ್ತಿನ ಜನ್ಮ ಬರಬಾರ್ದು. ಆ ಭಾರವಾದ ಗಾಡಿ ತೂಕವನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಆ ಬಿಸಿಲಿನಲ್ಲಿ ಬಾರೆ ಹತ್ತತ್ತಲ್ಲ, ಎಷ್ಟು ಕಷ್ಟ ಅಂದರೆ ಹಸುವಿಗಿಂತಲೂ ಕೂಡ ಎತ್ತಿಗೆ ಬಲು ಕಷ್ಟವಾದ. ಹಾಗೆ ಈ ಎತ್ತು ಹೋಗ್ತಾ ಇರಬೇಕಾದ್ರೆ ಮುಂದಕ್ಕೆ ಹೆಜ್ಜೆ ಇಡದೇನೆ ಬಿದ್ದು ಹೋಯಿತು. ಮುಂದಕ್ಕೆ ಹೆಜ್ಜೆ ಇಲ್ಲೇ ಇಲ್ಲ, ಬಿದ್ದೋಯ್ತು. ಬಿದ್ದು ಹೋದ ಮೇಲಕ್ಕೆ ಏಳಲೇ ಇಲ್ಲ. ಎಷ್ಟು ಹೊಡೆದರೂ ಹೇಳ್ತಾ ಇಲ್ಲ, ಎಬ್ಸಿದ್ರು ಹೇಳ್ತಾ ಇಲ್ಲ. ಆಗ ಈ ಶೆಟ್ಟಿ ಏನು ಮಾಡ್ದ, ಇನ್ನೊಂದು ಎತ್ತನ್ನು ತಗೊಂಡ, ಈ ಎತ್ತನ್ನು ಅಲ್ಲೇ ಬಿಟ್ಟು ಹೊಡೋದ. ಈ ಎತ್ತು ಆ ಊರು ಬಾಗಿಲಲ್ಲೇ ಮಲಿಕೊಂಡು ಮೇಲೆ ಕೇಳಕ್ಕಾಗ್ದೇನೆ ಗಾಯ ಆಯ್ತಲ್ಲ. 4 ಕಾಲಿನ ಪ್ರಾಣಿಗಳು ಎದ್ದು ನಿಲ್ದಲೇ ಹೋದರೆ, ಚಲನೆ ಇಲ್ಲದೇ ಹೋದ್ರೆ ಒಂದು ಕಷ್ಟ, ಒಂದೇ ಕಡೆ ಮಲಗಿಬಿಟ್ಟು
ಕಿವಿ ಜೋತು ಬಿದ್ದಿದೆ, ಕಣ್ಣು ಅರ್ಧ ಮುಚ್ಚಿ ಬಿಡ್ತಾ ಇದೆ, ಬಾಯಿನಲ್ಲಿ ಜೊಲ್ಲು ಸುರಿತಾ ಇದೆ, ಮಲಗಿರುವ ಕಡೆ ಗಾಯ ಆಗಿದೆ, ಅಲ್ಲಿ ಕೀವು ರಕ್ತ, ನೊಣ ಸೊಳ್ಳೆಗಳು. ಏನಾಗಬೇಡ ಈ ಹೆಚ್ಚಿನ ಸ್ಥಿತಿ. ಹುಲ್ಲು ತಿನ್ನಕ್ಕಾಗ್ತಾ ಇಲ್ಲ, ಮಲಗಿಕೊಂಡು ತಲೆಯನ್ನು ನೆಲಕ್ಕೆ ಹಾಕಿಬಿಟ್ಟಿದೆ. ಆಗಲೇ ಬರೋದು ಪ್ರಾಣಿಗಳು ತಲೆಯನ್ನು ನೆಲಕ್ಕೆ ಹಾಕಿಬಿಟ್ರೆ ಆಯಿತು ಅಂತಾರೆ. ಆಗ ಹೋಗ್ಬಿಡೋರೆಲ್ಲ ನೋಡಿದ್ರು, ವಾಸನೆ ಮಯ ಬೇರೆ, ಯಾಕೆ ಎತ್ತು ಬದುಕಿಕೊಂಡಿದೆ, ವಾಸಿ ಆಗಬಾರ್ದೆ ಇದಕ್ಕೆ, ಅಥವಾ ಸಾಯಬಾರ್ದೆ, ಸುಮ್ಮನೆ ಬದುಕಿಕೊಂಡು ಕಷ್ಟಪಡ್ತಾ ಇದೆಯಲ್ಲ ಅಂದರು ಕೆಲವರು. ಬೇಗ ಹೋಗ್ಬಿಡ್ಲಿ ಎಂದರು ಕೆಲವರಂತೂ ಅಲ್ಲೇ ಕೂತ್ಕೊಂಡು ಅದನ್ನು ಜಪ ಮಾಡಿಕೊಂಡು ಈ ಎತ್ತು ಬೇಗ ಸಾಯಲಿ ಅಂತಲೂ ಹೇಳಿದ್ರು. ಯಾಕೆ ಹಿಂಸೆ ನೋಡೋಕ್ಕಾಗದಿಲ್ಲ, ಸಾಯಲೇ ಇಲ್ಲ, ಏನು ಮಾಡಿದ್ರು ಸಾಯಿಲ್ಲ. ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಇದೆ, ವರ್ಷದಿಂದಲೂ ಇದೆ, ತಿಂಗಳುಗಟ್ಟಲೆ ಆದರೂ ಸಾಯಲಿಲ್ಲ. ಆಗ ಕೊನೆಗೆ ಆ ಊರಿನಲ್ಲಿ ಒಬ್ಬ ವೇಶ್ಯೆ, ಕೆಟ್ಟ ಹೆಂಗಸು, ಅವಳು ಬಂದು ಈ ಎತ್ತು ಸತ್ತಿರುವೆ ಅಂತ ಹೇಳಿ, ಇಲ್ಲ, ಕೈಗೆ ಅದೇನೋ ನೀರು ಹಾಕ್ಕೊಂಡು ಅದರ ಮುಖದ ಹತ್ರ ಹೀಗೆ ಬಿಟ್ಲು, ಇದು ಬೇಗ ಸಾಯಲಿ ಅಂತ. ಒಂದು ಕೂಡಲೇ ಆ ಎತ್ತು ಸಾಯೋದಷ್ಟೇ ಅಲ್ಲ, ದೇವಲೋಕದ ವಿಮಾನ ಬಂದು ಅದನ್ನು ಹತ್ತಿಸ್ಕೊಂಡು ಹೋಗ್ಬೇಕೆ, ಸತ್ತಿತ್ತು. ಎಲ್ರಿಗೂ ಆಶ್ಚರ್ಯ, ಹೇಗೆ ಸತ್ತಿತು? ಊರಿನ ಹೆಂಗ್ಸ್ ಬಂದಂತೆ, ನೀರು ಬಿಟ್ಲಂತೆ, ಸತ್ತೋಯ್ತಂತೆ. ನೀರು ಪುಣ್ಯ ಇದೆ ಹಾಗಾದ್ರೆ, ನಡತೆ ಒಳ್ಳೇದಲ್ಲ. ಅವಾಗ ಕರೆದ್ರು, ಕೇಳಿದ್ರು, ಏನಮ್ಮ ಏನು ಪುಣ್ಯ ಮಾಡಿದ್ದೆ ನೀನು? ಆ ಎತ್ತಿನ ಬೇಗ ನೀನು ನಿವಾರಣೆ ಮಾಡಬೇಕಿಲ್ಲ, ಹೊರತಲ್ಲ ಸದ್ಯಕ್ಕೆ. ಇಲ್ಲ ಸ್ವಾಮಿ, ನಾನೇನು ಮಾಡ್ಕೊಳ್ಳಿ ಸ್ವಾಮಿ, ನನಗೇನು ಬರುತ್ತೆ? ನನಗೇನು ಬರಲ್ಲ. ಮತ್ತು ನಾನು ಕೇಳಿಸ್ಕೊತಾ ಇರ್ತೀನಿ, ಏನನ್ನ, ನನ್ನಲ್ಲಿ ಒಂದು ಗಿಳಿ ಇದೆ, ಆ ಗಿಳಿ ಏನೇನೋ ಹೇಳ್ತಾ ಇರುತ್ತೆ, ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ, ನನ್ನ ಕಿವಿ ಮಾತ್ರ ಅದು ಬೀಳ್ತಾ ಇರುತ್ತೆ. ಕಸುವ ಗಿಳಿನ ಅವಳ ಮನೆ ಪಂಜರದಲ್ಲಿ ತಂದ್ರು ಆ ಗಿಳಿಯನ್ನು. ಕೇಳಿದ್ರು ಆ ಗಿಳಿಯನ್ನು, ಹೌದು, ನಾನು ಕಾಡಿನಲ್ಲಿ ಋಷಿ ಆಶ್ರಮದಲ್ಲಿದ್ದೆ, ಒಬ್ಬ ಬೇಟೆಗಾರ ಹಿಡ್ಕೊಂಡ, ಈ ಅಮ್ಮನಿಗೆ ಮಾರ್ಬಿಟ್ಟ ನನ್ನನ್ನು, ನಾನು ಬಂದ್ಬಿಟ್ಟೆ. ಆದರೆ ಕಾಡಿನಲ್ಲಿ ಇದ್ನಲ್ಲ ಆಶ್ರಮದಲ್ಲಿ, ಅಲ್ಲಿ ಒಬ್ಬ ಋಷಿ, ಆ ಋಷಿ ಪ್ರತಿನಿತ್ಯ ಭಗವದ್ಗೀತೆ ಮೊದಲನೇ ಅಧ್ಯಾಯ ಹೇಳ್ತಾ ಇದ್ದ, ಅದು ನನ್ನ ಕಿವಿಗೆ ಬಿತ್ತು. ಭಗವದ್ಗೀತೆ ಮಹಿಮೆ ಇಟ್ಟಿರಬೇಡ. ಆಗ ನನ್ನ ಕಿವಿಗೆ ಬಿದ್ದಿದ್ದರಿಂದ ನನ್ನ ಬಾಯಿಗೆ ಬಂತು, ನಾನು ಹೇಳ್ಕೊತಾ ಇದ್ದೆ. ಇವಳನ್ನ ಕೊಂಡ್ಕೊಂಬಂದಲ್ಲ ಯಮ್ಮ, ಇವಳ ಮನೆಯೂ ಕೂಡ ಪಂಜರದೊಳಗೇನೆ ನಾನು ಅದನ್ನು ಹೇಳ್ಕೊತಾ ಇದ್ದೆ, ಅಷ್ಟೇ ಸ್ವಾಮಿ ನನಗೆ ಗೊತ್ತು. ಈ ಅಮ್ಮ ಅದನ್ನು ಕೇಳಿಸ್ಕೊಂಡ್ಲು. ಆ ಕೇಳಿಸ್ಕೊಂಡಿದ್ದೆ ಭಗವದ್ಗೀತೆಯನ್ನು ಆ ಗಿಳಿಯಿಂದ ಕೇಳಿಸಿಕೊಂಡದ್ದೇನೆ ಅಷ್ಟು ಪುಣ್ಯವೇ. ಆ ಎತ್ತು ಸದ್ಗತಿ ಹೊಂದಿದೆ. ಇದು ವೇದವ್ಯಾಸರು ಬರೀತಾರೆ. ಭಗವದ್ಗೀತೆಯ 18 ಅಧ್ಯಾಯಕ್ಕೂ 18 ಕಥೆಗಳು ತುಂಬ ಚೆನ್ನಾಗಿದೆ. ಅಂದರೆ ಮಂತ್ರಗಳ ಮಹಿಮೆ ಎಷ್ಟೆಷ್ಟು ವರ್ಷಗಳಾದರೂ ಕೂಡ ಇದ್ದೇ ಇರುತ್ತೆ ಅನ್ನೋಕ್ಕೆ ನಾನು ಇದನ್ನು ಇಲಸ್ಟ್ರೇಷನ್ ಆಗಿಕೊಟ್ಟೆ, ಉದಾಹರಣೆಯಾಗಿ. ಎಲ್ಲ ಅಧ್ಯಾಯಗಳೂ ಇದೆ. ಗೀತಾ ಮಹಿಮೆ, ಗೀತಾ ಮಹಿಮಾಮೃತ, ಭಗವದ್ಗೀತೆ. ನೋಡಿ, ಆಗ ಇಲ್ಲಿ ವೃತ್ರಾಸುರ ತೊಂದರೆ ಕೊಡ್ತಾ ಇದ್ದಾನೆ. ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ, ಅಲ್ಪನು ಮುಕುಂದನಾದರೂ ಅವನಿಗೆ ಬೇಕಾದುದನ್ನು ಮಾತ್ರ ಕೊಡಬೇಕು, ನೀವಾದರೂ ನನಗೆ ಇಷ್ಟವಾದದ್ದನ್ನು ಕೇಳಿದಿರಿ. ನಾರಾಯಣ ವರ್ಮ ಸಿದ್ಧಿಯಾಗಿದೆ. ಆ ಋಷಿಗೆ ಎಷ್ಟು ವರ್ಷಗಳಾಗಿದೆ ನಾರಾಯಣ ವರ್ಮ ಬಂದು. ಆ ದಧೀಚ ಋಷಿ ಅವನ ಬಳಿಗೆ ಹೋಗಿ ಯಾಚಿಸಿ, ದಧೀಚ ಋಷಿ ಆಶ್ರಮ ನೈಮಿಷಾರಣ್ಯದಲ್ಲಿ ಒಂದು ಪಾರ್ಶ್ವದಲ್ಲಿ ಹೋಗ್ಬೇಕು, ಒಳಗಡೆ ಒಂದು 30 ಕಿಲೋಮೀಟರ್ ದೂರ ಹೋಗಬೇಕು. ಒಳಗಡೆ ಒಳ್ಳೆಯ ಆಶ್ರಮ ದಧೀಚ ಋಷಿದು. ಇದೇ ಪ್ರಸಂಗ ನಡೆದಿರೋದು. ನೀವು ಕೇಳಿದ ಕೂಡಲೇ ಧರ್ಮಾತ್ಮನಾದ ಅವನು ತನ್ನ ದೇಹವನ್ನು ಬಿಡುತ್ತಾನೆ. ಆಗ ವಿಶ್ವಕರ್ಮನು ಅವನ ಮೂಳೆಗಳಿಂದ ವಜ್ರಾಯುಧವನ್ನು ಮಾಡಿಕೊಳ್ಳದೆ, ನಾನು ಆಯುಧದಲ್ಲಿಯೂ ಆ ಇಂದ್ರನಲ್ಲಿಯೂ ಸನ್ನಿಹಿತನಾಗಿದ್ದು ವೃತ್ರಾಸುರನನ್ನು ಕೊಲ್ಲುತ್ತೇನೆ. ಇಂದ್ರನಿಗೆ ವೃತ್ರನನ್ನು ಕೊಂದವನು ಎಂಬ ಕೀರ್ತಿಯನ್ನು ಕೊಡುತ್ತೇನೆ ಭಗವಂತನೆಲ್ಲ. ಶ್ರೀಹರಿಯ ಅಪ್ಪಣೆಯಂತೆ ದೇವತೆಗಳೆಲ್ಲರೂ ಕೂಡ ನೈಮಿಷಾರಣ್ಯದ ಒಂದು ಪಾರ್ಶ್ವದಲ್ಲಿ ಹೋದರು ಆಶ್ರಮಕ್ಕೆ. ದಧೀಚ ಋಷಿ ಆಶ್ರಮ ಬೆಳಕಾಗಿ ಬಿಡ್ತು. ಏನ್ರಿ ಎಲ್ಲರೂ ದೇವತೆಗಳು ಬಂದ್ಬಿಟ್ಟಿದ್ದಾರೆ, ಇನ್ನೇನಾಗಬೇಡ, ವೈಭವ. ದಧೀಚ ಋಷಿಗೆ ಆನಂದವಾಯಿತು.
ಏನೆಲ್ಲ ದೇವತೆಗಳು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಲ್ಲ, ಏನು ನನ್ನ ಭಾಗ್ಯ ಅಂದುಕೊಂಡು. ಯಾರು? ದಧೀಚಿ ಋಷಿ. ಆಗ ದೇವತೆಗಳಿರ, ನೀವೆಲ್ಲ ಯಾವುದೋ ಒಂದು ಉದ್ದೇಶಕ್ಕಾಗಿ ಬಂದಿದ್ದೀರಿ, ಸುಮ್ಮನೆ ನಾನು ಹೇಳಿಲ್ವ ಬೆಳಿಗ್ಗೆ ಪಾಪ. ಆಗ ದಧೀಚಿ ಋಷಿ ಸಾಮಾನ್ಯ ಮಹಾ ತಪಸ್ವಿ. ಆಗ ಕೇಳಿದರು ದೇವತೆಗಳು, ಮಹರ್ಷಿಯೇ, ನಿನ್ನಿಂದ ಒಂದು ದೊಡ್ಡ ಲೋಕೋಪಕಾರ ಆಗಬೇಕಾಗಿದೆ. ಸ್ವರ್ಗದ ಒಡೆಯ, ಸ್ವರ್ಗದ ಯಜಮಾನ ಇಂದ್ರ, ನಾವೆಲ್ಲ ದೇವತೆಗಳು, ನಮಗೆ ಈ ಥರ ತೊಂದರೆ ಬಂದಿದೆ. ವೃತ್ರಾಸುರನೇ ಅವನನ್ನು ಕೊಲ್ಲಬೇಕಾದ್ರೆ ಯಾವುದರಿಂದಲೂ ಅವನಿಗೆ ಸಾವಿಲ್ಲ, ವಜ್ರಾಯುಧದಿಂದ ಸಾವ. ಆ ವಜ್ರಾಯುಧ ಯಾವುದರಿಂದ ಆಗಬೇಕಾಗಿದೆ? ನಿನ್ನ ಬೆನ್ನು ಮೂಳೆಯಿಂದ ಆಗಬೇಕಾಗಿದೆ. ಅದಕ್ಕಾಗಿ ತ್ಯಾಗ ಮಾಡು, ನಿನ್ನ ಬೆನ್ನು ಮೂಳೆಯನ್ನು ಕೊಡು ಅಂತ ಕೇಳಬೇಕು. ಏನ್ರಿ, ಒಬ್ಬರು ಬೆನ್ನು ಮೂಳೆ ಕೇಳೋದು, ಅದೇ ನಮ್ಮ ಕಿಡ್ನಿನೇ ಕೊಡೋಕ್ಕೆ, ದಾನ ಮಾಡೋಕ್ಕೆ. ಬೆನ್ನು ಮೂಳೆ ಯಾವ ರೀತಿ ಕೊಡಬೇಕು ಇವರು? ದಧೀಚಿ ಋಷಿ. ಆಗ ಅಂತಾನೆ ದಧೀಚಿ, ದೇವತೆಗಳಿರ, ಪ್ರಾಣಿಗಳು ಸಾಯುವಾಗ ಅವರಿಗಾಗುವ ಸಂಕಟ ಏನು ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ. ತುಂಬ ಸಂಕಟವಾಗುತ್ತದೆ. ಮನುಷ್ಯನು ತನಗಿಷ್ಟವಾದ ದೇಹವನ್ನು ಬಿಡುವುದೇ ಇಲ್ಲ. ಎಂಥ ವೈರಾಗ್ಯ ಇದ್ದರೂ ಕೂಡ ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತದೆ ಆ ವೈರಾಗ್ಯ, ತಿರ್ಗ ಬೇರೆ ಬಂದ್ಬಿಡುತ್ತೆ. ಗೊತ್ತಿಲ್ಲ ನಿಮಗೆ? ಇಲ್ಲ, ಬಲ್ ಕಷ್ಟ ಪ್ರಾಣ ಬಿಡೋದು. ದೇವತೆಗಳಲ್ಲಿ ನಿನ್ನಂತಹ ಪರಮ ಉಪಕಾರಿಗಳಾದ ತಪಸ್ವಿಗಳಾದ ದೇಹವು ಇನ್ನೊಬ್ಬರ ಉಪಕಾರಕ್ಕೆ ಇರೋದು, ನಮಗೆ ಕೊಡು. ಆಗ ದಧೀಚಿ ಒಬ್ಬೊಬ್ಬರು ಋಷಿ ದೇವತೆಗಳು ಕೂಡ ಒಂದೊಂದು ಕಥಾಭಾಗ ಧರ್ಮಾಮೃತವನ್ನು ಹೇಳಿದರು. ಧರ್ಮದ ಮಹಿಮೆ, ತ್ಯಾಗ ಯಾವ ರೀತಿ, ದಾನ, ಪರೋಪಕಾರ, ಅಹಿಂಸೆ, ಇದರ ಬಗ್ಗೆ ಒಬ್ಬೊಬ್ಬರು ದೇವತೆಗಳು ಒಂದೊಂದು ಬಗೆಯಲ್ಲಿ ಹೇಳಿದರು ದಧೀಚಿ ಋಷಿ. ಆಗಂತಾನೆ ದಧೀಚಿ, ನನಗೆ ಗೊತ್ತು, ನಾನೇನಾದರೂ ನೀವು ಕೇಳಿದ ತಕ್ಷಣ ಹ್ಞೂ ಅಂತ ಹೇಳಿದರೆ, ಕೊಟ್ಬಿಟ್ಟಿದ್ದರೆ ಇಷ್ಟೆಲ್ಲ ಕೇಳೋಕ್ಕಾಗ್ತಿದ್ದ ನಾನು. ನಿಮ್ಮ ಬಾಯಿನಿಂದ ಧರ್ಮವನ್ನು ಕೇಳಬೇಕು ಅಂತ ನಾನು ಬೇಡ ಅಂದೆ. ಅದಕ್ಕಾಗಿಯೇ ಈಗ ಕೊಡ್ತೇನೆ, ಸಿದ್ಧವಿದೆ, ತಗೊಳ್ಳಿ ಅಂತ ಹೇಳಿ ಯೋಗಧಾರಣೆ ಮಾಡಿ ದೇಹವನ್ನು ಬಿಟ್ಟ. ಆ ಅವನ ಬೆನ್ನು ಮೂಳೆಯನ್ನು ತೆಗೆದುಕೊಂಡು ವಿಶ್ವಕರ್ಮನಿಗೆ ಕೊಟ್ಟರು. ದೊಡ್ಡ ಆಯುಧವನ್ನು ಮಾಡಿದ. ಅದಕ್ಕೆ ವಜ್ರಾಯುಧ ಅಂತ ಹೆಸರನ್ನು ಇಟ್ಟು, ಅದೇ ವಜ್ರಾಯುಧ. ಅದನ್ನು ತೆಗೆದುಕೊಂಡು ಬಂದರು ದೇವತೆಗಳೆಲ್ಲ, ಇಂದ್ರನಿಗೆ ಕೊಟ್ಟರು. ಇಂದ್ರನೂ ಬಂದಿದ್ದ, ಇಂದ್ರ ನೋಡು. ಆ ಇಂದ್ರನ ಆಯುಧದ ಹೆಸರು ವಜ್ರಾಯುಧ. ಅದನ್ನು ತಗೊಂಡು ಹೊಡೆಯಕ್ಕೆ ಶುರು ಮಾಡಿದ ವೃತ್ರಾಸುರನಿಗೆ. ವೃತ್ರ ಏನು ಬದಲಾವಣೆಯಾಗಿ ಹಾಗೇ ಇದ್ದಾನೆ. ಅಸುರಾಗ್ರಣಿಗಳೇ, ಹುಟ್ಟಿದವನಿಗೆ ಸಾವು ಸಿದ್ಧ. ವೀರರಾದ ನೀವು ಇಲ್ಲಿಂದ ಬದುಕಿ ಹೋದರೆ ಸಾಯದೆ ಉಳಿತೀರಾ? ಎಂಥ ತ್ಯಾಗದ ಮಾತು ಹೇಳಿದ್ದಾನೆ ವೃತ್ರಾಸುರ. ಇಲ್ಲಿ ಫಿಲಾಸಫಿ ಹೇಳ್ತಾನೆ ಈ ಭಾಗದಲ್ಲಿ. ನೀವೆಲ್ಲ ನನ್ನಿಂದ ಹಾಗೆ ಹೊರಟೋಗ್ತೀರಿ, ಸಾಯಲ್ಲ, ಹಾಗೆ ಹೇಳ್ತೀರಾ, ಸತ್ತೇ ಸಾಯ್ತೀರಾ. ಆದ ಕಾರಣ ಸಾವನ್ನು ತಪ್ಪಿಸಿಕೊಳ್ಳಲು ಯತ್ನ ಮಾಡದೆ ವೀರರಿಗೆ ಯೋಗ್ಯವಾದ ದೊಡ್ಡದಾದ ಯುದ್ಧವನ್ನು ಮಾಡಿ ಮರಣ ನನಗೋ ಅಥವಾ ನಿಮಗೋ ಗೊತ್ತಿಲ್ಲ, ಅದೆಲ್ಲ ದೈವೇಚ್ಛೆ ಅಂತಾನೆ ವೃತ್ರಾಸುರ. ಎಲ್ಲಿ ಹೇಳ್ತಾ ಇದ್ದಾನೆ? ಸಾತ್ವಿಕವಾದ ಉತ್ತರ ಕೊಡ್ತಾ ಇದ್ದಾನಲ್ಲ. ರಣರಂಗದಲ್ಲಿ ವೀರಾವೇಶದಿಂದ ಕಾದಾಡಿ ಸಾಯುವುದು ಒಂದು, ಬ್ರಹ್ಮನ ಧ್ಯಾನದಿಂದ ಸಮಾಧಿಸ್ಥನಾಗಿ ಸಾಯುವುದು ಇನ್ನೊಂದು. ಎರಡೂ ಒಂದೇನೆ. ಸಮಾಧಿಸ್ಥನಾಗಿ ಬ್ರಹ್ಮರಂಧ್ರದಿಂದ ಪ್ರಾಣ ಬಿಡುವುದು ಒಂದೇ, ರಣರಂಗದಲ್ಲಿ ಸಾಯುವುದು ಒಂದೇ. ಇವೆರಡೂ ಕೂಡ ಪ್ರಶಸ್ತ ಮರಣಗಳು ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ನೀವು ಓಡಿ ಹೋಗದೆ ರಣರಂಗದಲ್ಲಿ ಸ್ಥಿರವಾಗಿ ನಿಂತು ಈ ಯುದ್ಧವನ್ನು ಮಾಡಿ. ವೃತ್ರನು ಹೀಗೆ ಹೇಳುತ್ತಿದ್ದರೂ ಕೂಡ ದೈತ್ಯರು ಹೆದರಿಕೊಂಡು ಓಡಿ ಹೋಗ್ತಾ ಇದ್ದಾರೆ. ದೈತ್ಯರ ಉಪಟನಕ್ಕೆ ಕೆಲವು ದೇವತೆಗಳು ಹೆದರ್ತಾ ಇದ್ದಾರೆ. ಹೇಗೆ ಉಪದೇಶ ಕೊಡ್ತಾ ಇದ್ದಾನೆ ದೈತ್ಯರಿಗೆ ಇವನು? ದೇವತೆಗಳು ಅವರನ್ನು ಅಟ್ಟಿಸಿಕೊಂಡು ಹೋದರು, ಹೊಡೆದರು, ಕೊಂದರು, ಅಡ್ಡಗಟ್ಟಿದರು. ಅಲ್ಲಿ ದೇವತೆಗಳನ್ನು ಕುರಿತು ಮಾತನಾಡುತ್ತಾನೆ. ವೃತ್ರ ಹೇಳ್ತಾನೆ, ಇದೇನು ಹೆದರಿ ಓಡುತ್ತಿರುವ ಅಲ್ಪರ ಮೇಲೆ ನಿಮ್ಮ ಪೌರುಷವೇ ಅಂತ. ದೈತ್ಯರು ಹೆದರ್ಕೊಂಡು ಓಡೋಗ್ತಾ ಇದ್ದಾರಲ್ಲ, ಹೆದರ್ಕೊಂಡು ಓಡೋಗ್ತಾ ಇರುವವರ ಮೇಲೆ ನೀವು ಪೌರುಷ ತೋರಿಸೋದಿಲ್ಲ. ಅದು ಅಂತೆ
ನೀವು ಗಂಡುಗಲಿಗಳಾಗಿದ್ದರೆ, ವೀರರಾಗಿದ್ದರೆ, ಧೀರರಾಗಿದ್ದರೆ, ಶೂರರಾಗಿದ್ದರೆ ನನ್ನ ಮೇಲೆ ನಿಮ್ಮ ಪರಾಕ್ರಮ ತೋರಿಸ್ರಿ. ದೇವತೆಗಳು ಹೇಳದ ಹೀಗೆ ಹೇಳಿ ಗರ್ಜಿಸಿದ. ದೇವತೆಗಳ ಸೈನ್ಯಗಳಿಗೆ ನುಗ್ಗಿದ, ಪಾದದಿಂದ ಅವರನ್ನು ಹೊಸಕಿದ. ಬಹಳ ಎತ್ತರವಾದ ವ್ಯಕ್ತಿತ್ವ, ಆಕಾಶದ ಎತ್ತರ ಇದ್ದಾನೆ, ವಿಶಾಲವಾದ ಮುಖ, ಅಗಲವಾದ ಬಾಯಿ, ಏನವನ ಬಾಬುಗಳು ವೃತ್ರಾಸುರದ್ದು. ಆಗ ಇಂದ್ರ ಗದೆಯಿಂದ ಬೀಸಿದ. ವೃತ್ರ ಅದನ್ನು ಕೈಯಲ್ಲಿ ಹಿಡಿದು ಬಂದು ಐರಾವತದ ಕುಂಭಸ್ಥಳಕ್ಕೆ ಗುರಿಯಿಟ್ಟು ಪಡೆದ. ಆನೆಯು ಜರ್ಜರಿತವಾಗಿ ಹಿಂದಕ್ಕೆ ಸರಿಯಿತು, ಚೇತರಿಸಿಕೊಂಡು ನಿಂತಿತು. ಬಳಿಕ ಇಂದ್ರ ಯುದ್ಧಕ್ಕೆ ಮುಂದೆ ಬಂದ. ವೃತ್ರನಿಗೆ ಹಿಂದೆ ಇಂದ್ರನು ತನ್ನ ಅಣ್ಣನಾದ ವಿಶ್ವರೂಪರನ್ನು ಕೊಂದು ಸ್ಮರಣೆಗೆ ಬಂತು. ವೃತ್ರಾಸುರನಿಗೆ ಬಂತು, ನಮ್ಮ ಅಣ್ಣ ವಿಶ್ವರೂಪನನ್ನ ಕೊಂದವನು ನೀನೇ ಅಲ್ವೇನೋ? ವೃತ್ರ ಹೇಳಿದ, ಇಂದ್ರನೇ, ಬ್ರಹ್ಮಹತ್ಯಗಾರ ನೀನು, ಬ್ರಹ್ಮಹತ್ಯೆ ಮಾಡಿದ್ದೀರಿ. ನೀನು ದೈವ ಯೋಗದಿಂದ ನನಗೆ ಕಾಣಿಸಿಕೊಂಡಿರುವೆ. ನೀನು ಕೊಂದು ನನ್ನ ಅಣ್ಣನ ಋಣವನ್ನು ನಾನು ತೀರಿಸಿಕೊಳ್ಳುತ್ತೇನೆ. ನನ್ನನ್ನು ಪ್ರಹರಿಸಲು ಬರುವ ದೇವತೆಗಳೆಲ್ಲರನ್ನು ಕೊಂದು ಭೂತ ಗಣಗಳಿಗೆ ಬಲಿಯನ್ನು ಕೊಡುತ್ತೇನೆ, ಹೆಣಗಳ ರಾಶಿ ಹಾಕುತ್ತೇನೆ. ದೇವತೆಗಳನ್ನು ಉಳಿಸೋದಿಲ್ಲ ನಾನು. ನೀನೇ ನನ್ನನ್ನು ಕೊಂದರೆ ವೀರ ಸ್ವರ್ಗವನ್ನು ಸೇರಿ ಮಹಾತ್ಮರ ಸೇವಕನಾಗುತ್ತೇನೆ. ಅದಕ್ಕೂ ಸಿದ್ಧ ಇದ್ದೇನೆ ನಾನು. ವಜ್ರಾಯುಧವು ನನ್ನನ್ನು ಕೊಲ್ಲುವುದೋ ನಿನ್ನನ್ನು ಕೊಲ್ಲುವುದೋ ಎಂಬ ಸಂದೇಹ ಬೇಡ. ದಧೀಚ ಋಷಿಯ ತಪಸ್ಸಿದ್ಧಿ ಶ್ರೀಹರಿಯ ಸನ್ನಿಧಾನದಿಂದ ಅದು ಅಮೋಘವಾಗಿದೆ ಅಂತ ಉತ್ತರ ಕೊಡ್ತಾ ಇದ್ದೇನೆ ವೃತ್ರಾಸುರ. ನೀನು ಸಂದೇಹವಾಗಿ ನನ್ನ ಮೇಲೆ ಬಿಟ್ಟು ನನ್ನನ್ನು ಕೊಂದು ಬಿಡು, ನಿಸ್ಸಂದೇಹವಾಗಿ. ಸಂಕರ್ಷಣ ದೇವರಿದ್ದಾನಲ್ಲ ಸ್ವಾಮಿ, ನನಗೆ ಉಪದೇಶಿಸಿರುವಂತೆ ಅವನ ಚರಣವನ್ನೇ ಧ್ಯಾನಿಸಿ ನಾನು ವೈಕುಂಠಕ್ಕೆ ತೆರಳುತ್ತೇನೆ. ಅಂತ್ಯಕಾಲದಲ್ಲಿ ನಾನು ಸಂಕರ್ಷಣ ಮೂರ್ತಿಯ ಸ್ಮರಣೆಯನ್ನು ಮಾಡ್ತೇನೆ ಎಂದ. ಇವು ರಾಕ್ಷಸರಿಗೆ ನೀ ಬುದ್ಧಿ ಬಂದಿದ್ದಾರೆ. ವಿಶೇಷವಾಗಿ ರಾಕ್ಷಸರಿಗೆ ಬರೋದಿಲ್ಲ. ಹರಿಯು ತನ್ನ ಏಕಾಂತ ಭಕ್ತರಿಗೆ ಎಂದಿಗೂ ನಶ್ವರವಾದ ಫಲವನ್ನು ಕೊಡುವುದಿಲ್ಲ, ಜೊಳ್ಳು ಭರವಸೆಗಳನ್ನು ಕೊಡುವುದಿಲ್ಲ. ಅವನು ಕೊಟ್ಟದ್ದು ಶಾಶ್ವತವಾಗಿರುತ್ತದೆ. ದೇವರು ಕೊಟ್ಟದ್ದು ಕೊನೆಯ ತನಕ, ಮಾನವ ಕೊಟ್ಟದ್ದು ಮನೆಯ ತನಕ. ಹಾಗೆ ಅನುಗ್ರಹಿಸಬೇಕೆಂಬ ಇಚ್ಛೆ ಇದ್ದರೆ ನಾನು ಸಂಪತ್ತನ್ನು ಕೊಡುವುದಿಲ್ಲ. ಅವನು ನನ್ನ ಭಕ್ತನಲ್ಲಿರುವುದನ್ನೆಲ್ಲ ಕಿತ್ತುಕೊಳ್ತಾನೆ. ಇದೆ ವಾಕ್ಯ, ಯತ್ರ ಅನುಗ್ರಹ ಇಚ್ಛಾಮಿ ತತ್ರ ವಿತ್ತಂ ಹರಾಮ್ಯಹಂ. ಕೇಳೋ ಇಂದ್ರ, ಭಗವಂತನಿಗೆ ಕೊಡಬೇಕು ಅಂತ ಏನಾದ್ರು ಆಸೆ ಬಂದರೆ ಅವನ ಹತ್ರ ಇರೋ ಎಲ್ಲ ಸಂಪತ್ತನ್ನು ಕಿತ್ತುಕೊಳ್ತಾನೆ. ಯತ್ರ ಅನುಗ್ರಹ ಇಚ್ಛಾಮಿ ತತ್ರ ವಿತ್ತಂ ಹರಾಮ್ಯಹಂ. ಯಾವುದನ್ನು ಉಳಿಸೋದಿಲ್ಲ. ಸಾಮಾನ್ಯವಾಗಿ ನೋಡ್ತೀವಿ ನಾವು ಅಪರೋಕ್ಷ ಜ್ಞಾನಿಗಳನ್ನ ಮೊದಲಾದವ್ರನ್ನೆಲ್ಲ. ಬಡತನ, ಬೇಕಾದಷ್ಟು ಬಡತನ, ಸಹಿಸಲಾರದ ಬಡತನ, ದಾರಿದ್ರ್ಯ, ಆಮೇಲೆ ಅಷ್ಟಷ್ಟೇ ತುಂಬಿ ಕೊಡ್ತಾನೆ ಭಗವಂತ. ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಹರಿಗೆ ಅನುಗ್ರಹಿಸಬೇಕೆಂಬ ಇಚ್ಛೆ ಬಂದರೆ ಮೊದಲು ಎಲ್ಲವನ್ನು ಕಿತ್ತುಕೊಳ್ಳುತ್ತಾನೆ. ಆಹಾ, ಶ್ರೀಹರೇ, ನಾನು ನಿನ್ನ ದಾಸನು, ನಿನ್ನ ಸೇವಕನು, ನಿನ್ನ ಅನುಯಾಯಿ, ನಿನ್ನ ಭಕ್ತ ನಾನು. ನನ್ನ ಮನಸ್ಸು ನಿನ್ನನ್ನು ಸ್ಮರಿಸಲಿ ಅಂತ ವೃತ್ರಾಸುರ ಎಂಥ ಒಳ್ಳೆಯಬೇಕು ವಿಚಾರ ಹೇಳ್ತಾ ಇದ್ದಾನೆ. ನನ್ನ ನಾಲಿಗೆಯು ನಿನ್ನನ್ನು ಕೊಂಡಾಡಲಿ, ನನ್ನ ದೇಹವು ನಿನ್ನ ಸೇವೆಯನ್ನು ಮಾಡಲಿ. ನಿನ್ನ ನುರಿದು ಸ್ವರ್ಗ, ಸತ್ಯಲೋಕ ಇವೆಲ್ಲದರ ಒಡೆತನ ಕೊಟ್ಟರೂ ಕೊನೆಗೆ ಮೋಕ್ಷವನ್ನೂ ಬಯಸುವುದಿಲ್ಲ. ಯಾವ ಲೋಕಗಳು ಬೇಡ, ಉತ್ತಮ ಲೋಕಗಳು ಬೇಡ, ಮೋಕ್ಷವೂ ಕೂಡ ನನಗೆ ಬೇಡ. ಆದ ಕಾರಣ ಎಲೈ ಇಂದ್ರ, ನಾನು ಹೇಳುವ ಮಾತನ್ನು ಕೇಳು ಅಂತ ಹೇಳಿ ವೃತ್ರಾಸುರ ರಾಕ್ಷಸನಾದರೂ ಕೂಡ ಇಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆಗ ದೇವ, ಯಾವಾಗಲೂ ಕೂಡ ನಿನ್ನ ಭಕ್ತರ ಸಂಘ ಉಂಟಾಗಲಿ. ಹೆಂಡತಿ ಮನೆ ಮಠವೆಂದು ಅಭಿಮಾನ ಮಾಡುತ್ತಾ ನಿನಗೆ ವಿಮುಖರಾಗಿರುವ ದುರ್ಜನರ ಸಂಘವು ಯಾವ ಜನ್ಮಕ್ಕೂ ಬೇಡ, ನಮಗೆ ಯಾವ ಜನ್ಮಕ್ಕೂ ಬೇಡ. ಬಳಿಕ ವೃತ್ರನು ಇಂದ್ರನ ಮೇಲೆ ಶೂಲವನ್ನು ಎಸೆದ. ವೃತ್ರ, ಶೂಲ ಅಂದರೆ ಅದೊಂದು ಆಯುಧ, ಚೂಪಾದ ಆಯುಧ ಅಥವಾ ಮಂಡಾಗಿರುವ ಆಯುಧ. ತಿರುಗಿಸ್ಬಿಟ್ಟು ಜೋರಾಗಿ ತಲೆಗೆ ಎಸ್ತರೆ ತಲೆಗೆ ಬಿಡುಗು ಉಳಿಬೋದೆ ವೇದವೂ ಕೂಡ. ಇಂದ್ರನು ಅದನ್ನು ಮಧ್ಯ ದಾರಿಯಲ್ಲಿಯೇ ಕತ್ತರಿಸಿ ವಜ್ರಾಯುಧದಿಂದ ವೃತ್ರನ ಬಲತೋಳನ್ನು ಕತ್ತರಿಸಿದ. ವೃತ್ರನ ಬಲತೋಳು
ವೃತ್ರನು ಎಡಗೈಯಿಂದ ಮುದ್ಗರವನ್ನು ಹಿಡಿದು ಬಂದು ಇಂದ್ರನ ಕಪೋಲಕ್ಕೆ ಬೀಸಿದ. ಇಂದ್ರನ ಕೈಯಿಂದ ವಜ್ರಾಯುಧ ಜಾರಿ ಕೆಳಗೆ ಬಿದ್ದಿತು. ಅದನ್ನ ನೆಲದ ಮೇಲಿಂದ ತೆಗೆದುಕೊಳ್ಳಲು ಇಂದ್ರನಿಗೆ ನಾಚಿಕೆಯಾಯಿತು. ಯಾಕೆ ತಗೊಳ್ಳಿ, ನನ್ನ ಕೈಯಿಂದ ಬಿದ್ದೋಗಿದೆಯಲ್ಲ. ವೃತ್ರ ಹೇಳ್ತಾನೆ, ಇಂದ್ರನೇ, ವಿಷಾದವು ಉಚಿತವಲ್ಲ, ವಿಷಾದ ಮಾಡಬೇಡ. ವೃತ್ರ ಹೇಳೋ ಮಾತು, ವಜ್ರವನ್ನ ತೆಗೆದುಕೊಂಡು ನನ್ನನ್ನು ಕೊಂದು ಬಿಡು. ಆಯುಧ ತಗೋ, ವಜ್ರಾಯುಧವನ್ನು. ಯುದ್ಧದಲ್ಲಿ ಜಯಾಪಜಯಗಳು ಯಾರಿಗೂ ಸ್ಥಿರವಲ್ಲ. ಹರಿಯೊಬ್ಬನೇ ಸದಾ ಜಯಶೀಲನು, ಅವನೊಬ್ಬನೇ ಜಯ ಪಡೆಯುವುದು. ಹರಿಯೊಬ್ಬನನ್ನ ಬಿಟ್ಟು ಯಾರಿಗೆ ಜಯ ಸಿಗುತ್ತೋ ಗೊತ್ತಾಗಲ್ಲ. ಜೀವನ ಕರ್ಮಾನುಸಾರವಾಗಿ ಜಯ ಅಪಜಯಗಳು ಶ್ರೀಹರಿಯ ಕೃಪೆಯಿಂದಲೇ ಬರುತ್ತದೆ ಹೇಳ್ತಾ ಇದ್ದಾನೆ. ಶ್ರೀಹರಿಯ ಕೃಪೆಯಿಂದ ಬರುತ್ತೆ ಕಣೋ ಜಯ ಅಪಜಯಗಳು. ಹೀಗೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಅವನು ನಡೆಸಿದಂತೆ ನಡೆಯುವರು ಶ್ರೀಹರಿಯ ಅಧೀನ. ಇಂತಹ ಸರ್ವಸ್ವಾಮಿಯಾದ ಶ್ರೀಹರಿಯನ್ನು ಸಾಮಾನ್ಯ ಜೀವನೆಂದು ತಿಳಿಯತಕ್ಕವನು ಆತ್ಮನೇ ಸರಿ. ಶ್ರೀಹರಿಯನ್ನು ಸಾಮಾನ್ಯ ಜೀವ ಅಂತ ತಿಳಿಯಬೇಡ ಇಂದ್ರ. ಶ್ರೀಹರಿ ಇಚ್ಛೆಯಿಂದ ಹೇಗೆ ಬರುವುದು ಹಾಗಾಗಲಿ. ಜೀವನಿಗೆ ಇಷ್ಟವಾದುದು ಹರಿಚ್ಛೆಯಿಂದ ಬರುತ್ತದೆ. ಸುಖವಾದರೆ ನನ್ನಿಂದಾಯಿತು, ದುಃಖವಾದರೆ ದೇವರದು ಕಣ್ರಿ ಅನ್ಕೊಂಬಂದ್ರೆ ಸ್ವಭಾವ. ಹಾಗನ್ಕೋಬೇಡ, ಸಮಗಂತ ಇರ್ತೀವಿ. ಸುಖವಾಗ್ಬಿಟ್ರೆ ನಮ್ಮಿಂದಲೇ. ಬಾಕಿ ಮುಗ್ಧಾರ ಹೇಳೋದು, ನಾನು ನೋಡ್ತಾ ಇದ್ದೀನಿ ಕಣ್ರಿ, ಬಾಲ್ಯದಿಂದಲೂ ಕೂಡ ಆ ದೇವರು ನನ್ನ ತೊಂದರೆನೇ ಕೊಡ್ತಾ ಇದ್ದಾನೆ ನೋಡಿ. ಯಾವತ್ತೂ ತೊಂದರೆ ಕೊಡಲ್ಲ ದೇವರು. ನಮ್ಮ ಕರ್ಮಾನುಸಾರ ನಾವು ಎಂದಿನ ದಿನದಲ್ಲಿ ಏನು ಮಾಡಿದೀವೋ ಆ ಕರ್ಮ ಹೇಗೆ ಇದೆಯೋ ಅದರ ಪ್ರಕಾರ ಕೊಡ್ತಾ ಹೋಗ್ತಾರೆ. ದೇವರು ಯಾವತ್ತೂ ಕೆಟ್ಟದ್ದು ಮಾಡೋರಲ್ಲ. ದುಃಖವು ಬಂದಾಗ ಕುಗ್ಗಬೇಡ. ಬ್ರಹ್ಮ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ ಪಡೆದವನು ಹರುಷಾದಿಗಳಿಂದ ಮರುಳಾಗುವುದಿಲ್ಲ. ನನ್ನನ್ನು ನೋಡು ಇಂದ್ರ, ನನ್ನ ಆಯುಧ ಹೋಯ್ತು, ಬಲತೋಡು ಹೋಯ್ತು, ಅದಕ್ಕಾಗಿ ನಾನು ದುಃಖಿಸುತ್ತಿಲ್ಲ. ಎಲ್ಲ ಆ ಶ್ರೀಹರಿಯ ಇಚ್ಛೆ ಎಂದು ತಿಳಿದು. ಪುರಾಣಗಳಲ್ಲಿ ಕೆಲವು ಜೀವರು ರಾಕ್ಷಸರೇ ಆದರು, ಒರಟು ಸ್ವಭಾವದವರೇ ಆದರು, ಇನ್ನೊಬ್ಬರಿಗೆ ಹಿಂಸೆ ಕೊಡುವವರಾದರೂ ಕೂಡ ಅದು ಯಾವುದೋ ಒಂದು ಪಾಯಿಂಟಲ್ಲಿ ಅವರು ಒಳ್ಳೆ ಬುದ್ಧಿ ಇರುತ್ತೆ. ಅದಕ್ಕೆ ಈ ವೃತ್ರಾಸುರನೇ ಸಾಕ್ಷಿ. ಇಂದ್ರ ಕೆಳಗೆ ಬಿದ್ದಿದ್ದ ಆ ವಜ್ರಾಯುಧವನ್ನು ತೆಗೆದುಕೊಂಡ. ಎಲ್ಲ ಈ ಕಾಲವನೇ ನೀನು ಜೀವನ್ಮುಕ್ತನಾಗಿರುವೆ, ಭಕ್ತ್ಯಾದಿ ಸಂಪನ್ನನಾಗಿರುವೆ. ನಿನ್ನಂತಹವನಿಗೆ ದೇವತೆಗಳಿಂದಾಗಲಿ ಸ್ವರ್ಗಾದಿಗಳಿಂದಾಗಲಿ ಏನೂ ಆಗಬೇಕಾಗಿಲ್ಲ. ಹೀಗೆ ವೃತ್ರನನ್ನು ಹೊಗಳಿದ ಮೇಲೆ ಇಬ್ಬರಿಗೂ ಕೂಡ ದೊಡ್ಡ ಯುದ್ಧವಾಯಿತು. ಪರೀಘ ಎನ್ನುವ ಆಯುಧವನ್ನು ವೃತ್ರ ಎಡಗೈಯಿಂದ ಹಿಡಿದುಕೊಂಡು ಹೊಡೆಯಬಲ್ಲ ಬಗೆ ಹೋಗಿದೆ. ಒಂದೇ ಕೈಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ದೇವೇಂದ್ರನು ವೃತ್ರನ ಉದರದೊಳಗೆ ಸಾಯಿದ ನುಂಗುಬಿಟ್ಟ. ಕೊನೆಗೆ ಇಂದ್ರನನ್ನು ಹೊಡೆಯಲು ಹೋದಾಗ ಇಂದ್ರನು ವೃತ್ರನ ಎಡಗೈಯನ್ನು ಕತ್ತರಿಸಿದ ಬಿಟ್ಟ. ಆಗ ವೃತ್ರ ಏನ್ ಮಾಡ್ತಾನೆ, ಐರಾವತದಲ್ಲಿ ಕುಳಿತಿದ್ನಲ್ಲ, ಐರಾವತ ಇಂದ್ರ ಎಲ್ಲರನ್ನೂ ಕೂಡ ತನ್ನ ಬಾಯಿಂದ ನುಂಗುಬಿಟ್ಟ. ವೃತ್ರಾಸುರ ನುಂಗುಬಿಟ್ಟ. ಹೊಡೆಯಕ್ಕಾಗವಲ್ಲ, ಎರಡು ಕೈ ಇಲ್ವಲ್ಲ. ಏನ್ರಿ ಐರಾವತವನ್ನು ನುಂಗೋದು ಅಂದ್ರೆ, ಇಂದ್ರನನ್ನ ನುಂಗೋದು ಅಂದ್ರೆ. ಆಗ ವಜ್ರಾಯುಧ ದೇವೇಂದ್ರನ ವೃತ್ರನ ಉದರದೊಳಗೆ ಸಾಯದೆ ಬದುಕಿದ್ದ. ಹರಿಯ ಮಾತಿನಂತೆ ಅವರಿಬ್ಬರೂ ಗೆಳೆಯರಾಗಬೇಕಾಯಿತು. ವಜ್ರಾಯುಧದಿಂದ ಇನ್ನು ವೃತ್ರನ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದ. ಆಗ ಸಮುದ್ರದ ತೀರದಲ್ಲಿ ಅವರಿಬ್ಬರಿಗೂ ಸಂಚರಿಸುತ್ತಿದ್ದಾಗ ಗೆಳೆಯರಾಗಿದ್ದಾರೆ. ಇಂದ್ರನು ಅಲ್ಲಿ ಸಿದ್ಧವಾದ ನೊರೆಯಲ್ಲಿ ವಜ್ರಾಯುಧವನ್ನ ಅದ್ದಿದ. ವೃತ್ರನ ಶಿರಸ್ಸನ್ನು ಕತ್ತರಿಸಿದ. ನೊರೆ ಸಮುದ್ರದ ನೊರೆಯಲ್ಲಿ ಅದ್ದಿದ. ಅದಕ್ಕೆ ನೊರೆ ಇರುವ ನೀರನ್ನು ಕುಡಿಯಬಾರದು. ನೊರೆ ಇರುವ ಯಾವುದರವೇ ಆಗಲಿ, ಕಾಫಿನೇ ಆಗಲಿ, ಹಾಲು, ಮಜ್ಜಿಗೆ, ಪಾನಕ ಯಾವುದೇ ಆಗಲಿ, ನೊರೆ ಇರಬಾರದು. ಕೂಡಲೇ ಆ ದೇಹದೊಳಗಿಂದ ಜೀವನ ಹೊರಟು ಬಂದು ವಿದ್ಯಾಧರ ಲೋಕವನ್ನು ಸೇರಿ. ವೃತ್ರನ ದೇಹದಿಂದ ಒಂದು ಜೀವ ಬಂದ ವಿದ್ಯಾಧರ ಲೋಕ, ಅದೊಂದು ಲೋಕಕ್ಕೆ ಹೋಗ್ಬಿಟ್ಟ. ಸರ್ವರೂ ಇಂದ್ರನನ್ನು ಕೊಂಡಾಡಿದರು. ವೃತ್ರಾಸುರನನ್ನು ಕೊಂದನಲ್ಲ ಇಂದ್ರ ಅಂತ ಹೊಗಳಿದರು. ಋಷಿಗಳು ಇಂದ್ರನನ್ನ ವೃತ್ರಾಸುರನ್ನು ಕೊಲ್ಲಬೇಕೆಂದು ಅದರಿಂದ ಬರುವ ಬ್ರಹ್ಮಹತ್ಯೆಯನ್ನು ಅಶ್ವಮೇಧಯ, ಇವನು ಬ್ರಾಹ್ಮಣ ಮಗನೇ ಅಲ್ಲ, ವೃತ್ರಾಸುರನು ಕೂಡ ತ್ವಷ್ಟೃವಿನ ಮಗ, ವಿಶ್ವರೂಪನ ತಮ್ಮ. ಅಶ್ವಮೇಧ ಯಾಗವನ್ನು ಮಾಡಿಸಿ ಅದನ್ನು ಭರವಸೆ ಕೊಟ್ಟರು, ಹೆದರಬೇಡ ಅಂದರು. ಆಗ ಸೂಕ್ಷ್ಮ ರೂಪದಿಂದ ಅಲ್ಲಿದ್ದ
ಕಮಲದ ದಂಟಿನಲ್ಲಿ ವಾಸಿಸುತ್ತಾ 1000 ವರ್ಷಗಳ ಕಾಲ ಹೆಂಡತಿ ಮಕ್ಕಳು ಐಶ್ವರ್ಯ ಎಲ್ಲರನ್ನೂ ಭೋಗಲಿಲ್ಲದೆ ನರಸಿಂಹನ ಧ್ಯಾನವನ್ನು ಮಾಡುತ್ತಾ ಇಂದ್ರ ಅಲ್ಲಿ ಕಾಲ ಕಳೆದ. ಅಲ್ಲಿಗೆ ಧನ್ಯವೂ ಕೀರ್ತಿಪ್ರದವೂ ಪಾಪ ಪರಿಹಾರಕವೂ ಮಂಗಳಕರವಾದದ್ದು, ಆಯುಷ್ಯ ವೃದ್ಧಿಯಾಗುವುದು, ಇಂದ್ರಿಯ ಶಕ್ತಿಯನ್ನು ಕೊಡುವುದು ಆದ ಈ ಆಖ್ಯಾನವನ್ನ ಇಂದ್ರ ವೃತ್ರಾಸುರನ ವಧೆಯನ್ನು ಮಾಡಿದಂತಹ ಈ ಭಾಗವನ್ನ ಯಾವಾಗಲೂ ಕೊನೆಗೆ ಪ್ರತಿ ಪರ್ವಕಾಲದಲ್ಲಿ ಆದರೂ ಜ್ಞಾನಿಗಳು ಪಠಿಸಬೇಕು. ಗ್ರಹಣ ಕಾಲದಲ್ಲಿ, ಸಂಕ್ರಮಣ ಕಾಲದಲ್ಲಿ, ಅಥವಾ ಯಾವಾಗ ಇಷ್ಟ ಬರುತ್ತೋ ಆವಾಗ ಇಂದ್ರ ವೃತ್ರಾಸುರನ ಕೊಂದ ಭಾಗ ಇಂದ್ರ ಸ್ತೋತ್ರ ಅಂತಲೇ ಇದೆ, ಪಠಿಸಬೇಕು ಮತ್ತು ಅದನ್ನು ಕೇಳಬೇಕು. ವೃತ್ರಾಸುರನನ್ನು ಕೊಂದಿದ್ದಾಯಿತು. ಬಂತಲ್ಲ ಪರೀಕ್ಷಿತ್ ರಾಜನಿಗೆ ಪ್ರಶ್ನೆ. ಶುಕರನ್ನು ಕೇಳ್ತಾನೆ, ಸ್ವಾಮಿ, ವೃತ್ರನು ಅಸುರನಾಗಿದ್ದರೂ ಕೂಡ ಶ್ರೀಹರಿಯಲ್ಲಿ ಇಷ್ಟು ಭಕ್ತಿ ಮಾಡಿದ್ನಲ್ಲ, ಪಂಚಕಾಲದಲ್ಲಿ ಇಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ನಲ್ಲ, ಎಲ್ಲಿಂದ ಬಂತ ಅವನಿಗೆ ಬುದ್ಧಿ? ಶುಕರು ಹೇಳ್ತಾರೆ, ರಾಜೇಂದ್ರ, ವೃತ್ರಾಸುರ ಪೂರ್ವದಲ್ಲಿ ಚಿತ್ರಕೇತು ಎಂಬ ಚಕ್ರವರ್ತಿಯಾಗಿದ್ದ, ದೊಡ್ಡ ಚಕ್ರವರ್ತಿ. ಅವನ ಹೆಸರು ಚಿತ್ರಕೇತು. ದೊಡ್ಡದಾದ ಅರಮನೆ, ಅಪಾರವಾದ ಸೈನ್ಯ, ವ್ಯವಸ್ಥಿತವಾದ ಸಿಬ್ಬಂದಿ, ಅವನಿಗೆ ಅನೇಕ ಜನ ಪತ್ನಿಯರು, ಸೇವಕರು, ಹೇಗಿದ್ದಾನೆ ವೈಭವದಲ್ಲಿ ಇದ್ದಾನೆ. ಆಗ ಅವನ ಅರಮನೆಗೆ ನಾರದರು, ಆಂಗಿರ ಋಷಿಗಳು ಇಬ್ಬರು ಕೂಡ ಬರ್ತಾರೆ. ನಾರದರು ಮತ್ತು ಆಂಗಿರ ಋಷಿಗಳು ಬಂದವರೇ ಕುಳಿತುಕೊಂಡ್ರು. ಉಪಚಾರ ಎಲ್ಲ ಆಯಿತು. ಏನಪ್ಪ? ಚಿತ್ರಕೇತುವಿನ ಅರಮನೆ. ಈ ವೃತ್ರಾಸುರ ಹಿಂದೆ ಚಿತ್ರಕೇತು ಆಗಿದ್ದ, ಅದರ ಕಥೆಯನ್ನು ಹೇಳ್ತಿದ್ದಾರೆ. ಆಗ ಮುನಿಗಳು, ರಾಜನ ಮನಸ್ಸು ತತ್ವೋಪದೇಶಕ್ಕೆ ಈಗ ಹೊಲಸಾಗಿಲ್ಲ, ತತ್ವೋಪದೇಶ ಮಾಡೋದು ಬೇಡ, ಸುಮ್ಮನೆ ವಿಚಾರ ಕೇಳ್ಕೊಂಡು ಯೋಗಕ್ಷೇಮ ಕೇಳಬೇಡ ಅಷ್ಟೇ ನಿಂತ್ಕೊಂಡು. ನೋಡಿ, ತತ್ವೋಪದೇಶ ಮಾಡೋಕ್ಕೂ ಕೂಡ ಕೇಳುವವರ ಮನಸ್ಸು ಚೆನ್ನಾಗಿರಬೇಕು, ಸ್ಥಿರವಾಗಿರಬೇಕು. ಅದರಂತೆ ಇವರೇನು ಮಾಡಿದ್ರು? ನಾರದರು ಕೇಳಿದ್ರು ಚಿತ್ರಕೇತುವನ್ನು, ಏನಪ್ಪ ಹೇಗಿದೆಯಾ? ಚೆನ್ನಾಗಿದ್ದೀನಿ ಸ್ವಾಮಿ, ಎಲ್ಲ ಅನುಕೂಲ ಇದೆ, ಆದರೆ ಒಂದು ಚಿಂತೆ. ಯಾವುದಪ್ಪ ಅದು? ಮಕ್ಕಳಿಲ್ಲದ ಚಿಂತೆ. ಅವನಿಗೆ ಸಂತಾನ ಇಲ್ಲ. ಚಿತ್ರಕೇತುರಾದ ಸಂತಾನವಿಲ್ಲದ ಚಿಂತೆ. ಏನು ಮಾಡಲಿ ಸ್ವಾಮಿ? ಒಂದು ಕ್ಷಣ ಕುಳಿತುಕೊಂಡ್ರು ಋಷಿನೋ ಮತ್ತೆ ನಾರದರಿಬ್ಬರೇ. ಮಹಾರಾಜ, ನಿನಗೆ ಅದರ ಯೋಗವಿಲ್ಲ. ಏನು ಸ್ವಾಮಿ, ನೀವು ದೊಡ್ಡ ತಪಸ್ವಿಗಳು, ಮುಂದಿನ ಭವಿಷ್ಯ ಗೊತ್ತಿದೆ ನಿಮಗೆ, ಯೋಗ ಇಲ್ಲ ಅಂದುಬಿಟ್ರಲ್ಲ, ಏನಾದರೂ ಮಾಡಿ ನನಗೊಂದು ವರ ಕೊಡಿ ಸ್ವಾಮಿ. ಬಲವಂತವಾಗಿ ಕೇಳಿದೆ. ಬಲವಂತವಾಗಿ ಕೇಳಿದ್ರು. ಇಲ್ಲಪ್ಪ, ಆಗಲ್ಲ ಕಣ, ನಿನಗ ಯೋಗ ಇಲ್ಲ, ಈ ಜನ್ಮ ಕಳೆದುಕೋ, ಮುಂದಿನ ಜನ್ಮದಲ್ಲಿ ನಿನಗೆ ಆಗ್ಬಹುದು, ಈ ಜನ್ಮದಲ್ಲಿ ಮಗು ಆಗಲ್ಲ ಅಂದರು. ಆಗಲೇಬೇಕು ಸ್ವಾಮಿ ಹಠ ಹಿಡಿದ. ದೇವರ ಬಳಿಯಲ್ಲಿ, ಋಷಿಗಳ ಬಳಿಯಲ್ಲಿ ಹಠ ಹಿಡಿಬೋದೆ? ಈ ಹಳ್ಳಿಗಳ ಕಡೆ ಏನಾದ್ರು ದೊಡ್ಡ ಕೆಲಸ ಆಗಬೇಕಾದ್ರೆ ಆ ಜನ ಹೋಗಿ ಅವ್ರು ಯಾವ ನಂಬಿಕೆ ಇಟ್ಟಿರ್ತಾರೋ ದೇವರ ಹತ್ರ ಹೊರಟೋಗ್ತಾರೆ. ಬೆಳಗ್ಗೆ ಸ್ನಾನ ಮಾಡಿ ಶುಚಿಯಾಗಿ ಹೋಗ್ತಾರೆ. ಒಂದಿಷ್ಟು ಹೂ ತಗೊಂಡು ಹೋಗ್ತಾರೆ. ಆ ಹೂವನ್ನು ದೇವರ ಮೇಲೆಲ್ಲ ಇಡ್ತಾರೆ. ಕೈ ಮುಗಿದು ಕೇಳ್ಕೊತಾರೆ, ನನಗೇನಾದ್ರು ಕೆಲಸ ಆಗಬೇಕಾಗಿದ್ರೆ ಒಂದು ಹೂವು ನಿನ್ನಿಂದ ಬೀಳಲಿ, ಕೆಲಸ ಆಗಲ್ಲ ಅಂದರೆ ನೀನು ಹೂ ಬೀಳೋದೇ ಇಲ್ಲ. ಅವಾಗ ಎಷ್ಟು ತನಕ ಕೂತ್ಕೋತಾರೆ? ಬೆಳಗ್ಗೆ ಹೋದವರು ಮಧ್ಯಾಹ್ನ 3 ಗಂಟೆ 4 ಗಂಟೆ ಅಲ್ಲೂ ಕೂತಿರ್ತಾರೆ, ಹೋಗೋದೇ ಇಲ್ಲ ದೇವಸ್ಥಾನದಿಂದ. ಕೊನೆಗೆ ಹೇಳ್ತಾರೆ, ನೋಡ್ಬೇಕದು ಆ ವಾಕ್ಯಗಳು. ನೋಡು, ಬೆಳಗ್ನಿಂದ ಕೂತಿದ್ದೀನಿ, ಸರಿಯೋಗಲ್ಲ, ನೋಡ್ಕೊ, ಇನ್ನೋ ಒಂದು ಹೂ ಕೊಡಕ್ಕಾಗಲ್ವ ನೀನು? ಮತ್ತೆ ಅವನ ದೇವರ ಕೇಳ್ಬೋದು, ಒಂದು ಹೂ ಕೊಡಕ್ಕಾಗಲ್ವಾ? ಅದೇನಾದ್ರೂ ಎಡಗಡೆ ಬಿದ್ದುಬಿಟ್ರೆ ಕೆಲಸ ಆಗಲ್ಲ. ದೇವರು ಎಡಗಡೆ ಹೂ ಕೊಟ್ಬಿಡ್ತು, ಈ ಕೆಲಸ ಬೇಡ, ಇಲ್ಲೆದ್ದು ಕೊಪ್ಪುವುದು ಬೇಡ, ಇದು ಮಾಡ್ಕೊಳ್ತಾರೆ. ಒಂದು ಹೂವೇನಾದ್ರು ಮಧ್ಯದಲ್ಲಾಗಲಿ ಬಲಭಾಗದಲ್ಲಿ ಬಿದ್ದು ಬಿಟ್ರೆ ಕುಣಿದಾಡಿ ಬಿಡ್ತಾರೆ ಅವರು. ದೇವರ ಹತ್ರ ಬಲವಂತವಾಗಿ ಪ್ರಸಾದವನ್ನ ಪಡೆಯುವ ಅಜ್ಞ ಜನರು ಹೇಳ್ಕೊಳ್ಳೋಣ. ತಿಳುವಳಿಕೆ ಸಾಲದು, ಇರಲಿ. ಇನ್ನೇನಾಗಿದೆ, ಈ ಚಿತ್ರಕೇತು ರಾಜ ನಾರದರನ್ನ ಹಾಗೆ ಕೇಳ್ತಾ ಇದ್ದಾನೆ. ಹಾಗೆ ಕೇಳ್ದ, ಕೊಡಿ ಸ್ವಾಮಿ, ನೀವು ನನಗೆ ವರ ಬೇಕು. ಬೇಡ ಕಣೋ, ದುಃಖ ಅನುಭವಿಸ್ತೀಯಾ ಅಂದ್ರು. ಇಲ್ಲ ಸ್ವಾಮಿ ಅಂತ ವರ ಕೊಟ್ಬಿಟ್ರು. ಹೋಗಿ ಒಂದು ಮಗುವಾಗ ಹೋಗು. ಚಿತ್ರಕೇತು ರಾಜನ ಅನೇಕ ಜನ ಪತ್ನಿಯರಲ್ಲಿ ಒಬ್ಬಳು ಗರ್ಭವನ್ನು ಧರಿಸಿದಳು, ಒಂದು ಮಗವನ್ನು ಹೆತ್ತಳು.
ಬೇರೆ ರಾಣಿಯರಿದ್ರಲ್ಲ, ಬಂದ್ಬಿಡ್ತು ಮತ್ಸರ ಅವರಿಗೆ, ಇವಳಿಗೆ ಮಗುವಾಗ್ಬಿಡ್ತಲ್ಲ ನಮಗಿಲ್ಲ ಅಂತ ಹೇಳಿ ಬೇರೆಯವರೆಲ್ಲರೂ ಕೂಡ ಆ ಬೆಳೆಯುತ್ತಿದ್ದ ಮಗುವಿಗೆ, ಸುಮಾರು 4-5 ತಿಂಗಳಾಗಿರುವ ಆ ಮಗುವಿಗೆ ವಿಷವನ್ನು ಇಟ್ಟು ಹಾಲಿನಲ್ಲಿ ಕೊಡಿಸಿ ಸಾಯಿಸಿ ಸತ್ತೋಯ್ತಲ್ಲ ಮಗು. ಎಷ್ಟೋ ದಿನ ಕಾಯಿತು. ರಾಜನಿಗೆ ದುಃಖದಲ್ಲಿ ಇನ್ನೇನು, ಮಗುವನ್ನು ನೋಡಿ ಸಂತೋಷ ಪಡ್ತಿದ್ದ. ಸತ್ತೋಯ್ತು. ಪುನಃ ಬಂದರು ನಾರದರು, ಆಂಗಿರ ಋಷಿಗಳು ಅರಮನೆಗೆ. ಯಾರು ಸ್ವಾಮಿ ನೀವು ಅಂದ. ಮರ್ತೇ ಹೋಗಿದೆ ಅವರಿಗೆ ಯಾವುದೋ ಈ ಸಂಸಾರ ಚಿಂತನೆಯಲ್ಲಿ, ಈ ಮಗುವಿನ ಮೇಲಿನ ವ್ಯಾಮೋಹ. ಕೇಳಿದ್ರು, ಹೇಗಿದೆಯಾ ಮಹಾರಾಜ ಅಂದರು. ಏನು ಸ್ವಾಮಿ, ಇಷ್ಟಿನ ಜೀವನ ಅಂದರೆ ಮಗು ಇಲ್ಲದ ಚಿಂತೆ, ಮಗು ಹುಟ್ಟಿತು ಸಂತೋಷ, ಮಗು ಸತ್ತಿತು ದುಃಖ. ಚಿಂತೆ, ಸಂತೋಷ, ದುಃಖ, ಇದೇನೇನ ಜೀವನ? ಯಾಕೆ ಸ್ವಾಮಿ ಸತ್ತೋಯ್ತು? ಅದು ಯಾವ ಋಣಾನುಬಂಧ ಆಯಿತು ನನಗೂ ಅದಕ್ಕೂ? ಅದು ಸತ್ತೋಗುತ್ತೆ ಅಂತ ನಿಶ್ಚಯ ಇದ್ದರೆ ನನ್ನ ಮನೆಯಲ್ಲಿ ಹುಟ್ಟಿ ಸ್ವಲ್ಪ ದಿನ ನನಗೆ ಯಾಕೆ ಸಂತೋಷವನ್ನು ಕೊಡಬೇಕಾಗಿತ್ತದು? ಚಿತ್ರಕೇತು ರಾಜ ಈ ಕೇಳಿದ ಮೇಲೆ ಆಂಗೀರ ಸ್ವಾಮಿ ಹೇಳ್ತಾ ಇದ್ದಾರೆ, ನಾರದರು, ನೀನು ಅಂತಹ ವೈರಾಗ್ಯವನ್ನು ಹೊಂದುವುದಕ್ಕೆ ಅನುಕೂಲವಾದ ಮಂತ್ರವಾಗಿದೆ. ನಿನಗೆ ವೈರಾಗ್ಯ ಬರಬೇಕು. ವೈರಾಗ್ಯ ಇಲ್ಲ. ವೈರಾಗ್ಯ ನಾವೆಷ್ಟು ಹೇಳಿದ್ರೂ ಕೂಡ ನಿನಗೆ ಸುಲಭವಲ್ಲ. ಆ ಮಗು ಯಾಕೆ ಹುಟ್ಟಿತು ಅಂತ ಕೇಳ್ತೀಯಲ್ಲ, ಆ ಮಗುವಿನ ಜೀವಾತ್ಮವನ್ನೇ ಕರ್ಕೊಂಬಂದು ನಿಲ್ಲಿಸ್ತೀವಿ. ನೀನೇ ಕೇಳು ಪ್ರಶ್ನೆ, ಯಾಕೆ ನಮ್ಮ ಮನೆಯಲ್ಲಿ ಹುಟ್ಟಿದೆ ಅಂತ ಕೇಳು ನೀನೇನೆ. ನಾರದರು, ಆಂಗಿರ ಋಷಿಗಳು ಆ ಜೀವಾತ್ಮನನ್ನೇ ಕರ್ಕೊಂಬಂದು ನಿಲ್ಲಿಸಿದ್ರು, ಆ ಮಗುವಿನ ಆತ್ಮವನ್ನೇ. ಜೀವಾತ್ಮ ಪ್ರಶ್ನೆ ಮಾಡಿದ ರಾಜ, ಏಕೆ ನಮ್ಮ ಮನೆಯಲ್ಲಿ ಹುಟ್ಟಿದೆ? ಏಕೆ ನನಗೆ ಅಭಿಮಾನ ಹುಟ್ಟಿಸಿದೆ? ಯಾಕೆ ಯಾರೂ ಸಮಾಧಾನ ಮಾಡುವುದಕ್ಕೆ ಸಾಧ್ಯ ಇಲ್ಲ? ಅಷ್ಟು ದುಃಖವನ್ನು ಕೊಟ್ಟೆ. ಆಗ ಜೀವಾತ್ಮ ಹೇಳುತ್ತೆ, ನನಗೆ ಎಷ್ಟೋ ಜನ ತಂದೆಯರು, ಎಷ್ಟೋ ಜನ ತಾಯಿಯರು, ಎಷ್ಟೋ ಜನ್ಮವನ್ನು ಪಡೆಯುತ್ತೇನೆ. ಒಂದು ಜನ್ಮದಲ್ಲಿ ತಂದೆ ತಾಯಿ ಆಗಿದ್ದವರು ಮುಂದಿನ ಜನ್ಮದಲ್ಲಿ ಅವರೇ ಆಗಬೇಕು ಅಂತ ನಿಯಮ ಇಲ್ಲ. ಯಾವುದೋ ನಿಮಿತ್ತ ಮಾತ್ರದಿಂದ ನಾವೆಲ್ಲರೂ ಒಂದು ಕಡೆ ಸೇರಿದ್ದೇವೆ. ಏನಾದರೂ ಕೂಡ ಸೃಷ್ಟಿ ಪ್ರವಾಹ, ಪ್ರಳಯ ಪ್ರವಾಹ, ಅಂತ್ಯಕಾಲ ಬಂದುಬಿಟ್ಟಾಗ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಡ್ತೀವಿ, ಸಿಗಲ್ಲ, ಭೇಟಿಯಾಗಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಸಿಗೋದೇ ಇಲ್ಲ. ನಿಮಿತ್ತ ಮಾತ್ರದಿಂದ, ಭಗವಂತನ ಸಂಕಲ್ಪದಿಂದ ನಾವೆಲ್ಲರೂ ಒಂದು ಕಡೆ ಸೇರಿದ್ದೀವಲ್ಲ. ನದಿಯ ದಡದಲ್ಲಿ ಮರಳಿನ ರಾಶಿ ತುಂಬಿರುತ್ತೆ. ಆ ಮರಳಿನ ರಾಶಿ ಯಾರು ತಂದಾಕಿದ್ದಲ್ಲ, ಪ್ರವಾಹದಲ್ಲಿ ಬಂದಿದೆ, ಅಪ್ಪಳಿಸಿಕೊಂಡು ಬಂದಿದ್ದೀರಿ. ಪ್ರವಾಹ ನಿಂತೋಯ್ತು. ಆ ಮರಳಿನ ರಾಶಿ ಹಾಗೆ ಇದೆ, ಒಂದ್ರ ಪಕ್ಕದಲ್ಲಿ ಒಂದೇ ಇದೆ ಮರಳು. ಪುನಃ ಇನ್ನೊಂದ್ಸಲ ಪ್ರವಾಹ ಬಂತು, ಹೊರಟೋಯ್ತು ಮರಳು. ಒಂದ್ರ ಪಕ್ಕ ಇದ್ದ ಮರಳು ಅದೇ ಜಾಗದಲ್ಲಿ ಇರುತ್ತಾ, ಪ್ರವಾಹ ಬಂದ್ಮೇಲೆ ಎಲ್ಲೆಲ್ಲ ಆಯಿತು. ಹಾಗೆ ನಿಮಿತ್ತ ಮಾತ್ರ ವ್ಯಾಪಾರದಿಂದ ನಾವೆಲ್ಲರೂ ಕೂಡ ಒಂದು ಕಡೆ ಇದ್ದೀವಿ. ಜೀವಾತ್ಮ ಹೇಳ್ತಾ ಇದೆ. ಋಣಾನುಬಂಧ ಅಂತ ಅದಕ್ಕೆ ಕರೆಯೋದು. ಋಣಾನುಬಂಧ ಇದೆಲ್ಲವನ್ನು ಹಿಂದಿನವರು ತಿಳಿದಿದ್ರು, ಹೇಳಕ್ಕೆ ಬರ್ತಿರ್ಲಿಲ್ಲ ಅವರು. ಪಾಪ ಭಾಳ ಹಿಂದಿನವರು. ಯಾವ ಶಾಶ್ವತ ಅಂತ ಇರಬೇಕು ಅವರು ಒಂದೇ ವಾಕ್ಯ. ಯಾವುದು ಶಾಶ್ವತ? ಒಂದಲ್ಲ ಒಂದಿನ ನಾವು ಹೋಗಬೇಕು, ನೀವು ಹೋಗಬೇಕು, ಎಲ್ಲರೂ ಹೋಗುವುದೇ ಆಗಿದೆ ನಮ್ಮ ಪ್ರಯಾಣ ಆ ಕಡೆಗೆ. ಯಾತಕ್ಕಾಗಿ ನಮಗಿದು ಈ ಜೀವನ? ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅವನಿಗೂ ನಿತ್ಯನಾದ ಜೀವನಿಗೂ ನಿತ್ಯ ಸಂಬಂಧ ಇದೆ. ಪರಮಾತ್ಮ ಪರಮನಿತ್ಯ. ಯಾರಿಗಪ್ಪ ಸಂಬಂಧ ಇರೋದು? ಪರಮಾತ್ಮನಿಗೂ ಮತ್ತು ಜೀವನಿಗೂ ಸಂಬಂಧ ಇದೆ. ಯಾವ ಸಂಬಂಧ? ಈ ಜೀವ ಈ ಶರೀರದಲ್ಲಿ ಇಷ್ಟು ವರ್ಷ ಇತ್ತು, ಸಾಕು, ಆ ಶರೀರನ ಬಿಟ್ಟುಬಿಡ್ತು, ಈ ಜೀವ ತಗೊಂಡೋಗಿ ಈ ಶರೀರದಲ್ಲಿ ಇರೋಣ, ಸಂಬಂಧ ಅವನು. ಒಂದು ಜನ್ಮದಲ್ಲಿ ಎಲ್ಲ ಬಂಧುಗಳು ಆಗಿದ್ದವರು ಮುಂದಿನ ಜನ್ಮದಲ್ಲಿ ಅವರೇ ನಮಗೆ ಬಂಧುಗಳು ಸಾಧ್ಯವೇ ಇಲ್ಲ. ಅಕ್ಕ, ಭಾವ, ಅಣ್ಣ, ಅತ್ತಿಗೆ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಎಲ್ಲ ಯಾರ್ಯಾರೋ ಯಾವ್ಯಾವ ಕಡೆಗೂ ಸುಮ್ಮನೆ ನೆಪ ಮಾತ್ರಕ್ಕೆ ನಾವು ಈ ಜನ್ಮಕ್ಕೂ ಕರ್ಕೋತಾ ಇರ್ತೀವಿ ಅವರನ್ನ. ಆದ ಕಾರಣ ಅನಿಮಿತ್ತ ಬಂಧುವಾದ, ನಿಮಿತ್ತ ಅಲ್ಲ ಅನಿಮಿತ್ತ ಬಂಧುವಾದ ಪರಮಾತ್ಮನನ್ನ ಯಾವಾಗಲೂ ಸ್ಮರಿಸಬೇಕು. ಉಳಿದೆಯ ಸಂತೆಯ ಜನರನ್ನ ಕಟ್ಟಿಕೊಂಡು ಏನು ಫಲ ಅನ್ನತ್ತೆ ಜೀವಾತ್ಮ. ಉಳಿದವರೆಲ್ಲ ಸಂತೆಯ ಜನ ಇದ್ದಂತೆ. ಹಕ್ಕಿ ಕುಳಿತೀತು ಅಂಗಳದಲ್ಲಿ, ಹಾರಿ ಹೋಯಿತು. ಹಾಗೆ ಹಕ್ಕಿ ಬಂತು, ಅಂಗಳದಲ್ಲಿ ಕುಳಿತಿತ್ತು. ಸಂತೆ ಸೇರಿದೆ, ಅಂಗಡಿ ಇಡಕ್ಕೆಲ್ಲ ಬಂದಿದ್ದಾರೆ. ಅಂಗಡಿಯನ್ನು ಬಿಚ್ಚಿದರು. ಸಾಯಂಕಾಲವಾಯಿತು, ಸಂತೆ ಮುಗಿಯಿತು.
ಅಂಗಡಿಯನ್ನು ಮುಚ್ಚಿ ಕಟ್ಟಿದರು. ಊರು ಕಟ್ಟಕ್ಕೆ ಹೋದರು. ಪ್ರಯಾಣ ಮಾಡೋನು ಬಂದಿದ್ದಾನೆ. ರಾತ್ರಿ ಆಯಿತು, ಆಯಾಸವಾಗಿದೆ, ಎಲ್ಲೋ ಒಂದು ಕಡೆ ಇರಬೇಕು. ಆ ಪಡಸಾಲೆ ಜಗಲಿ ಮೇಲೆ ಮಲಗಿದ್ದಾನೆ. ಬೆಳಗಾಯಿತು, ಎದ್ದು ಹೋದ. ಅದರಂತೆ ಈ ಶರೀರದಲ್ಲಿ ಈ ಜೀವ ಸೇರಿಕೊಂಡು ಹಕ್ಕಿ ಕುಳಿತೀತು ಅಂಗಳದಲ್ಲಿ, ಹಾರಿ ಹೋಯಿತು ಆ ಕ್ಷಣದಲ್ಲಿ. ಆದ ಕಾರಣ ಹೇಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು. ಪ್ರಾಚೀನದಲ್ಲಿ ಹೇಗೆ ಬರೆದಿದೆಯೋ, ಹಣೆಯಲ್ಲಿ ಹೇಗೆ ಬರೆದಿದೆಯೋ, ಹಣೆ ಬರಕೆ ಯಾರು ಹೊಣೆ ಅಂತ ಒಂದಾದೆ. ಹಣೆ ಬರಕೆ ಯಾರು ಹೊಣೆ? ನಮ್ಮಲ್ಲಿ ಏನೇನು ಬರೆದಿದ್ದಾನೋ ವಿಧಿ ಲಿಖಿತ ಅದರಂತೆಯೇ ನಡೆಯುತ್ತದೆ. ಹೀಗೆ ಹೇಳಿ ಆ ಜೀವ ಹೊರಟು ಹೋಯಿತು. ಎಲ್ಲರಿಗೂ ಜ್ಞಾನೋದಯವಾಯಿತು. ವಿಷವನ್ನು ಹಾಕಿದ್ದ ರಾಜನ ಪತ್ನಿಯರು ನಾರದರು ಮತ್ತು ಆಂಗೀರ ಋಷಿಗಳು ಹೇಳಿದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರು. ಜೀವಾತ್ಮ ಅದೃಶ್ಯವಾಗೋಯಿತು. ಚಿತ್ರಕೇತು ಎದ್ದ ಮೇಲಕ್ಕೆ ನಾರದರು ಮತ್ತು ಆಂಗೀರ ಋಷಿಗಳ ಬಳಿಗೆ ಹೋದ. ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡಿದ. ಸ್ವಾಮಿ, ನನಗೆ ಬೇಡ ಅರಮನೆಯ ಸುಖ ಬೇಡ, ನನಗೆ ವೈರಾಗ್ಯ ಬರ್ತಾ ಇದೆ. ಈ ವೈರಾಗ್ಯ ಶಾಶ್ವತವಾಗಿರಬೇಕು. ಆಶೀರ್ವಾದ ಮಾಡಿ. ನನಗೆ ಮಂತ್ರವನ್ನು ಹೇಳ್ಕೊಡಿ. ಅಷ್ಟು ಬಂತಲ್ಲ ಇವರಿಗೆ ದೀಕ್ಷೆ ಅಂದ್ಬಿಟ್ಟು ನಾರದರು, ನೀನು ಜೀವನ್ ಮುಕ್ತನಾದೆ ಅಂದ್ಬಿಟ್ಟು ಚಿತ್ರಕೇತು ರಾಜನಿಗೆ, ಜೀವನ್ ಮುಕ್ತನಾದೆ, ನೀನು ಹೋಗು, ನಿನಗೊಂದು ಮಂತ್ರ ಹೇಳ್ಕೊಡ್ತೀನಿ ಅಂತ ಹೇಳಿ ಸಂಕರ್ಷಣ ಮಂತ್ರವನ್ನು ಹೇಳ್ಕೊಟ್ರು. ಆಗ ರಾಜ ಆ ಸಂಕರ್ಷಣ ಮಂತ್ರವನ್ನು ಹೇಳ್ಕೊಂಡ ಮೇಲೆ ಸಂಕರ್ಷಣ ರೂಪಿ ಪರಮಾತ್ಮ ಪ್ರತ್ಯಕ್ಷನಾದ. ಹೇ ಮಹಾರಾಜ, ಧ್ಯಾನ ಮಾಡೋದೇನೋ, ಸಂಸಾರದಲ್ಲಿ ಬಿದ್ದು ತೊಳಲ್ತಾ ಇದೆಯಲ್ಲೋ, ಒಂದು ಮಗುವಿಗಾಗಿ ನೀನು ಎಷ್ಟು ಯೋಚನೆ ಮಾಡಿದೆ, ಚಿಂತೆ ಮಾಡಿದೆ. ನಾನು ಸರ್ವತ್ರ ವ್ಯಾಪ್ತ, ಸಕಲಕ್ಕೂ ಕರ್ತ, ಸರ್ವಕ್ಕೂ ಆಧಾರ. ಸಂಕರ್ಷಣ ಪರಮಾತ್ಮ. ಜಾಗ್ರದಾದಿ 3 ಅವಸ್ಥೆಗಳು ಇಲ್ಲ. ಜಾಗೃತ್, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳು ಅದಿಲ್ಲ ನನಗೆ. ನಾನೇ ಪ್ರೇರಕ, ಅವುಗಳಿಗೂ ನಾನೇ ಪ್ರೇರಕ. ಯಾವುದು? ಜಾಗೃತ್ ಎಚ್ಚರವಾಗಿದ್ದಾಗ ಪ್ರೇರಣೆ ಮಾಡ್ತಾನೆ. ನಿದ್ರೆಯಲ್ಲಿಯೂ ಉಸಿರಾಡ್ತಾ ಇರ್ತೀವಿ. ಉಸಿರಾಡದೇ ಇರುವ ನಿದ್ರೆ ಅಂದ್ರೆ ಮುಗಿತಾನೆ. ನಿದ್ರೆಯಲ್ಲಿ ಉಸಿರಾಡಲಿಲ್ಲ ಅಂದ್ರೆ ಫೈನಲ್ ನಿದ್ರೆ ಆಗೋಯ್ತು. ಇನ್ನು ಸ್ವಪ್ನ ಯಾವಾಗ ಏನ್ರಿ ಭಗವಂತನ ತಂತ್ರ. ನಾವು ಸ್ವಪ್ನವನ್ನ ಕಾಣ್ತಾ ಇರುವಾಗ ಹೊರಗಿನ ಯಾವ ಲೋಕದ ಪರಿವೆಯೂ ನಮಗಿಲ್ಲ. ಅವಾಗ ಸ್ವಪ್ನ ಕಾಣ್ತಾ ಇರ್ತೀವಿ, ಆಯ್ತು. ಸ್ವಪ್ನ ಕಾಣ್ತಾ ಇರುವಾಗ ಎಚ್ಚರಗಳಿವೆ. ಹಾಗಾದ್ರೆ ಇದೇ ಎಚ್ಚರ. ಸ್ವಪ್ನವನ್ನು ಕಾಣ್ತಾ ಇರ್ಬೇಕಾದ್ರೆ ಕಾಮೆಂಟ್ರಿ ಕೊಡೋಲ್ಲ. ನಾನು ನೋಡ್ತಾ ಇದ್ದೀನಿ, ನಾನು ಈ ಮನೆ ಹೋಗ್ತಾ ಇದ್ದೀನಿ, ಈ ತಿಂಡಿ ತಗೋತಾ ಇದ್ದೀನಿ, ಇದನ್ನು ತಿಂತಾ ಇದ್ದೀನಿ, ಇಲ್ಲ. ಸುಮ್ಮನೆ ಮೌನವಾಗಿ ಏನೇನಬೇಕು ಸ್ವಪ್ನವೆಲ್ಲವನ್ನು ಕಾಣ್ತೇವೆ. ನಿದ್ರೆ ಮರೆತು ಬಿಡ್ತೀವ. ಬೆಳಿಗ್ಗೆ ಎದ್ದು ಸಾಧ್ಯವೇ ಇಲ್ಲ. 10 ವರ್ಷ 20 ವರ್ಷ ಆಗಿರೋ ಸ್ವಪ್ನ ಇವತ್ತು ಜ್ಞಾಪಕ ಇರುತ್ತಲ್ಲ, ಭಗವಂತ ಕೊಡ್ತಾನಲ್ಲ ಸ್ವಪ್ನವನ್ನ. ಅದಕ್ಕೆ ಬ್ರಹ್ಮಸೂತ್ರ ಹೇಳುತ್ತೆ, ಓಂ ಸಂಧ್ಯೆ ಸೃಷ್ಟಿಯಾಗಿ ಓಂ ಅನ್ನೋ ಸೂತ್ರ. ಸ್ವಪ್ನವನ್ನು ಭಗವಂತ ಹೇಗೆ ತಿಳಿಸುತ್ತಾನೆ, ಅವುಗಳಿಗೆ ಪ್ರೇರಕ ಅವನೇ ಆಗಿದ್ದಾನೆ. ನನ್ನನ್ನು ಹೀಗೆಯೇ ತಿಳಬೇಕು, ಇಲ್ಲವಾದರೆ ನಿತ್ಯ ನರಕದಲ್ಲಿ ಬೀಳಬೇಕಾಗಿತ್ತು. ನಿವೃತ್ತಿ ಮಾರ್ಗವೇ ಪ್ರಶಸ್ತ, ಶ್ರೇಯಸ್ಕರ. ನೀನು ಚಿತ್ರಕೇತು ರಾಜನಿಗೆ ಭಗವಂತನು ಕೊಟ್ಟ ವಿಮಾನದಲ್ಲಿ ಕುಳಿತು ಸಂಚರಿಸುತ್ತಾ, ಒಂದು ವಿಮಾನ ಕೊಟ್ಟ ದೇವರು ಸಂಕಟನವರು, ಹೋಗು ವಿಮಾನದಲ್ಲಿ ಓಡಾಡ, ವೈರಾಗ್ಯದಲ್ಲಿ ಹೋಗು. ಅವನು ಎಲ್ಲ ಕಡೆಯೂ ಓಡಾಡ್ತಾ ಇದ್ದಾನೆ ಚಿತ್ರಕೇತು ರಾಜ. ಸಂಚಾರ, ಅಪ್ಪಟ ವೈರಾಗ್ಯ, ಯಾವುದರ ಮೇಲೂ ಅಪೇಕ್ಷೆ ಇಲ್ಲ. ಎಲ್ಲ ಕಡೆ ತಿರುಗಾಡ್ತಿದ್ದವನು ಕೈಲಾಸಕ್ಕೆ ಬಂದ್ಬಿಡೋದೆ. ಕೈಲಾಸದಲ್ಲಿ ವಿಮಾನದಿಂದ ಇಳಿದು ನೋಡ್ತಾನೆ, ಕೈಲಾಸ ಮಂದಿರ, ರುದ್ರದೇವರು ಒಬ್ಬರೇ ಇಲ್ಲ, ಜೊತೆಯಲ್ಲಿ ಪಾರ್ವತಿಯೂ ಇದ್ದಾಳೆ. ಆಗ ಬಂದವನು ಸುಮ್ಮನೆ ಕೈ ಮುಗಿದ್ಬಿಟ್ಟು ಹೊರಟೋಗಿದ್ರೆ ಚೆನ್ನಾಗಿರ್ತಿತ್ತು. ಈ ರುದ್ರನಿಗೆ ಸಮಯ ಸಂದರ್ಭದ ವಿವೇಕವೇ ಇಲ್ಲ. ಯಾವಾಗಲೂ ಕೂಡ ಪತ್ನಿಯ ಜೊತೆಯಲ್ಲೇ ಇರ್ತಾನೆ ಅಂದುಬಿಟ್ಟ ಗಟ್ಟಿಯಾಗಿ. ಇದು ಪಾರ್ವತಿಗೆ ಕೇಳಿಸಿದ. ಎಲ್ಲೋ ನರಹುಳುವೆ, ಇಲ್ಲಿಗೆ ಬಂದು ನನ್ನ ಗಂಡನ ಮೇಲೆ ಶಾಸನ ಮಾಡಲು ನೀನು ಯಾರು? ನಿನಗೆ ಎಲ್ಲಿದೆ ಅಧಿಕಾರ? ಅಧಿಕಾರ ಕೊಟ್ಟವರು ಯಾರು ನಿನಗೆ? ಬೇಡ. ಆದ ಕಾರಣ ಇಲ್ಲಿಗೆ ಬಂದದ್ದೇ ಒಂದು ತಪ್ಪು. ಬಂದ ಮೇಲೆ ತಪ್ಪಾಗಿ ನಡೆದುಕೊಂಡೆಲ್ಲ, ನೀನು ರಾಕ್ಷಸನಾಗಿ ಹುಟ್ಟು ಅಂತ ಆ ಚಿತ್ರಕೇತುವಿಗೆ ಪಾರ್ವತಿ ಶಾಪ ಕೊಟ್ಟ ಮೇಲೆ ಕೇಳಿಕೊಂಡ, ಪ್ರಾರ್ಥನೆ ಮಾಡ್ದ, ನಮಸ್ಕಾರ ಮಾಡ್ದ. ಕರುಣೆ ಬಂತು ಪಾರ್ವತಿ ಗಿರಿಜಿ. ನೀನು ರಾಕ್ಷಸನಾದರೂ ಕೂಡ ನಿನ್ನಲ್ಲಿರುವ ಜ್ಞಾನ ಚೆನ್ನಾಗಿರಲಿ ಎಂದು, ಅದಕ್ಕೆ ಒಂದು ಜ್ಞಾನ ಬಂದಿದೆ.
ಆ ಚಿತ್ರಕೇತುವೆ ಮುಂದೆ ವೃತ್ರಾಸುರನಾಗಿ ಹುಟ್ಟಿ ಜ್ಞಾನ ಅತ್ಯಂತ ಚೆನ್ನಾಗಿ ಇಟ್ಟುಕೊಂಡು ಕೊನೆಗೆ ಅವನು ಇಂದ್ರನೊಡನೆ ಹೋರಾಡಿ ಮರಣ ಹೊಂದಿದ. ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಏನಾಯಿತು? ತಕ್ಷಣವೇ ಈ ಚಿತ್ರಕೇತು ವೃತ್ರಾಸುರ ರಾಕ್ಷಸನಾದರೂ ಕೂಡ ಇವನಿಗೆ ಯಾಕೆ ಇವೆಲ್ಲ ಬಂದಿತ್ತು, ಈ ಒಳ್ಳೆಯ ಬುದ್ಧಿ ಬಂದಿತ್ತು ಅನ್ನೋದಕ್ಕೆ ಶುಕರು ಅವನ ಹಿಂದಿನ ಜನ್ಮದ ಕಥೆಯನ್ನ ಈ ಉಲ್ಲೇಖ ಮಾಡ್ತಾರೆ. ಬರೀ ಕಥೆ ಹೇಳೋದಿಲ್ಲ, ಅದರಲ್ಲಿ ತತ್ವವನ್ನ ಇಡ್ತಾರೆ, ಮಾರ್ಗದರ್ಶನವನ್ನ ಇಡ್ತಾರೆ, ಜೀವನೋಪಾಯವನ್ನ ಇಡ್ತಾರೆ, ಆತ್ಮೋದ್ಧಾರದ ಅಂಶಗಳನ್ನು ಇಡ್ತಾರೆ, ಮೋಕ್ಷೋಪಾಯಗಳನ್ನು ಹೇಳ್ತಾರೆ. ಅದೇ ಭಾಗವತದ ಶೈಲಿ. ಕಥೆ ಮಾತ್ರ ಹೇಳೋದಿಲ್ಲ, ಎಷ್ಟು ವಿಚಾರ ಹೇಳಿದ್ರು. ಹಾಗೆ ಹೇಳ್ತಿದ್ದಾಗ ಈ ಕಥೆಯನ್ನ ಭಕ್ತಿಯಿಂದ ಹೇಳುವ ಕೇಳುವ ಜನರು ಸಂಸಾರ ಬಂಧನದಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುವರು ಎಂಬುದಾಗಿ ಇದರ ಫಲಶ್ರುತಿಯನ್ನು ಹೇಳ್ತಾರೆ. ಮುಂದೆ ಕಶ್ಯಪರ ಹೆಂಡತಿ ಯಾರು? ಅದಿತಿ. ದೇವತೆಗಳು ಅವರಲ್ಲಿ ಹುಟ್ಟಿದ 12 ಆದಿತ್ಯರು, ಅದರಲ್ಲಿ ತ್ವಷ್ಟೃ ಒಬ್ಬ. ಅವನ ಕಥೆ ಇಷ್ಟು ದೀರ್ಘವಾದರೆ ಇನ್ನು ಏಕಾದಶ ರುದ್ರರು ಹೇಗಿರಬೇಡ, 11 ಜನ, ದ್ವಾದಶಾದಿತ್ಯರು, ಅಷ್ಟವಸುಗಳು, ಎಲ್ಲರೂ ಕೂಡ ದೇವತಾ ವರ್ಗ ಅದಿತಿಯಲ್ಲಿ ಹುಟ್ಟಿದರು. ಅದಿತಿ ಪುತ್ರರು ಅವರೆಲ್ಲರೂ ಕೂಡ ಆದಿತ್ಯರು ಅಂತ. ಅದಿತಿಯಲ್ಲಿ ಹುಟ್ಟಿದ 12 ಆದಿತ್ಯರಲ್ಲಿ ಸವಿತೃ ಮುಂತಾದ 8 ಜನರ ವಂಶವನ್ನು ಹೇಳಿದರು. ಕಶ್ಯಪರಿಂದ ದ್ವಿತೀಯಲ್ಲಿ ಹುಟ್ಟಿದವರಾರು ಅದನ್ನು ಹೇಳಿ ಅಂತ ಕೇಳಿದಾಗ ಅವರ ವಂಶಾವಳಿಯನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ದಿತಿ ಕಶ್ಯಪರನ್ನ ಕೇಳಿದ್ರು, ಸ್ವಾಮಿ ನನಗೆ ಒಳ್ಳೆ ಸಂತಾನ ಆಗಬೇಕು, ಆ ಮಗು ಸಾಯಬಾರದು, ಲೋಕ ಪ್ರಸಿದ್ಧಿ ಆಗಬೇಕು, ಎಲ್ಲರ ಕೈಗೂ ಹೊಗಳಿಸಿಕೊಳ್ಳಬೇಕು ಅಂತ ಮಗು ನಾನು ಕೊಡಿ. ಕಶ್ಯಪರು ತಥಾಸ್ತು ಅಂತ ಹೇಳಿ ಆಗಲಿ. ದಿತಿ ಎಲ್ಲಿ ಹುಟ್ಟಿದವರು ದೈತ್ಯರು, ಯಾರು ಉಳಿಯಲ್ಲ, ಎಲ್ಲ ದೇವತೆಗಳಿಗೆ ವಿರೋಧಿಗಳೇ ದೈತ್ಯರು. ಇಲ್ಲಿ ಕೇಳಿಕೊಂಡು ದಿತಿ, ಆಗ ದಿತಿ ಗರ್ಭವನ್ನು ಧರಿಸಿದ್ದಾಳೆ. ಇಂದ್ರ ದೇವರಿಗೆ ಗೊತ್ತಾಯಿತು, ಓ ದಿತಿಯ ಸಂತಾನ ಈ ಸಲ ವಿಶೇಷವಾಗಿದೆ, ಯಾವುದಾದ್ರೂ ಒಂದು ಒಳ್ಳೆ ಸಂತಾನ ಹುಟ್ಟುಬಿಟ್ಟು ನಮ್ಮ ದೇವತಾ ವರ್ಗಕ್ಕೆ ಯಾವುದೋ ಕಾಲವನ್ನೇ ಕೇಳಿ ಬಗೆದ್ರೆ ಯಾವತ್ತು ಒಳ್ಳೆಯದಲ್ಲ. ಆದ ಕಾರಣ ದ್ವಿತೀಯ ಗರ್ಭವನ್ನ ಈಗಲೇ ಉಳಿಸಬಾರದು ಅಂತ ಹೇಳಿ ಏನ್ ಮಾಡ್ತಾರೆ, ಮೆಲ್ಲಗೆ ದ್ವಿತೀಯ ಗರ್ಭವನ್ನ ಸೇರಿದರು. ಒಳಗಡೆ ಭ್ರೂಣ, ಅದನ್ನ 7 ಚೂರುಗಳಾಗಿ ಕತ್ತರಿಸಿದ್ರು. ಅಯ್ಯೋ ಏನೋ ಬಾಧೆ ಆಗ್ತಾ ಇದೆಯಲ್ಲ, ಏನೋ ಆಗ್ತಾ ಇದೆಯಲ್ಲ ಅನ್ಕೋತಾಳೆ ದಿತಿ. ಒಂದನ್ನು 7 ಭಾಗ ಮಾಡಿದ್ರು, ಇನ್ನು ಆ ಒಂದೊಂದು ಭಾಗವನ್ನು 7 ಭಾಗ ಮಾಡಿದ್ರು. 7 × 7 49 ಚೂರುಗಳಾದವು. ಇಂದ್ರದೇವರು ಕಾಣಿಸಿಕೊಂಡರು ದಿತಿಗೆ. ದಿತಿ ಹೇಳ್ತಾಳೆ, ಪುಂಸವನ ವ್ರತ ಎಲ್ಲ ಮಾಡಿರ್ತಾಳೆ, ಸಾಮಾನ್ಯವಲ್ಲ ವ್ರತ ಅಂದ್ರೆ. ಮೋಕ್ಷಾದಿ ಸಕಲ ಪುರುಷಾರ್ಥವಾದ ಪುಂಸವನ ವ್ರತ. ಓಂ ನಮೋ ಭಗವತೆ ಮಹಾಪುರುಷ ಎನ್ನುವ ಮಂತ್ರ. ಪತಿ ಊಟವಾದ ಮೇಲೆ ತಾನು ಊಟ ಮಾಡೋದು. ಕಾರ್ತಿಕ ಮಾಸದ ಅಮಾವಾಸ್ಯೆ ವ್ರತವನ್ನು ಮುಗಿಸಬೇಕು. ವೃತ್ತಿಕಾ ಶೌಚ, ಪುಣ್ಯ ಸ್ನಾನ, ಪುಣ್ಯಾವಾಚನ, ವ್ರತದ ಅನುಷ್ಠಾನ, ಒಳ್ಳೆಯ ಮಗುವಾಗಬೇಕು. ಈ ಪುಂಸವನ ವ್ರತವನ್ನು ಹೇಳ್ತಾರೆ. ಇಂತಹ ವ್ರತವನ್ನ ಮಾಡಿದ್ರೂ ಕೂಡ ಇಂದ್ರದೇವರಿಗೆ ಮಾಡಿಬಿಟ್ರಲ್ಲ 49 ಚೂರು. ಇಂದ್ರ ಕಾಣಿಸಿಕೊಂಡ. ಆಗ ದಿತಿ ಜ್ಞಾಪಿಸ್ಕೊಳ್ತಾಳೆ, ಎಷ್ಟು ಒಳ್ಳೆ ವ್ರತಗಳನ್ನು ಮಾಡಿದ್ದೆ, ಎಂತಹ ಒಳ್ಳೆ ಸಂತಾನ ನನ್ನಲ್ಲಿತ್ತು. ಇಂದ್ರ ಬಂದು ಹೀಗೆ ಮಾಡಿಬಿಟ್ನಲ್ಲ ಅಂತ ಹೇಳಿ, ಹಲೋ 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 ಸರಿ ಶ್ರೀನಿವಾಸ್, ಆಗ ಇಂದ್ರ ಹೀಗೆ ಮಾಡಿಬಿಟ್ನಲ್ಲ ಅಂತ ಹೇಳಿ ಕೋಪಿಸಿಕೊಂಡು ಅಳ್ತಾ ಇದ್ದಾಳೆ. ಒಂದೇ ಸುಮ್ಮನೆ ಅಳ್ತಾ ಇದ್ದಾಳೆ. ಆ ಅಳ್ತಾ ಇದ್ದಾಗ ತಕ್ಷಣವೇ ಇಂದ್ರ ದೇವರಿಗೆ ಕರುಣೆ ಬಂತು. ದಿತಿ ಅಳ್ಬೇಡಮ್ಮ, ಏನೋ ಒಂದು ವಿಧಿ ನಿಯಮ, ನಾನು ಮಾಡಿಬಿಟ್ಟೆ ಆ ಕಾರ್ಯ. ಮಗು ಗರ್ಭದಲ್ಲಿದ್ದಾಗ ಭ್ರೂಣವನ್ನ ನಾನು ಕತ್ತರಿಸ್ಬಿಟ್ನಲ್ಲ, 49 ಚೂರುಗಳಾಯ್ತಲ್ಲ ಅವು. ಆ 49 ಚೂರುಗಳಿಗೂ ನಾನು ಜೀವ ಕೊಟ್ಟು ಅವರನ್ನ ಒಂದು ಗಣಗಳ ಗುಂಪುಗಳಾಗಿ ಮಾಡಿ ಅವರನ್ನ ಮರುದ್ಗಣಗಳು ಅಂತ ನಾನು. ಮರುದ್ಗಣಗಳು, ಮರುತ್ತುಗಳು. ಬಿಸಿಲು, ತಾಪ, ಮಿಂಚು, ಗುಡುಗು, ಸಿಡ್ಲು, ಚಂಡಮಾರುತ, ಮಳೆ ಇವೆಲ್ಲ ಇದೆಯಲ್ಲ ಪರಿಸರದಲ್ಲಿ. ಈ 49 ಜನವು ಇದಕ್ಕೆ ಅಭಿಮಾನಿಗಳು, ಅವರ ನಿಯಂತ್ರಣದಲ್ಲೇ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ.
ಅದಕ್ಕೆ ಮರುದ್ಗಣಗಳು ಅಂತ ಹೆಸರು. ಬದುಕಿಕೊಂಡವು, ಜವಾಬ್ದಾರಿ ತೆಗೆದುಕೊಂಡವು 49 ಮರುದ್ಗಳು. ಅದಕ್ಕಾಗಿ ಗಾಳಿ ಮಳೆ ಇವುಗಳನ್ನು ಬೈಬಾರದು ಅನ್ನೋದಕ್ಕೆ ಮರುದ್ಗಣಗಳು ಅಂತ ಇರ್ತಕ್ಕಂಥದ್ದು. ಇದಕ್ಕೆ ಹರಿವಂಶದಲ್ಲೂ ಬರುತ್ತೆ ಈ ಕಥೆ. ಇದಕ್ಕೆ ಇಟ್ಟಿರೋ ಟೈಟ್ಲ್ ಏನು ಅಂತ ಹೇಳಿದ್ರೆ, ಹೋಳಾದರೂ ಹಾಳಾಗದ ಮರುತರು ಅಂತ. ಹೋಳಾದ್ರು ಆದರೆ ಹಾಳಾಗಲಿಲ್ಲ. ಇವು ಗೋಭೂ ಮೊದಲಾದ ದಾನಗಳನ್ನು ಮಾಡಿ, ರಾಜನೇ ಅತಿಶಯ ಪುಣ್ಯಕರವಾದ ಮರುದ್ಗಣಗಳ ಜನ್ಮ, ದಿತಿಯು ಆಚರಿಸಿದ ಶ್ರೀಹರಿಗೆ ಪ್ರೀತಿಕರವಾದ ಉತ್ತಮವಾದ ಈ ಪುಂಸವರ ವ್ರತ, ಇದನ್ನು ಕೇಳುವವರ ವಿಷಯದಲ್ಲಿ ಅಗ್ನಿ, ಲಕ್ಷ್ಮಿ ಮತ್ತು ನಾರಾಯಣ ಇವರು ಸಂತುಷ್ಟರಾಗಿ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅಂತ ಇಲ್ಲಿ ಸೂತರು ವೇದವ್ಯಾಸ ಭಗವಂತ ಏನು ಹೇಳ್ತಾರೆ, ಫಲಶ್ರುತಿಯನ್ನು ಹೇಳ್ತಾರೆ. ತುಷ್ಟಾಹ ಪ್ರಯಚ್ಛಂತೆ ಸಮಸ್ತ ಕಾಮಾನ್ ಹೋಮಾವಸಾನೆ ಹುತಭುಕ್ ಶ್ರೀ ಹರಿಶ್ಚ ರಾಜನ್ ಮಹನ್ ಮರುತಾಂ ಜನ್ಮ ಪುಣ್ಯಂ ದಿತೇಹೇ ವ್ರತಂ ಚಾಭಿಹಿತಂ ಮಹತ್ವೇ. ಈ ದಿತಿಯು ಮಾಡಿದ ಪುಂಸವನ ವ್ರತ, ಮರುದ್ಗಣಗಳ ಉತ್ಪತ್ತಿ, ಅವರು ಉಳಿದುಕೊಂಡದ್ದು, ಇವೆಲ್ಲವೂ ಕೂಡ ಮರುದ್ಗಣಗಳ ಉತ್ಪತ್ತಿ. ಇಂದ್ರ ಮಾಡಿದ ಈ ಕೆಲಸವನ್ನ ಹರಿ ಇಚ್ಛೆ, ಹರಿಯ ವ್ಯಾಪಾರ. ಹರಿಯು ಈ ದಿತಿಯ ಸಂತಾನವನ್ನು ಏನಾದರೂ ಮಾಡಿ ತೊಂದರೆ ಮಾಡೇ ಮಾಡ್ತಾನಲ್ಲ. ದಿತಿಯಲ್ಲಿ ಹುಟ್ಟಿದವರು ದೈತ್ಯರು, ಅದಿತಿಯಲ್ಲಿ ಹುಟ್ಟಿದವರು ದೇವತೆಗಳು, ಯಾವ ತೊಂದರೆನೂ ಕೊಡಕ್ಕೆ ಹೋಗೋದಿಲ್ಲ. ಧನುವಿನಲ್ಲಿ ಹುಟ್ಟಿದವರು ದಾನವರು, ದಾನವ, ರಾಕ್ಷಸ, ದೈತ್ಯ, ಇವಕ್ಕೆಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಎಲ್ಲ ಕೆಟ್ಟವರೇ, ಆದರೆ ಅವರ ಚರ್ಯೆಯಲ್ಲಿ, ಅವರ ದಿನಚರಿಯಲ್ಲಿ, ಅವರ ಗುಣ ಸ್ವಭಾವದಲ್ಲಿ ಕಿಂಚಿತ್ ವ್ಯತ್ಯಾಸ. ಏನು ಮಹಿಮೆ ಮಾಡುತ್ತಾನಲ್ಲ ಸ್ವಾಮಿ ಭಗವಂತ. ಪಕ್ಷಪಾತವೇ ಅವನಲ್ಲಿ. ಹರಿ ಓಂ ಹೇಳಿದ ಪರೀಕ್ಷಿತ್ ರಾಜ, ಸ್ವಾಮಿ ಶ್ರೀ ಹರಯೇ ನಮಃ, ಶ್ರೀ ಗುರುಭ್ಯೋ ನಮಃ. ಸಮಃ ಸುಹೃತ್ ಪ್ರಿಯದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧಿ ದ್ವಿಷಮೋ ಯಥಾ. ದೇವರಿಗೆ ಪಕ್ಷಪಾತವಿಲ್ಲ, ಅವನು ಸಮ, ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡ್ತಾನೆ ಅಂತ ಹೇಳ್ಕೊಂಡು ಬಂದ್ರಲ್ಲ ಸ್ವಾಮಿ. ಇದುವರೆ ತನಕ ಹೇಳಿದ್ರಿ ನೀವು. ಸಮಪ್ರಿಯ ಸುಹೃತ್ ಬ್ರಹ್ಮನ್, ಸುಹೃತ್ ಸ್ನೇಹಿ, ವಿಶ್ವಾಸಿ, ಭೂತಾನಾಂ ಭಗವಾನ್ ಸ್ವಯಂ, ಎಲ್ಲ ಭೂತಗಳನ್ನು ಕೂಡ ಸಮಾನವಾಗಿ ಕಾಣ್ತಾನೆ ಅಂದ್ರಲ್ಲ. ಆದರೆ ಎರಡನೇ ಸಾರಿ ಹೇಳಿದೆ, ಇಂದ್ರಸ್ಯಾರ್ಥೆ, ಇಂದ್ರನಿಗೋಸ್ಕರವಾಗಿ ಈ ದೈತ್ಯರನ್ನೆಲ್ಲ ದ್ವೇಷ ಮಾಡಿ ಕೊಲ್ತಾರಲ್ಲ, ಅವನಿಗೆ ಪಕ್ಷಪಾತವಲ್ಲವೇ ಅಂತ ಪರೀಕ್ಷಿತ. ಸಪ್ತಮ ಸ್ಕಂದದ ಮೊದಲನೇ ಶ್ಲೋಕ ಇದು. ಭಗವಂತನಲ್ಲಿ ಭೇದ ಕಾಣುವುದು, ಭಗವಂತನಲ್ಲಿ ಭೇದ ಎಣಿಸುವುದು, ಇವೆಲ್ಲವೂ ಎಂಥದ್ದಾಗಿದೆ. ಆಗ ಶುಕಮುನಿಗಳೇ, ನಾರಾಯಣನಿಗೆ ಪಕ್ಷಪಾತ ಇಲ್ಲ, ಭಗವಂತನಿಗೆ ಸಕಲ ಭೂತಾಂತರ್ಯಾಮಿ, ಇಂದ್ರನಿಗೋಸ್ಕರ ಹೀಗೆ ಮಾಡ್ತಾನಲ್ಲ ಅವನು, ಯಾವ ನ್ಯಾಯ ಇದು ಭಗವಂತನಿಗೆ? ಅಲ್ಲಿ ಇರುವುದು ಒಂದು ತತ್ವ, ಆಚರಣೆ ಮಾಡುವುದು ಈ ರೀತಿ. ಆದ ಕಾರಣ ಪ್ರಾಕೃತ ಗುಣರಹಿತನಾದ್ದರಿಂದ ದೈತ್ಯರಿಂದ ಹಾನಿ ಇಲ್ಲ ಅಂದ ಬಳಿಕ ಶ್ರೀಶನು ದೈತ್ಯರನ್ನ ದ್ವೇಷದಿಂದ ಕೊಲ್ತಾ ಬರ್ತಾನಲ್ಲ, ದೈತ್ಯರನ್ನ ದ್ವೇಷದಿಂದ ಕೊಲ್ಲುತ್ತಾನೆ. ಯಾಕೆ ಅಂತ ಹೇಳಿದಾಗ ಶುಕರು ಹೇಳ್ತಾರೆ, ಮಹಾರಾಜ ಪರೀಕ್ಷಿತ್ ರಾಜ, ಪಕ್ಷಪಾತ, ನಿರ್ದಯತೆ ಮುಂತಾದ ದೋಷಗಳಿಲ್ಲ. ಶ್ರೀಹರಿಯ ಚರಿತ್ರೆಯು ಭಕ್ತಿವರ್ಧಕವೇ ಹೊರತು ಅವನಲ್ಲಿ ಯಾವುದಾದ್ರೂ ದೋಷ ಇದ್ದಿದ್ದರೆ ಕೇಳುವವರ ಮನಸ್ಸಿನಲ್ಲಿ ಆ ಭಕ್ತಿ ಹುಟ್ಟುತ್ತಿರಲಿಲ್ಲ, ವಿಶ್ವಾಸ ಬರುತ್ತಿರಲಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾದ್ರೆ ಅವನಲ್ಲಿ ಯಾವುದೇ ದೋಷಗಳು ಇಲ್ಲ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವಂಚಿತಂ, ದೋಷ ಇಲ್ಲದವನು. ವೇದವ್ಯಾಸರಿಗೆ ನೆನೆಸಿ ಶುಕರು ಈ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ರಾಜೇಂದ್ರ, ಶ್ರೀಹರಿ ಸಮ, ಪ್ರಿಯ, ಉಪಕಾರಿ ಎಂದು ನೀನು ಹೇಳಿದುದು ಸತ್ಯ. ಆದರೆ ದೈತ್ಯರನ್ನು ಕೊಲ್ಲುವುದು ಪಕ್ಷಪಾತವಲ್ಲವೇ? ಇಲ್ಲ, ಅದು ಅವನಿಗೆ ಭೂಷಣವೇ ಸರಿ, ಭೂಷಣ. ಅವನು ಗುಣರಹಿತ, ಜನ್ಮಾದಿಗಳು ಅವನಿಗೆ ಇಲ್ಲ. ಶ್ರೀಹರಿಯು ಜೀವನ ಸ್ವಭಾವ, ದೇಹ ಇಂದ್ರಿಯಾದಿಗಳಿಗೆ ಕಾರಣಗಳಾದ ತ್ರಿಗುಣಗಳು, ಇವುಗಳು ಮಾಡತಕ್ಕ ಕಾಲ,
ಈ ಸರ್ವವನ್ನೂ ವೀಕ್ಷಿಸ್ತಾ ಇರ್ತಾನೆ. ಸರ್ವವೀಕ್ಷಕ ಭಗವಂತ. ಯಾರ್ಯಾರು ಏನು ಅಂತ ಹೇಳಿದಲ್ಲ ನಾನು. ಎಷ್ಟು ಜನ ಭಕ್ತರು, ಎಷ್ಟು ಮಟ್ಟದ ಭಕ್ತಗಳಿದೆ, ಒಂದೇ ರೀತಿ ಇಲ್ಲ. ಒಬ್ಬರು 10 ನಮಸ್ಕಾರ ಮಾಡ್ಬೋದು, ಒಬ್ಬರು 5, ಒಬ್ಬರು 2 ನಮಸ್ಕಾರ, ಒಬ್ಬರಿಗೆ ಕೈ ಮುಗಿಬೋದಂತೆ, ಒಬ್ಬರು ಸ್ಮರಣೆ ಮಾಡ್ಬೋದು. ಅವರವರ ಭಕ್ತಿಯ ಮಟ್ಟಕ್ಕೆ ಲೆಕ್ಕ ಇಟ್ಕೊಂಡು ಅವ್ರಿಗೆ ಅನುಗ್ರಹ ಮಾಡ್ತಾನಲ್ಲ, ಅವನ ಭಕ್ತಿಯ ಅಕೌಂಟ್ ಲೆಡ್ಜರ್ ಎಷ್ಟು ದೊಡ್ಡದಾಗಿರಬೇಡ. ಎಷ್ಟು ಕೋಟಿ ಕೋಟಿ ಭಕ್ತರಿದ್ದಾರೆ ಲೋಕದಲ್ಲಿ, ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ ಹೋಗ್ತಾನೆ. ಇದು ಎಲ್ಲಿ ನಡೆದಿದೆ? ಇದು ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ ಅಂದಾಗ ಆ ಕಥಾಭಾಗವನ್ನಲ್ಲಿ ಹೇಳಿದ್ರು. ಬಂತು ಮಹಾಭಾರತದ ಕಡೆಗೆ ಕಥಾಭಾಗ ತಿರುಗಿ ಭಾಗವತದ ಕಡೆಗೆ ಅದು ತಿರುಗುತ್ತದೆ. ಯಾವಾಗ ಧರ್ಮರಾಜ ದೊಡ್ಡ ಮನೆಯಿಂದ ಕಟ್ಟಿಸಿದ, ಅರಮನೆ, ದೊಡ್ಡ ಅರಮನೆ ಕಟ್ಟಿಸಿದ. ಚೆನ್ನಾಗಿದೆ, ಇಂದ್ರಪ್ರಸ್ಥದಲ್ಲಿ ಪ್ರಶಸ್ತವಾಗಿದೆ. ಇನ್ನು ಯಾರು ಹಿಂದಕ್ಕೆ ಆ ಮನೆ ಕಟ್ಟಿಸೋದಿಲ್ಲ. ಹಾಗೆ ನಾರದರು ಬಂದರು ಅರಮನೆಗೆ, ನೋಡಿದ್ರು ಅರಮನೆಯನ್ನ. ಇಲ್ಲವೋ ಧರ್ಮರಾಜ, ಏನು ಇಷ್ಟು ಭವ್ಯವಾದ ಬಂಗಲೆ ಅರಮನೆ ಕಟ್ಟಿಸಿದೆಯಲ್ಲೋ. ಸ್ವಾಮಿ, ತಾವು ಯಾವ ಕಡೆಯಿಂದ ಬಂದ್ರಿ? ಸ್ವರ್ಗದಿಂದ ಬಂದೆ ಕಣಯ್ಯ ಅಂತ ಸಲೀಸಾಗ ಹೇಳ್ತಾರೆ. ಪಕ್ಕದ ಮನೆಯಿಂದ ಬಂದೆ ಇದ್ದಾರೆ. ಸ್ವರ್ಗದಿಂದ ಬಂದೆ. ಸ್ವರ್ಗದಲ್ಲಿ ಏನೇನಿದೆ ಗೊತ್ತೇನೋ ಧರ್ಮರಾಜ? ಇಂದ್ರನ ಮಂದಿರ, ವರುಣನ ಮಂದಿರ, ಕುಬೇರನ ಮಂದಿರ, ನಿರಋತಿಯ ಮಂದಿರ. ಅಪ್ಪ ಅಪ್ಪ, ಒಬ್ಬೊಬ್ಬರದು ಹೇಗಿದೆ ಅಂದ್ರೆ ಒಬ್ಬರದಕ್ಕಿಂತ ಒಬ್ಬರು ಚೆನ್ನಾಗುತ್ತಾ ಇದೆ. ಅಷ್ಟದಿಕ್ಪಾಲಕರ ಮಂದಿರ ಸ್ವರ್ಗದಲ್ಲಿ. ಆದರೆ ಆ ಎಲ್ಲ ಸ್ವರ್ಗದಲ್ಲಿ ಇರುವ ಮಂದಿರಗಳಿಗಿಂತ ನಿನ್ನ ಮಂದಿರ ತುಂಬಾ ಚೆನ್ನಾಗಿದೆ ಕಣೋ. ನೀನು ಕಟ್ಟಿಸಿರೋ ಅರಮನೆ ಮುಂದೆ ಅವ್ರದ್ದು ಯಾವುದೂ ಅಲ್ಲ ಕಣೋ ಅಂತ ಹೇಳಿ ಕಟ್ಟಿಸಿರ್ತಾರೆ ಇಂದ್ರಪ್ರಸ್ಥರು. ಸ್ವರ್ಗದಿಂದ ಬಂದ್ರ ಅಲ್ಲಿ ಏನನ್ನು ನೋಡಿದ್ರಿ ಸ್ವಾಮಿ ನೀವು? ಸ್ವರ್ಗದಲ್ಲಿ ರಾಜಸಭೆಯನ್ನು ನೋಡಿದೆ, ಇಂದ್ರ ಸಭೆಯನ್ನು ನೋಡಿದೆ. ಹೌದೇ? ಯಾರು ಭೇಟಿಯಾಗಿದ್ರೆ ಅಂತ ಕೇಳಿದ ಧರ್ಮರಾಜ. ನೋಡಯ್ಯ, ಅಂದ ಹಾಗೆ ನಿಮ್ಮ ತಂದೆ ಪಾಂಡುರಾಜ ಸಿಕ್ಕಿದ್ರು ಕಣಯ್ಯ. ಏನ್ ಸಲೀಸಾಗಿ ಹೇಳ್ತೇನೆ, ಪಾಂಡುರಾಜ ಭೇಟಿಯಾದ ಸಿಕ್ಕಿದ್ರು. ಹೌದಾ? ನಮ್ಮ ತಂದೆ ಸಿಕ್ಕಿದ್ರ? ಏನಂದ ಸ್ವಾಮಿ ನಮ್ಮ ತಂದೆ? ನಮ್ಮಪ್ಪ ಏನಂದ ಹೇಳಿ ಮಾತಾಡದ ಕೇಳಬೇಕು ಅಂದ. ನೋಡು, ಪಾಂಡುರಾಜ ಹೇಳಿದ ಮಾತನ್ನೇ ಹೇಳ್ತಾ ಇದ್ದೀನಿ. ಸ್ವಾಮಿ ನಾರದ್ರೆ, ನೀವೇನಾದರೂ ನನ್ನ ಮಗ ಧರ್ಮರಾಜನ ಅರಮನೆಗೆ ಹೋದರೆ ಅವನನ್ನು ಭೇಟಿಯಾದಾಗ ಈ ವಿಷಯ ಹೇಳಿ, ರಾಜಸೂಯಾಗ ಮಾಡಕ್ಕೆ ಹೇಳಿ ಅಂತ ಹೇಳಿ ಕಳಿಸುತ್ತಾರೆ. ಯಾರೋ ಪಾಂಡುರಾಜ ಹೇಳಿ ಕಳಿಸುತ್ತಾರೆ. ಅವನೇನಾದರೂ ರಾಜಸೂಯಾಗ ಮಾಡಿಬಿಟ್ಟರೆ ನಹುಷ, ಹರಿಶ್ಚಂದ್ರ, ಯಯಾತಿ ಇವರುಗಳ ಸ್ಥಾನದಲ್ಲಿ ನಾನು ಕುಳಿತುಕೋತೀನಿ ಕಣೋ. ಮಗ ಯಾಗ ಮಾಡಿದ್ರೆ ಅಪ್ಪನಿಗೆ ಒಳ್ಳೆಯದಾಗುತ್ತೆ. ಮಾಡಕ್ಕೆ ಹೇಳ್ತೀರಾ ಸ್ವಾಮಿ? ಹೇಳಕ್ಕೆ ಖಂಡಿತ ಹೇಳ್ತೀನಿ ಎಂದ್ರು ನಾರದ್ರು. ಬಂದು ಅದೇ ಮಾತನ್ನ ಧರ್ಮರಾಜನ್ ಹೇಳಿದ್ರು. ಏನ್ ಸ್ವಾಮಿ, ರಾಜಸೂಯ ಯಾಗ? ಅದಕ್ಕಿಂತ ಇನ್ನು ದೊಡ್ಡ ಭಾಗ್ಯ ನನಗೆ ಯಾವುದಿದೆ? ತಕ್ಷಣವೇ ಅಂದುಕೊಂಡ. ಯಾವುದನ್ನು ಭಗವಂತನಿಗೆ ಹೇಳದೆ ಮಾಡುತ್ತಿರಲಿಲ್ಲ. ಕೃಷ್ಣ ಒಪ್ಪಿದರೆ ಆಗಬಹುದು ಅಂದುಕೊಂಡ. ಯಾರು? ಧರ್ಮರಾಜ. ತಕ್ಷಣವೇ ಪತ್ರ ತಗೊಂಡ, ಕೃಷ್ಣನಿಗೆ ಬರೆದ, ದೂತರ ದ್ವಾರಕೆಗೆ ಕಳಿಸಿದ. ಪತ್ರ ತಗೊಂಡೋದ್ರು, ದ್ವಾರಕೆಯಲ್ಲಿ ಕೃಷ್ಣನಿಗೆ ಕೊಟ್ಟರು. ಕೃಷ್ಣ ಕಾಲಂ ಸಾಕೊಂಬಿಟ್ಟ. ಆಗ್ಲೇನೆ ಮೊದಲನೇ ಕಾಲಂ ಯಾವುದು? ಜರಾಸಂಧ ತೆಗೆದುಕೊಳ್ಳೋಣ, ಅವನಿಗೆ ಸಮಯ ಬಂದಿದೆ, ಔಟ್. ಮುಂದೆ ಶಿಶುಪಾಲ, ಅವನನ್ನು ಕೊಂದು ಬಿಡೋಣ. ಪಾಂಡವರ ರಾಜಸೂಯಾಗ ಉನ್ನತವಾಗಿ ಆಗಲಿ, ಕೌರವರ ಮನಸ್ಸು ಹೊಟ್ಟೆ ಕಿಚ್ಚಿನಿಂದ ತುಂಬಲಿ, ಇದೆಲ್ಲ ಹಾಕೊಂಡು ಬಂದ. ಬಹಳ ಮಲ್ಟಿಪರ್ಪಸ್ ಅಂತಾರಲ್ಲ ಹಾಗೆ ಪ್ಲಾನ್ ಮಾಡಿಕೊಂಡು ಬಂದ ಭಗವಂತ. ಇಂದ್ರಪ್ರಸ್ಥಕ್ಕೆ ಬಂದ. ಧರ್ಮರಾಜನನ್ನು ಕೇಳಿದ. ಮುನಿಯ ಮಾತಿನ ಮೋಡಿಗೆ ಸಿಲುಕಿತು ನರಪತಿಯ ಚೈತನ್ಯ ಮೃಗ ಅಂದರೆ ಎಂಥ ಅರ್ಥ ಇದೆ. ನರಪತಿಯ ಧರ್ಮರಾಜನ ಮನಸ್ಸು ಎಂಬ ಜಿಂಕೆ ನಾರದರ ಮಾತಿನ ಬಲೆಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದೆ. ಹೇಗೆ ಬರ್ಬೇಕಾದ್ರಿಂದ? ಏನಪ್ಪ ರಾಜಸೂಯಾಗ ಮಾಡ್ತೀಯ ಅಂತಲ್ಲೋ? ಹೌದು ಕೃಷ್ಣ, ನೀನು ಮಾಡಿಸ್ಕೊಡ್ಬೇಕು. ನೀನು ಮಾಡಿಸಿಕೊಟ್ಟರೆ ಆ ಕೆಲಸ ಆಗುತ್ತೆ ಅಂತ ನೋಡಿ ಜವಾಬ್ದಾರಿ ಹೇಗಿದೆ. ಅದೇ ದೀಕ್ಷೆ ಅನ್ನೋದು. ಆಗ ಎಲ್ಲ ಸರಿ, ಎಲ್ಲ ರಾಜರುಗಳು ಗೆಲ್ಲಬೇಕಲ್ಲೋ, ಅಸಾಧ್ಯ ಕೊಡೋ ಆ ಕೆಲಸ ಗೆಲ್ಲಬೇಕಲ್ಲ. ಅದಕ್ಕೆ ಜರಾಸಂಧ ಅನೇಕ ಜನರನ್ನ ನನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ, ರಾಜರುಗಳನ್ನ. ಅವನನ್ನ ಸಂಹಾರ ಮಾಡಬೇಕು ಜರಾಸಂಧನನ್ನ. ಅಷ್ಟು ಸುಲಭವಲ್ಲ. ಕೊಲ್ಲೋಣ. ಯಾರನ್ನು ಕಳಿಸ್ಕೊಡ್ತೀಯ? ನಿನ್ನ ತಮ್ಮಂದಿರು ಭೀಮಾರ್ಜುನರನ್ನು ಕಳಿಸಿಕೊಡುವುದ ಕೃಷ್ಣ. ಅಯ್ಯೋ, ನನ್ನ ತಮ್ಮಂದಿರನ್ನ ನಮ್ಮ ಮನೆಯಿಂದ ಕಳಿಸಲ್ಲ ಸ್ವಾಮಿ. ನನ್ನ ಪ್ರಾಣ ಹೋದ್ರೂ ಹೋಗ್ಲಿ,
ನನ್ನ ತಮ್ಮಂದಿರನ್ನ ಕಳಿಸಲ್ಲ. ಕೃಷ್ಣ ಹೇಳ್ದ, ನಿನ್ನ ತಮ್ಮಂದಿರು ನಿನ್ನಿಂದ ಹೇಗೆ ಬರ್ತಾರೋ ಹಾಗೆ ಕರ್ಕೊಂಬರ್ತೀನಿ, ನನ್ನ ಜವಾಬ್ದಾರಿ ಅಂತ ಭಗವಂತ. ನನ್ನ ಜವಾಬ್ದಾರಿ ಕರ್ಕೊಂಬರ್ತೀನಿ, ನಿನ್ನ ತಮ್ಮಂದಿರನ್ನ ಕಳಿಸೋ. ಭೀಮಾರ್ಜುನನ ಕರೆದುಕೊಂಡ. ಜರಾಸಂಧನದ್ದು ಪ್ರಾಗ್ಜ್ಯೋತಿಷಪುರ, ಇವತ್ತಿನ ಬಿಹಾರ್, ಪಶ್ಚಿಮ ಬಂಗಾಳ, ಸ್ವಲ್ಪ ಭಾಗ ಅಸ್ಸಾಂ, ಅವೆಲ್ಲ ಸೇರಿದ್ದು ಪ್ರಾಗ್ಜ್ಯೋತಿಷಪುರ. ಜರಾಸಂಧನ ರಾಜಧಾನಿ. ಏನು ಜರಾಸಂಧನ ಒಂದು ಸಂಸ್ಕೃತಿ ಅಂಥ ಬಲಿಷ್ಠವಾದದ್ದು. ಇವತ್ತು ಕೂಡ ಬಿಹಾರದ ಸ್ವಲ್ಪ ಸ್ವಲ್ಪ ಇದೆ. ಯಾವುದು ಜರಾಸಂಧನ ಕಲ್ಚರಲ್ ಕಾಣ್ತೀವಿ ಅಂಥ ಹೊರಟು. ಆಗ ಇವನು ಹಿಂದಿನ ಬಾಗಿಲಿನಿಂದ ಹೋದ, ಪಟ್ಟಣದ ಹಿಂದಿನ ಬಾಗಿಲಿಂದ. ಯಾರ ಮನೆಗೆ ಆಗಲಿ ಮುಂಬಾಗಿಲಿನಿಂದ ಬರಬೇಕೇ ಹೊರತು ಹಿಂಬಾಗಿಲಿನಿಂದ ಬಂದವರು ಅವರು ಶತ್ರುಗಳೇ ಅಂತೇಳಿ ಅರ್ಥ. ಹಿಂಬಾಗಿಲಿಂದ ಬರಬಾರದು. ಹಿಂಬಾಗಿಲಿಂದ ಬಂದ. ಅಲ್ಲಿ ಒಂದು ದೊಡ್ಡ ನಗಾರಿ ಇತ್ತು, ಅದನ್ನು ಬಾರಿಸಿದ, ಹರಿದು ಹಾಕಿದ ಕೃಷ್ಣ. ಭೀಮಾರ್ಜುನರನ್ನು ಕರೆದುಕೊಂಡು ಬಂದ. ಒಂದು ದೇವಾಲಯ ಇಟ್ಕೊಂಡಿದ್ದ. ಆ ದೇವಾಲಯ ರುದ್ರದೇವರ ದೇವಾಲಯವೇ ಆದ್ರೂ ಅಮಾವಾಸ್ಯೆ, ಸಂಕ್ರಮಣ ಮೊದಲಾದ ಪರ್ವ ದಿನಗಳಲ್ಲಿ ಈ ಸುಮಾರು ಸಾವಿರಾರು ರಾಜರನ್ನು ಹಿಡಿದಿಟ್ಟಿದ್ದ ಜರಾಸಂಧ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗೋದು, ಬಲಿ ಕೊಡೋದು. ಆ ದೇವಸ್ಥಾನವೇ ಇರಬಾರ್ದು ಅಂತ ನಾಶ ಮಾಡಿಬಿಟ್ಟ ಕೃಷ್ಣ. ಎಷ್ಟು ಜನರನ್ನ ಬಲಿ ಕೊಟ್ಟಿದ್ನೋ ಅಲ್ಲಿ. ಬಂದ ಜರಾಸಂಧನ ಅರಮನೆ ಹಿಂಬಾಗಿಲಿನಿಂದಲೇ ಬಂದ ಅಲ್ಲಿಗೂ ನಡುರಾತ್ರಿ. ಏನು ಇಷ್ಟೊತ್ತಲ್ಲಿ ಬಂದಿರಲ್ಲ, ಯಾರಿಗೂ ಅತಿಥಿಗಳು? ನಡುರಾತ್ರಿಯಲ್ಲಿ ಯಾರೋ ಬರಕ್ಕೆ ಹೋಗಲ್ಲ ಸಾಮಾನ್ಯ, ಹಗಲೊತ್ತಿನಲ್ಲೇ ಬರ್ತಾರೆ. ನಡುರಾತ್ರಿ ಬಂದರೂ ಕೂಡ ಎಲ್ಲರೂ ದೇವಸ್ಥಾನದ ಹತ್ರ ಇದ್ದು ಆಮೇಲೆ ಬೆಳಗ್ಗೆ ಅರಮನೆಗೆ ಬರ್ತಾರೆ. ನೇರವಾಗಿ ಅರಮನೆಗೆ ಬಂದಿದ್ದಾನಲ್ಲ, ಏನಿರಬೇಕು? ಏನೋ ರಹಸ್ಯ ಇದೆ. ಯಾರು ನೀವು? ಬ್ರಾಹ್ಮಣರು ಇಷ್ಟೊತ್ತಲ್ಲಿ ಬಂದಿದ್ರಲ್ಲ. ಬ್ರಾಹ್ಮಣರು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಈಚೆಗೆ ಬರಲ್ಲ, ಹೆದರ್ಕೊಂಡು ಒಳಗೆ ಇರ್ತಾರೆ. ಅಂಥವ್ರಲ್ಲಿ ಬಂದಿದ್ರಲ್ಲ, ನೀವು ಯಾರು ಅಂತ ಕೇಳಿದಾಗ ಕೃಷ್ಣ ಹೇಳ್ದ, ಯಾಕೆ ಜರಾಸಂಧ, ನಾವು ಯಾರು ಗೊತ್ತಾಗಿಲ್ವ ನಿನಗೆ? ಎಷ್ಟು ಸಲ ಬಂದಿದ್ದೀನಿ ನಾನು ನಿನ್ನ ಅರಮನೆಗೆ. ಆಗ ನೆನಪು ಬಂತು, ಓ ಮಾಯಾವಿ, ನಿನ್ನನ್ನು ನೋಡಿದ್ದೇನೆ. ಕೃಷ್ಣ ಅಲ್ಲವೇ ನೀನು? ಬ್ರಾಹ್ಮಣ ವೇಷದಿಂದ ಬಂದಿದ್ದೀಯಾ? ಇವರಿಬ್ರು ಭೀಮಾರ್ಜುನರು, ಇವ್ರನ್ನ ಬೇರೆ ಕರ್ಕೊಂಡ್ ಬಂದಿದೀಯಾ? ಒಳ್ಳೆಯದಾಯ್ತು. ನಿಮ್ಗೇನು ಬೇಕು? ಭಿಕ್ಷೆ ಬೇಕು. ಏನು ಭಿಕ್ಷೆ? ನಿನ್ನ ಜೊತೆ ಯುದ್ಧ ಮಾಡಬೇಕು, ಅದೇ ಭಿಕ್ಷೆ. ಹಬ್ಬ, ನಡುರಾತ್ರಿಯಲ್ಲಿ ಬಂದು ನನ್ನ ಜೊತೆ ಯುದ್ಧವನ್ನ ಕೇಳ್ತಾ ಇದ್ದೀರಲ್ಲ, ಇನ್ನೆಷ್ಟು ಧೈರ್ಯ ಇರಬೇಕು ನಿಮಗೆ ಅಂತ ಹೇಳಿ ಜರಾಸಂಧ ಮಾರನೇ ದಿನ ಬೆಳಗ್ಗೆ ಯುದ್ಧಕ್ಕೆ ಅಣಿಯಾಗಬೇಕು. ಯಾರೊಡನೆ ಯುದ್ಧ ಮಾಡಲಿ? ಯಾಕೋ ನಿನ್ನ ಬಗ್ಗೆ ಯುದ್ಧ ಮಾಡೋಕ್ಕೆ ನನಗೆ ಇಷ್ಟವಿಲ್ಲ. ನೀನು ಮಾಯಾವಿ, ನೀನು ಏನು ಮಾಡ್ತೀಯೋ ಗೊತ್ತಾಗಲ್ಲ. ಈ ಹುಡುಗ ಬಾಲಕ ಅರ್ಜುನ, ನನ್ನ ಜೊತೆ ಸರಿ ಇಲ್ಲ. ಇವನು ನೋಡಲು ಸ್ವಲ್ಪ ದಷ್ಟಪುಷ್ಟವಾಗಿದ್ದಾನೆ, ಯಾರು? ಭೀಮ. ಇವನ ಜೊತೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಯುದ್ಧಕ್ಕೆ ನಿಂತ ಜರಾಸಂಧ. ಭೀಮರ ಯುದ್ಧ ಅತಿ ಮಹಾಭಾರತದಲ್ಲಿ ಅತಿ ಬಲಿಷ್ಠವಾದ ಭಾಗ ಯುದ್ಧ ಇದು. ಅನೇಕ ಪಟ್ಟುಗಳು, ಕುಸ್ತಿಗಳು, ಅಸ್ತ್ರಗಳೇ ಇಲ್ಲ, ಬರೀ ಮುಷ್ಟಿಯಲ್ಲಿಯೇ ಯುದ್ಧ. ಆಮೇಲೆ ಸ್ವಲ್ಪ ದಿನ ತಗೋತಾರೆ, ಒಂದಿನಕ್ಕೆ ಮುಗಿಲಿಲ್ಲ. 21-22 ದಿನಗಳ ಕಾಲ ನಡೆದಂತಹ ಯುದ್ಧ ಭೀಮ ಜರಾಸಂಧರ ಯುದ್ಧ. ಆಗ ಭೀಮನಿಗೆ ಅತ್ಯಂತ ಕೋಪ ಬಂತು. ಏನಾದರೂ ಮಾಡಿ ತಕ್ಷಣವೇ ಅವನನ್ನು ಸೀಳಿ ಬಿಡಬೇಕು ಅಂದ್ಕೊಂಡ. ಸಿಕ್ತು ಪಟ್ಟು, ಅಲ್ಲ ಆಕಸ್ಮಿಕವಾಗಿ ಸಿಕ್ಬಿಡ್ತು ಆ ಪಟ್ಟು. ಉದ್ದೇಶ ಗೊತ್ತಿಲ್ಲ ಇವನಿಗೆ. ಜರಾಸಂಧ ಯಾವಾಗ ಕೆಳಗೆ ಬೀಳಿ ಅವನ ಒಂದು ಕಾಲನ್ನ ಅದುಮಿದ್ದಾನೆ, ಇನ್ನೊಂದು ಕಾಲನ್ನ ಮೇಲಕ್ಕೆ ಎತ್ತಿದ್ದಾನೆ. ಬಲವಾಗಿ ಯಾವಾಗ ಎತ್ತು ಬಿಡ್ಲಿ ಸೀಳೋಯ್ತು ಶರೀರ, ಅರ್ಧಕ್ಕೆ ಸರಿಯಾಗಿ. ಒಂದು ಕಾಲು, ಒಂದು ಕೈ, ಒಂದು ಕಣ್ಣು, ಅರ್ಧ ಭಾಗ. ಅಪ್ಪ ಸೀಳೋದಲ್ಲ ಅಂದ್ಬಿಟ್ಟು ಒಂದು ಚೂರನ್ನು ಆ ಕಡೆಗೆ ಎಸ್ತ, ಇನ್ನೊಂದು ಚೂರು ಅಲ್ಲೇ ಬಿದ್ದಿದೆ. ಜರಾಸಂಧ ಸತ್ತ ಅಂತ ಕೂತ್ಕೊಂಡ್ರು ಎಲ್ಲ. ಇನ್ನೊಂದು ನಿಮಿಷದಲ್ಲಿ ಅಂದ್ರು. ಆ ಚೂರುಗಳು ಹೊರಳ್ಕೊಂಡು ಬಂದು ಸೇರ್ಕೊಂಡು ತಿರ್ಗಾ ಜರಾಸಂಧ. ಜರೆ ಎನ್ನುವ ರಕ್ಕಸಿ ಆ ಚೂರುಗಳನ್ನು ಸೇರಿಸಿ ಅವ್ರಿಗೆ ಆ ಶಕ್ತಿ ಕೊಟ್ಟಿರ್ತಾರೆ. ಅದಕ್ಕೆ ಜರಾಸಂಧ ಅಂತ ಅವನಿಗೆ ಹೆಸರು ಬಂದಿದೆ. ಪುನಃ ಯುದ್ಧಕ್ಕೆ ಬಂದ. ಅದೇ ರೀತಿ ಮಾಡ್ದ ಭೀಮ. ಎಷ್ಟೋ ಸಲ ಆಗಿದೆ. ಕೃಷ್ಣ ಕೊನೆಯಲ್ಲಿ ನೋಡಿ ಒಂದು ಕೈಯನ್ನು ಹೀಗಿಟ್ಟ, ಎದುರು ದಿಕ್ಕಿನಲ್ಲಿ ವಿರುದ್ಧವಾಗಿ. ಒಂದು ಕಾಲು ಅರ್ಧ ತಲೆ, ಇನ್ನೊಂದು ಕಾಲು ಇನ್ನೊಂದು ಭಾಗ. ಸೇರ್ಕೊಂಬಲ್ಲಿ ಯಾಕೆ ಸೇರ್ಕೋಬೇಕು? ಕಾಲಿಗೆ ಕಾಲಾದ್ರೂ ಸೇರುತ್ತೆ, ಮುಖಕ್ಕೆ ಮುಖ ಆದ್ರೂ ಸೇರುತ್ತೆ. ಅರ್ಧ ಮುಖ ಒಂದು ಕಾಲು ಯಾವಾಗ ಸೇರ್ಬಿಡ್ತೋ? ಸೇರ್ಲಿಲ್ವೋ ಜರಾಸಂಧ ಸತ್ತ. ಜರಾಸಂಧ ಕಾಯಾಸ್ತಿ ಸಂಧಿ ಯುದ್ಧೇ ತ್ವಂ ಸ್ವಧ್ವರೇವ ಪಶುವಿವ ದಮಯನ್ ವಿಷ್ಣು ಪಕ್ಷದ್ವಿನೀಶಂ. ಜರಾಸಂಧನನ್ನು ಕೊಲ್ಲಿಸಿದ. ಹರನ ಭಕುತ
ಜರಾಸಂಧನ ಕಾಯವ ಹರಿದು ಸೀಳುತ್ತ ಬರು ಸುಲಭದಲ್ಲಿ ಹರಿಗ ಪರೋಕ್ಷದಿ ಅರ್ಪಣೆ ಮಾಡಿದ ಕುರುಕುಲ ಪತಿಬಲ ಭೀಮರ ಸೇವೆಯು ಜನ್ಮ ಜನ್ಮದಲ್ಲಿ ನನಗಿರಲಿ ಇಂತಲೇ ವಿದ್ಯಾಪ್ರಸನ್ನ ತೀರ್ಥರು. ಜರಾಸಂಧನನ್ನ ಕೊಂದ, ಸಂಹಾರ ಮಾಡಿದ, ಆ ಕಾರ್ಯವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ. ಭೀಮಾವತಾರದಲ್ಲಿ ಮಾಡಿದ ಕೆಲಸಗಳೆಲ್ಲ ಇದೇನೆ. ಕೃಷ್ಣನಿಗೆ ಸಮರ್ಪಣೆ ಮಾಡುವುದು ಕೊಂದು ಹೋದ. ಕಾರಾಗೃಹ ಬಾಗಿಲು ಒಡೆದರು. ಎಲ್ಲರ ರಾಜರುಗಳು ಬಂದರು, ಅವನ್ನೆಲ್ಲ ಕೂಡ ಹಾಕಿದ್ದ. ಕೃಷ್ಣನನ್ನ ನೋಡಿದ್ರು, ಏನು ಭಾಗ್ಯ. ಭೀಮನನ್ನ ನೋಡಿದ್ರು, ಹೇಳಿದ ಕೃಷ್ಣ, ಜರಾಸಂಧ ಸತ್ತ, ನೀವೆಲ್ಲರೂ ಕೂಡ ಸ್ವತಂತ್ರರಾದಿರಿ, ನಿಮಗಿನ್ನೂ ಭಯ ಇಲ್ಲ. ಧರ್ಮರಾಜ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗಕ್ಕೆ ನೀವೆಲ್ಲ ಕಪ್ಪ ಕಾಣಿಕೆ ತಗೊಂಡು ಬನ್ನಿ, ನೀವೆಲ್ಲರೂ ನಿಮ್ಮ ಊರಿಗೆ ಹೋಗಿ ಇದ್ದ. ಜರಾಸಂಧನ ಮಗನ ಹೆಸರು ಸಹದೇವ ಅಂತ ಹೆಸರು, ಅವನ ಹೆಸರು. ಅವನನ್ನು ಕರೆದ, ಬರ ಮಗು ಇಲ್ಲಿ ಕುತ್ಕೋಬಾರ ಸಿಂಹಾಸನದಲ್ಲಿ. ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಕೃಷ್ಣ. ಜರಾಸಂಧನ ಮಗನಿಗೆ ರಾಜ್ಯ ನೋಡ್ಕೋ, ಧರ್ಮದಿಂದ ರಾಜ್ಯಭಾರ ಮಾಡು, ಪಾಂಡವರ ಕಡೆಗೆ ಇರು, ನನಗೇನಾದ್ರು ತಿಳಿಸು ವಿಚಾರವನ್ನ, ನಿನ್ಗೆ ಒಳ್ಳೇದು ಮಾಡ್ತೀನಿ ಇಂದ ಭಗವಂತ, ಇದಕ್ಕಿಂತ ಬೇಕಾವನಿಗೆ. ಜರಾಸಂಧ ವಧೆ ಆಯಿತು. ರಾಜಸೂಯಾಗಕ್ಕೆ ಸಿದ್ಧತೆಯಾಗಬೇಕನಿಗೆ 4 ಜನ ತಮ್ಮಂದಿರು 4 ದಿಕ್ಕುಗಳಿಗೆ ಹೋಗಿ ಹಣ ರಾಶಿ ಅಲ್ಲ, ಹಣ ಮೂಟೆ ಅಲ್ಲ ತಂದಿದ್ದು, ಹಣದ ಬೆಟ್ಟಗಳನ್ನೇ ನಿರ್ಮಾಣ ಮಾಡಬೇಕು, ಅಷ್ಟು ಹಣ. ರಾಜಸೂಯ ಯಾಗದ ಭಾಗ, ರಾಜಸೂಯ ಯಾಗದಲ್ಲೇ ವರ್ಣನೆ ಸಿಗಲ್ಲ. ದುರ್ಯೋಧನ ಹೊಟ್ಟೆ ಕಿಚ್ಚಿನಲ್ಲಿ ಹೋಗ ಅಪ್ಪನ ಹತ್ರ ಹೇಳ್ಕೊತಾನಲ್ಲ, ಧೃತರಾಷ್ಟ್ರನ ಬಳಿಯಲ್ಲಿ ಗೊತ್ತಾಗುತ್ತೆ ರಾಜಸೂಯ ಹೇಗೆ ನಡೀತು ಅಂತ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಹಣವದ ಹೊಳೆಯನ್ನೇ ತೊಲಗಿಸಿಬಿಟ್ರು. ಧರ್ಮರಾಜನ ಕೃಷ್ಣ ಬಂದ. ಭೀಷ್ಮರು ಕೌರವರೆಲ್ಲ ಬಂದರು. ಭೀಷ್ಮರನ್ನ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟ. ವಿದುರನನ್ನ ಖಜಾಂಚಿಯಾಗಿ ಮಾಡಿಬಿಟ್ಟ, ಹಣಕಾಸಿನ ವ್ಯವಹಾರ. ಧರ್ಮರಾಜನಿಗೆ ದೀಕ್ಷೆ ಕೊಟ್ಬಿಟ್ಟ, ಯಜ್ಞ ದೀಕ್ಷೆ. ಭೀಮನಿಗೆ ಪೂರ್ತಿ ಅಡುಗೆ ಮನೆ ಜವಾಬ್ದಾರಿ, ಊಟೋಪಚಾರ. ಅರ್ಜುನನಿಗೆ ಬಂದರನ್ನು ಸ್ವಾಗತಿಸುವುದು, ಅವರನ್ನು ಒಂದು ಕಡೆ ಇಳಿಸುವುದು. ಅಶ್ವತ್ಥಾಮನಿಗೆ ಹೋಮಕ್ಕೆ ಏನೇನು ಬೇಕು ಅವ್ರು ಯಾವ ಕ್ಷಣ ಸುಮ್ಮನೆ ಕೂತ್ಕೋಬಾರ್ದು. ತುಪ್ಪ, ಹವಿಸ್ಸು, ಗಲ್ಲಿಕಡ್ಡಿ, ಸಮಿತ್ತು ಇವೆಲ್ಲ ಬರಬೇಕು, ಕೊಡ್ತಾ ಇರಬೇಕು. ಅದೇ ಸುಮ್ಮನೆ 2 ಅಡಿ 3 ಅಡಿ ಹೋಮಕೊಂಡ ಅಲ್ಲ. 100/100 ಅಂದರೆ ಆಗಿಬೇಡ. ಸಾವಿರಾರು ಋಷಿಗಳು ಸೇರಿ ಹಾಕ್ತಾ ಇದ್ದಾರೆ. ಆಹುತಿ ಕೊಡಬೇಕಾದ್ರೆ ಅತಿ ದೊಡ್ಡದಾದಂತಹ ಹೋಮಕೊಂಡ. ಎಲ್ಲ ಋಷಿಗಳು ಬಂದಿದ್ದಾರೆ. ಆ ಜವಾಬ್ದಾರಿ ಅಶ್ವತ್ಥಾಮನಿಗೆ ಕೊಟ್ಟ. ಕರ್ಣದುಶ್ಯಾಸನನ್ನ ಕರೆದ, ಬಂದ್ರೆ ಏನು ಕೃಷ್ಣ ನೋಡು, ಈ ಮಂದಿರದಲ್ಲಿ ತುಂಬಿದೆ ಉಡುಗೊರೆ, ಇದನ್ನ ಬಂದವರಿಗೆ ನೀವು ಕೊಡಬೇಕು. ಆಯ್ತು ಅಂದ್ಕೊಂಡು ಹೊಟ್ಟೋದ ಕೃಷ್ಣ. ಈ 2 ಪ್ರಾಣಿಗಳಿದ್ವಲ್ಲ, ಕರ್ಣ ದುಶ್ಯಾಸನರು ಅಂದುಕೊಂಡ್ರು, ಹೇ ದುಶ್ಯಾಸನ, ಏನು ತುಂಬಿದೆಯೋ ಈ ಮನೆಯಲ್ಲಿ, ಎಷ್ಟು ಉಡುಗೊರೆಗಳಿದೆಯೋ, ನನ್ನ ಜೀವನದಲ್ಲಿ ನಾನು ಇದು ನೋಡಿಲ್ವಲ್ಲೋ. ಹಾಗೆ ಎಂದ ದುಶ್ಯಾಸನ. ಬುದ್ಧಿ ಬರಬೇಕಾ? ಒಂದು ಕೆಲಸ ಮಾಡೋಣ, ಏನು 2 ಕೊಡೋ ಕಡೆ 4 ಕೊಟ್ಕೊಳ್ಳೋಣ, 4 ಕೊಡೋ ಕಡೆ 8 ಕೊಟ್ಕೊಳ್ಳೋಣ, ಬೇಗ ಖರ್ಚಾಗಿ ಹೋಗಲಿ. ಆಮೇಲೆ ಬರ್ತಾರೆ ವಿ ಐ ಪಿಗಳಲ್ಲಿ ಬರೋದೇ ಕೊನೆಯಲ್ಲಿ, ಮುಗ್ದೋಗಿರ್ಬೇಕು, ಆವಾಗಲೇ ಬರ್ತಾರೆ. ಅವರಿಗೆ ಕೊಡದಾಗ ಆಗಬೇಕು. ಅವಮಾನ ಯಾರಿಗೆ? ಧರ್ಮರಾಜನಿಗೆ ಆಗಬೇಕು. ಮಾಡೋಣ ಕೆಲಸನ. ಇವರು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಎಲ್ಲೋ ಇರುವ ಕೃಷ್ಣನಿಗೆ ಗೊತ್ತಾಯ್ತು ಭಗವಂತನಿಗೆ. ಬಂದ, ಒಂದು ಸಲ ಎಲ್ಲವನ್ನು ಕಣ್ಣಿನಿಂದ ನೋಡ್ಬಿಟ್ಟ. ಆ ಉಡುಗೊರೆಗಳ ರಾಶಿಯನ್ನ ಯಾವ ಕಣ್ಣಿನಿಂದ ನೋಡ್ದ ಅಕ್ಷಯವಾಯಿತು. ಇವರು 4 ಕೊಡ್ತಿದ್ರಲ್ಲಿ 8 ಉತ್ಪತ್ತಿ ಆಗ್ತಾ ಇದೆ. ಅದು ಗೊತ್ತಿಲ್ಲ ಇವರಿಗೆ. ತುಂಬ ಕೊಟ್ರಲ್ಲ, ಆ ಕ್ರೆಡಿಟ್ ಯಾರಿಗೂ ಹೋಯ್ತು? ಧರ್ಮರಾಜನಿಗೆ ಹೋಯ್ತು. ಅದು ಗೊತ್ತಿಲ್ಲ. 2 ಆಯ್ತು. ಏನು ಕರಕಾಗಬೇಕು ಅಂತಿದ್ರು, ಅದು ಒಳ್ಳೇದೇ ಆಯಿತು. ದುರ್ಯೋಧನನ್ನ ಕರೆದ. ಅವನಿಗೆ ಒಂದು ಕೌಂಟರ್ ಓಪನ್ ಮಾಡಿಕೊಟ್ಬಿಟ್ಟು ಬಂದಂತಹ ಕಪ್ಪ ಕಾಣಿಕೆ ಎಲ್ಲ ಇಸ್ಕೊಂಡ. ಇನ್ನೇನ ಬೇಡ ಹೊಟ್ಟೆ ಕಿಚ್ಚಿ. ಎಷ್ಟು ಕಪ್ಪ ಕಾಣಿಕೆಗಳು, ಅದೇ ಅವನ ಕಾಲ್ಸ ದುರ್ಯೋಧನನದು. ದೊಡ್ಡದಾದ ರಾಜಸೂಯ ಯಾಗ ಪ್ರಾರಂಭವಾಗಿದೆ. ದೇವತೆಗಳೆಲ್ಲ ಬಂದಿದ್ದಾರೆ. ಧರ್ಮರಾಜ, ನೀನು ಆಹುತಿ ಕೊಡಬೇಡಪ್ಪ, ನಮ್ಮ ಕೈಗೆ ಕೊಟ್ಬಿಡು ಅಂತ ಇದ್ದಾರೆ ದೇವತೆಗಳೆಲ್ಲ. ಇನ್ನು ಹೇಗಿರ್ಬೇಡ. ಯಾವುದಾದ್ರೂ ಯಜ್ಞಯಾಗಾದಿಗಳನ್ನು, ಹೋಮಗಳನ್ನು ಮಾಡಿದಾಗ, ಉಪನಯನ ಲಗ್ನಗಳನ್ನು ಮಾಡಿದಾಗ, ಆ ಋಷಿಗಳು ಕಂಡುಕೊಟ್ಟಿರುವ, ವೇದದಲ್ಲಿ ಕಂಡುಕೊಂಡಿದ್ದಾರಲ್ಲ, ಆ ಮಂತ್ರವನ್ನು ಕೊಟ್ಟಿದ್ದಾರೆ ಇವತ್ತು ಲೋಕಕ್ಕೆ. ಇವತ್ತು ಅದನ್ನೇ ಹೇಳೋದು. ಋಷಿ ಹೆಸರು ಹೇಳ್ತೀವಿ. ಪವಮಾನೋಮ ಒಂದು ಕಡೆಯಿಂದ ಋಷಿಗಳನ್ನ ಲೆಕ್ಕ ಹಾಕೊಂಬಂದ್ರೆ ಸುಮಾರು 100-200 ಋಷಿಗಳು ಬರ್ತಾರೆ. ಅಷ್ಟು ಜನ ಋಷಿಗಳು ಪವಮಾನ ಹೊಂದಲ್ಲಿ
ಋಷಿಗಳ ಹೆಸರು ಹೇಳಬೇಕು. ಹಾಗೆ ವೇದಗಳಿಂದ ಮಂತ್ರಗಳನ್ನು ಕಂಡುಕೊಟ್ಟಿರುವ ಆ ಋಷಿಗಳು ಆ ಮಂತ್ರಗಳನ್ನು ಇವತ್ತು ಹೇಳ್ತೀವಿ. ಆದರೆ ಅಲ್ಲಿನ ಹೋಮದಲ್ಲಿ, ರಾಜಸೂಯ ಯಾಗದಲ್ಲಿ ಅದದೇ ಋಷಿಗಳು ಬಂದ್ಬಿಟ್ಟಿದ್ದಾರೆ. ಅದದೇ ಋಷಿಗಳು ಬಂದ್ರೆ ನೀನು ಹೇಗಾಗಬೇಡ, ಇನ್ನು ಯಾಗ ಅತಿ ದೊಡ್ಡ ಯಾಗ ಚೆನ್ನಾಗಿ ಆಗ್ತಾ ಇದೆ. ಹೋಮದ ಪ್ರಾರಂಭದಲ್ಲಿ ಹಿರಿಯರಿಗೆ ಪಾದ ಪೂಜೆ ಮಾಡಬೇಕಲ್ಲ, ಪಾದ ಪೂಜೆ ಮಾಡಬೇಕು. ಧೌಮ್ಯರು ಹೇಳಿದ್ರು, ಪುರೋಹಿತರು ಪಾದ ಪೂಜೆ ಮಾಡಬೇಕಲ್ಲಪ್ಪ. ಧರ್ಮರಾಜ ದ್ರೌಪದಿ ಇಬ್ಬರು ದೀಕ್ಷಿತರು, ಯಜ್ಞ ದೀಕ್ಷಿತರು. ಅವರು ಯಾರಿಗೆ ಮಾಡೋಣ ಪಾದ ಪೂಜೆ? ಕೇಳಿದ್ದು ಧೌಮ್ಯರು, ಉತ್ತರ ಕೊಟ್ಟಿದ್ದು ಸಹದೇವ. ಮೇಲಕ್ಕೆ ಎದ್ದು ನಿಂತ, ಒಂದು ಮುಷ್ಟಿಯನ್ನು ಹಿಡಿದ, ಮೇಲಕ್ಕೆ ಎತ್ತಿದ, ಶಪಥ ಮಾಡಿದ. ಯಾರಿಗೆ ಸ್ವಾಮಿ ಅಗ್ರ ಪೂಜೆ? ಕೃಷ್ಣ ಎಮ್ಮ ಗುರು, ಎಮ್ಮ ಆಚಾರ್ಯ, ಎಮ್ಮ ಬಂಧು, ನಮ್ಮ ತಂದೆ, ನಮ್ಮ ಸ್ನೇಹಿತ, ನಮ್ಮ ತಾಯಿ, ಸಮಸ್ತ ಬಂಧು ಬಳಗವು ಕೃಷ್ಣನೇ ಆಗಿದ್ದಾನೆ. ಅವನಿಗಲ್ಲದೆ ಇನ್ಯಾರಿಗೂ ಅಗ್ರ ಪೂಜೆ ಎಂದು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ. ಯಾವಾಗ ಸಹದೇವ ಹೇಳಿ ಚೆಲ್ಲಿದವು ಮಲ್ಲಿಗೆಯ ಮೊಗ್ಗುಗಳ ಮಳೆ ಸಹದೇವ ಶಿರದಲ್ಲಿ, ಸಹದೇವನ ಮೇಲೆ ಪುಷ್ಪವೃಷ್ಟಿ ಆಗೋಯಿತು. ಭೀಷ್ಮರು ಅನುಮೋದನೆ ಮಾಡಿದ್ರು, ಹೌದು ಆಗಲೇಬೇಕಾಗಿತ್ತು. ಆಗ ಇನ್ನೇನು ಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕಾದ್ರೆ ಬಂಗಾರದ ಹರಿವಾಣವನ್ನು ತಂದು ಕೃಷ್ಣನ ಪಾದದ ಹತ್ತಿರ ಇಟ್ಟು ದ್ರೌಪದಿ ದೇವಿಯರು ನೀರು ಹಾಕ್ತಾ ಇದ್ದಾರೆ. ಧರ್ಮರಾಜ ಪಾದವನ್ನು ತೊಳೆಯಬೇಕು. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭದಿತೌ ರಾಜಸೂಯ ಯಾಗ ಪ್ರಾರಂಭ ಸಮಯೇ ಶ್ರೀ ಕೃಷ್ಣ ಪರಮಾತ್ಮಸ್ಯ ಸಾಕ್ಷಾತ್ ಪಾದ ಪೂಜೆ ಅಹಂಕರಿಷ್ಯೆ. ಸಾಕ್ಷಾತ್ ಪಾದ ಪೂಜೆ ಸಂಕಲ್ಪ ಯಾವಾಗ ಮಾಡಲಿ, ಪೂಜೆ ಪ್ರಾರಂಭವಾಗಬೇಕು. ಪಾದ ಪೂಜೆ ಗುಡುಗಿದ ನಿಲ್ಲಿಸರಿಯಿಂದ ಶಿಶುಪಾಲ. ಯಾತಕ ಪಾದ ಪೂಜೆ ಮಾಡ್ತಿದ್ದೀರಿ? ಯಾರಿಗೆ ಪಾದ ಪೂಜೆ ಮಾಡ್ತಾ ಇದ್ದೀರಿ? ನೀವು ಮಾಡ್ತಿರೋದು ಕೃಷ್ಣನಿಗೆ. ಯಾವ ಗುಣ ಕಂಡ್ರಿ ಅವರಲ್ಲಿ? ಏನಂತ ಗುಣ ಇದೆ ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಶಿಶುಪಾಲ. ಬಾಲ್ಯದಲ್ಲಿ ಹಾಲು ಬೆಣ್ಣೆಗಳನ್ನು ಕದ್ದುಕೊಂಡು ತಿಂದ, ದನಗಳನ್ನು ಮೇಯಿಸಿದ, ಬೇಕಾದಷ್ಟು ಜನ ಅದರಲ್ಲಿ ಕ್ರೀಡೆಯನ್ನು ಆಡಿದ, ಜಲಕ್ರೀಡೆಯನ್ನು ಆಡಿದ ಸ್ವಾಮಿ ಯಾರು? ಕೃಷ್ಣ. ಇದೆಲ್ಲ ತಪ್ಪಾಗಿ ತಿಳ್ಕೊತಾರೆ. ತಪ್ಪಾಗೆ ತಿಳ್ಕೊಂಬೋರೆಲ್ಲ ಅಸುರರೇ. ಅದೆಲ್ಲ ತಪ್ಪಲ್ಲ. ಭಗವಂತನ ಮುಂದೆ ಬರುತ್ತೆ ಕೃಷ್ಣಾವತಾರದಲ್ಲಿ. ಇಂಥವುದರಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆ. ಯಾವ ಅಂಥ ಒಳ್ಳೆ ಗುಣಗಳಿದೆ? ಹಾಗೆ ಎಷ್ಟು ಜನ ರಾಜರುಗಳಿದ್ದಾರೆ, ಎಷ್ಟು ಜನ ಉತ್ತಮರಿದ್ದಾರೆ. ಅವರು ಯಾರಿಗೂ ಮಾಡದಂತಹ ಪೂಜೆ ಕೃಷ್ಣನಿಗೆ ಎಲ್ಲಿ ಕಾದಿದೆ? ಏನು ಅಜ್ಞಾನ ಬಂದಿದೆ ನಿಮಗೆ? ಹಾಗೇನಾದ್ರು ಮಾಡುವುದಾದರೆ ದ್ರೋಣರಿಗೆ ಮಾಡಿರಿ. ಅವನ ಮಗ ಅಶ್ವತ್ಥಾಮ ಮಾಡಿದ್ರಿ. ದ್ರೋಣ ಇದ್ರೂ ಕೂಡ ಮಗನೆಲ್ಲರ ಪದ್ಮ ನೋಡಿ ಹೇಗಿದ್ದೇವೆ. ಇನ್ಯಾರಿಗಾದ್ರೂ ಮಾಡಿ, ಯಾರೂ ಸಿಕ್ಕಲಿಲ್ವೇ ನನಗೆ ಮಾಡಿ ಅಂದ್ಬಿಟ್ಟ. ಮುಗಿದೈತಲ್ಲ ಅಲ್ಲಿಗೆ. ಬ್ರಹ್ಮಾಹಂ ನಿರ್ಗುಣೋಹಂ. ನಿರ್ಗುಣ ಕೃಷ್ಣನಲ್ಲಿ ಇರುವುದೆಲ್ಲ ಗುಣ ಅಲ್ಲ. ನಾನೇ ಆ ಜಾಗದಲ್ಲಿ ಕೂತ್ಕೋತೀನಿ, ನನಗೆ ಪಾದ ಪೂಜೆ ಮಾಡ್ಬಿಡಿ. ಕೃಷ್ಣನನ್ನ ಯಾವಾಗ ಜರೆದ, ಹೀಯಾಳಿಸಿದ ಭೀಷ್ಮರಿಗೆ ಮನಸ್ಸಿಗೆ ಹಿಡಿಸಲಿಲ್ಲ. ಎದ್ದು ನಿಂತರು. ಅಯ್ಯೋ ಅವಿವೇಕಿ, ಕೃಷ್ಣನನ್ನ ಯಾರು ಅಂತ ತಿಳ್ಕೊಂಡಿದೆಯೋ? ಸಾಕ್ಷಾತ್ ಭಗವಂತ ಕಣೋ, ಎಲ್ಲ ಲೋಕಗಳ ಒಡೆಯ, ಜಗಜ್ಜನ್ಮಾದಿ ಕಾರಣ, ವಿಶ್ವಶಿಲ್ಪದ ಕುಶಲ ಹಸ್ತ, ವಿಶ್ವಶಿಲ್ಪದ ಮಂತ್ರವಾದಿಯು, ವಿಶ್ವ ಸಮಿತಿಗಳ ಅಗ್ನಿಕಾರ್ಯದ ಬ್ರಹ್ಮಚಾರಿಗಳು. ಈತನನ್ನ ಕೆಣಕಬೇಡ. ಇವನು ಎಷ್ಟು ಅವತಾರಗಳು ಮಾಡಿದ್ದಾನೋ. ಜಡ ವಸ್ತುವಾದ ಕಂಬದಿಂದ ಆವಿರ್ಭವಿಸಿ ಬಂದು ಪ್ರಹ್ಲಾದನನ್ನು ರಕ್ಷಿಸಿ ನರಸಿಂಹನಾಗಿ ಬಂದವನು ಕೂಡ ಇವನು. ಕೆಣಕಬೇಡ, ಹೀಯಾಳಿಸಬೇಡ, ಕೃಷ್ಣನ ಸರ್ವೋತ್ತಮತ್ವವನ್ನು ಕೆಣಕಬೇಡ. ನಿನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಆಗ ಪತಿತನ ಕಪೋಲದಲ್ಲಿ ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ. ಪತಿತ ಅವನು ಬೈತಾ ಇದ್ದಾನೆ. ಅದು ಕೃಷ್ಣನಿಗೆ ಎನಿಸುತ್ತೆ. ಬೇಕಾದಷ್ಟು ಅಂತ ಭೀಷ್ಮರು ಮತ್ತು ಶಿಶುಪಾಲನ್, ಅದು ಮಹಾಭಾರತದಲ್ಲಿ 5 ರತ್ನಗಳಿವೆ. ಇದು ಮೊದಲನೇ ರತ್ನ. ಸಭಾಪುರದಲ್ಲಿ ರಾಜಸೂಯಾದ ಪ್ರಸಂಗದಲ್ಲಿ ಭೀಷ್ಮರು ಕೃಷ್ಣನನ್ನ ಸ್ತುತಿ ಮಾಡ್ತಾರಲ್ಲ, ಇದು ಮೊದಲನೇ ರತ್ನ. ತುಂಬ ಚೆನ್ನಾಗಿ ಹೇಳ್ತಾರೆ. ಆಗ ಶಿಶುಪಾಲ ಎದ್ದು ನಿಂತ. ನಾನು ಹೇಳ್ತಿರೋದು ತಪ್ಪೇನಿದೆ? ಕೇಳಿದವರು ಧೌಮ್ಯರು, ಹೇಳಿದವನು ಸಹದೇವ, ಅನುಮೋದನೆ ಈ ಮುದುಕ. ಸಹದೇವ ಇದ್ದು ಬಾಲಕ, ಅವನಿಗೆ ಎಲ್ಲಿದೆ ವಿವೇಕ? ಈ ಮುದುಕನಿಗೆ ಭೀಷ್ಮನಿಗೆ ಅರಳು ಮರಳು ಒಂದು ಬಿಟ್ಟ. ಅವ್ರಿಗೆ ಅರಳು ಮರಳೆ ಅರಳುತ್ತಿದ್ದಾರೆ.
ಅಂಥ ಅವರ ವ್ಯಕ್ತಿತ್ವ ಭೀಷ್ಮರದು. ಆಗ ಕೃಷ್ಣ ಎದ್ದು ನಿಂತ, ಇವನ ತಪ್ಪುಗಳೆಲ್ಲ ಕ್ಷಮಿಸಿದೆ ನಾನು, ಇವತ್ತು ಕೊನೆಯ ತಪ್ಪು, ಇನ್ನು ಕ್ಷಮಿಸುವ ಹಾಗಿಲ್ಲ. ಇವಳ ತಾಯಿ ಯಾರು? ಶ್ರುತಸ್ರವೇ ಅಂತ, ಕುಂತಿಯ ತಂಗಿ. ಇವನು ಕುಂತಿಯ ತಂಗಿಯ ಮಗ, ಕುಂತಿಯ ತಂಗಿಯ ಮಗ. ಹುಟ್ಟಿದ್ದು ನಂಗೆ ಸೋದರತ್ತೇನೆ ಆಗ್ಬೇಕು ಅವಳವನೇ. ಕೃಷ್ಣ ಹೇಳ್ತಿರ ಮಾತು. ಮಗು ಹುಟ್ಟಿದ್ದು ಶ್ರುತಸ್ರವೆಯ ಗಂಡನ ಹೆಸರು ದಮಘೋಷ ಅಂತ. ಮಗು ವಿಚಿತ್ರವಾಗಿದೆ, ಗಂಡು ಮಗು ಚೆನ್ನಾಗಿದೆ, 4 ಕೈಗಳು 3 ಕಣ್ಣುಗಳು. ಇದೇ ವಿಚಿತ್ರ ಇದು. ಈಗ ಬಂದ್ಬಿಡ್ತಲ್ಲ ಇಂಥ ವಿಷಯ. ಈ ಮಗು ಹೇಗೆ ಮಾಡಬೇಕು? ನಾರದರು ಬಂದರು, ಏನು ಸ್ವಾಮಿ ಹೀಗಿದೆಯಲ್ಲ ಮಗು. ನಾರದರು ನೋಡ್ಬಿಟ್ಟು ಹೇಳಿದ್ರು ಮಗುವನ್ನ, ಅಮ್ಮ ಈ 4 ಕೈ ಶಾಶ್ವತವಾಗಿರಲ್ಲ, 2 ಕೈ ಹೊರಟೋಗುತ್ತೆ, 3 ಕಣ್ಣುಗಳು 1 ಕಣ್ಣು ಹೊರಟೋಗುತ್ತೆ. ಮಾಮೂಲು ಮಾನವರಂತೆ 2 ಹಸ್ತ 2 ಕಣ್ಣು ಲಕ್ಷಣವಾಗಿರುತ್ತೆ. ಯಾವಾಗ ಅಂದ್ರೆ ನೀನು ಯಾರ ಕೈಗೆ ಕೊಡ್ತೀಯೋ ಆ ಮಗುನ ಎತ್ಕೋತಾರಲ್ಲ ಆ ಹೊರಟೋಗುತ್ತೆ. ಹೌದಾ ಸ್ವಾಮಿ? ಆದ್ರೆ ಇನ್ನೊಂದು ತಿಳ್ಕೊ, ಯಾರು ಎತ್ಕೊಳ್ತಾರೋ ಈ ಕಣ್ಣುಗಳು ಅದೃಶ್ಯವಾಗುತ್ತೋ ಅವರೇ ಇವನಿಗೆ ಶತ್ರು ಅಂತ, ಅವರೇ ಕೊಲ್ತಾರೆ. ಇದು ಬೇರೆ ಬಂತಲ್ಲ. ಈ ಶ್ರುತಸ್ರವೇ ಮಗುವನ್ನ ಎಲ್ಲ ಕಡೆ ಕೈಗೂ ಕೊಡ್ತಿದ್ದ, ಬಂದವ್ರ ಕೈಗೆಲ್ಲ ಕೊಡ್ತಾ ಇದ್ದಾರೆ. ತಗೊಳ್ಳಿ, ಯಾಕಂದ್ರೆ ಹಾಗೆ ಮಗು ಉಳಿದಿದ್ರು ಕೂಡ ಬಲವಂತವಾಗಿ ಕೊಡೋದು, ಇನ್ನೊಬ್ರ ಕೈಗೆ ಕೊಡ್ತಾ ಇರೋದು. ಕೊಡ್ತಾ ಇದ್ದಾಳೆ, ಏನು ಬದಲಾವಣೆ ಆಗಲಿಲ್ಲ. ಕೃಷ್ಣ ಬಂದ ಒಂದ್ಸಲ, ತನ್ನ ಸೋದರ ಬೇಕಲ್ಲ ಅವನು. ಕೃಷ್ಣ ಬಂದ್ಯ ಕೂತ್ಕೋ, ಕರ್ಕೊಳ್ಳೋ ಮಗುನ ಕರ್ಕೊಂಡು ತೊಡೆಯಲ್ಲಿ ಮಲಗಿಸಿಕೊಂಡಾಗ ಭಗವಂತ ನೋಡಿದ ಮಗುವನ್ನ ಕಣ್ಣಿನಿಂದ. ಆ 2 ಕೈಗಳು ಎಕ್ಸ್ಟ್ರಾ ಇತ್ತಲ್ಲ ಹೊರಟೋಯ್ತು, 1 ಕಣ್ಣು ಹೊರಟೋಯ್ತು. ಬಿದ್ದು ಹೊಡ್ಕೊಳಕ್ ಶುರು ಮಾಡ್ಬಿಟ್ರು. ಕೃಷ್ಣ, ನಿನ್ನಿಂದ ಉಪಕಾರ ಏನೋ ಆಯ್ತು, ಆದ್ರೆ ಈ ಮಗುವನ್ನ ನೀನೇ ಕೊಲ್ತೀಯಲ್ಲೋ, ಇದಕ್ಕಿಂತ ಬೇಕೇನೋ ದುಃಖ, ಬೇಡ ಬೇಡ ಅಂತ ಬೇಕಾದಷ್ಟು ಹೇಳ್ಕೊತಾಳೆ. ಆಗ ಕೃಷ್ಣ ಹೇಳ್ದ ಅವಳ ದುಃಖವನ್ನ ನೋಡಿ, 100 ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ, 101ನೇ ತಪ್ಪಿಗೆ ನಾನು ಇವನನ್ನು ಕೊಲ್ಲುತ್ತೇನೆ. ಆಗ ಕೃಷ್ಣ ಈ ಕಥೆಯನ್ನು ಹೇಳಿ ಈ ಭಾಗದಲ್ಲಿ ಇಲ್ಲಿ ಇವತ್ತು 100 ತಪ್ಪುಗಳು ಮುಗಿದಿವೆ, ಇದು 101ನೇ ತಪ್ಪು. ನನ್ನನ್ನು ಈ ಸಭೆಯಲ್ಲಿ ಹೀಯಾಳಿಸಿದ್ದಾನೆ ಇವನು ಶಿಶುಪಾಲ, ಇವನನ್ನು ನಾನು ಕೊಲ್ತಿದ್ದೇನೆ ಅಂತ ಹೇಳಿ ಚಕ್ರವನ್ನು ತೆಗೆದುಕೊಂಡ. ಆ ಚಕ್ರ ಜ್ವಾಲಾಪೂರಿತವಾಗಿದೆ, ಸುದರ್ಶನ ಚಕ್ರ. ಹೇಳ್ದಲ್ಲ ನಾನು, ಓಂ ಗೋವಿಂದಾಯ ಗೋಪೀಜನ ವಲ್ಲಭಾಯ ಮಹಾ ಸುದರ್ಶನಾಯ ಜ್ವಾಲಾಪೂರಿತಾಯ ಮಹಾಕಿರಣ ಸ್ಫೋಟಾಯ ಸಂಪಟ್ ಸ್ವಾಹ ಅಂತ ಹೇಳಿ ಆ ಸುದರ್ಶನ ಚಕ್ರವನ್ನು ತಿರುಗಿಸಿ ಬಿಟ್ಟು ಕೂಡಲೇ ಶಿಶುಪಾಲನ ಶಿರಸ್ಸು ಕತ್ತರಿಸಿತು, ಕೆಳಕ್ಕೆ ಬಿತ್ತು. ಜಯ ದ್ವಾರಪಾಲಕ ಕೃಷ್ಣನಿಂದ ಹತನಾದ. ಜಯ ದ್ವಾರಪಾಲಕನೇ, ದ್ವೇಷ ಮಾಡಲೇಬೇಕಲ್ಲ ಅವನು. ಧರ್ಮರಾಜನಿಗೆ ಎಲ್ಲಿಲ್ಲದ ಚಿಂತೆ, ಅಯ್ಯೋ ಚಿಕ್ಕಮ್ಮನ ಮಗ ಹೋಗ್ಬಿಟ್ಟಲ್ಲ ನೋಡಿ, ಶಿಶುಪಾಲ ಹೋಗ್ಬಿಟ್ನಲ್ಲ ಅಂತ ಚಿಂತೆ ಅವನಿಗೆ. ನೋಡ್ತಾ ಇದ್ದಾನೆ ಧರ್ಮರಾಜ. ಶಿಶುಪಾಲನಲ್ಲಿ ಇದ್ದಂತಹ ಒಂದು ಜ್ಯೋತಿ, ಒಂದು ತೇಜಸ್ಸು ಬಂದು ಕೃಷ್ಣನಲ್ಲಿ ಸೇರಿತು. ಸದ್ಗತಿಯಲ್ಲಿ ಹೇಳೋದಂದ್ರೆ ಅಲ್ಲೇ ಇದ್ದ ನಾರದರನ್ನ ಕೇಳ್ತಾನೆ, ಸ್ವಾಮಿ ಶಿಶುಪಾಲ ಅಷ್ಟು ಬೈದ, ಹೀಯಾಳಿಸಿದ, ಕೃಷ್ಣ ಕೊಲ್ಲಲ್ಪಟ್ಟ, ಸುದರ್ಶನ ಸ್ಪರ್ಶವಾಯಿತು ಅವನಿಗೆ, ಆದರೂ ಕೂಡ ಅವನಲ್ಲಿ ಇದ್ದಂತಹ ಒಂದು ದಿವ್ಯ ತೇಜಸ್ಸು ಬಂದು ಕೃಷ್ಣನಲ್ಲಿ ಸೇರ್ತಲ್ಲ, ಅಷ್ಟು ಬೈದರೂ ಕೂಡ. ಆಗ ಹೇಳ್ತಾರೆ ಶುಕರು, ನೋಡಪ್ಪ ನೀನು ಹೇಳಿದೆಯಲ್ಲ ಭಗವಂತನಲ್ಲಿ ಪಕ್ಷಪಾತ ಅಂತ, ಎಲ್ಲಿದೆ ಪಕ್ಷಪಾತ ಅವನಲ್ಲಿ? ಶಿಶುಪಾಲನಿಗೆ ಸದ್ಗತಿಯನ್ನು ಕೊಡಲಿಲ್ಲ ಅವನು. ಹೌದಲ್ವೇ ಸ್ವಾಮಿ, ಇದು ಯಾಕೆ ಸಾಧ್ಯ ಇದು? ಆಗ ಶುಕರು ಒಂದಕ್ಕೆ ನಾರದರು ಮತ್ತು ಧರ್ಮರಾಜನಿಗೂ ನಡೆದಂತಹ ಸಂವಾದ. ಧರ್ಮರಾಜನಿಗೆ ಹೇಳಿದ್ದು ನಾರದರು, ಕೃಷ್ಣನೇ ಕೊಲ್ಲಬೇಕು ಅವನನ್ನ, ಅವನು ಜಯ ದ್ವಾರಪಾಲಕ, ಜಯ ವಿಜಯರು ಶಾಪಗ್ರಸ್ತರಾಗಿದ್ದಾರೆ, ಭಗವಂತನೇ ಅವರನ್ನು ಸಂಹಾರ ಮಾಡಬೇಕು. ಮೊದಲನೆಯ ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತಿದ್ದಾನೆ, ಹಿರಣ್ಯಕಶಿಪು ಇವ ಮಹಾದ್ವೇಷಿ. ಯಾವಾಗ ಕೊಂದ ಸ್ವಾಮಿ? ಇವನಿಗೊಬ್ಬ ಮಗ, ಅವನ ಹೆಸರು ಪ್ರಹ್ಲಾದ, ಜಿತೇಂದ್ರಿಯ, ಸತ್ಯಸಂತುಷ್ಟ, ದೇವಸ್ವಭಾವ, ಸಾಮಾನ್ಯನಲ್ಲ ಪ್ರಹ್ಲಾದ. ಅವನು ದೈವಭಕ್ತ, ಮಹಾಭಗವದ್ಭಕ್ತ, ಶುದ್ಧ ಸಾತ್ವಿಕ. ಅವನು ಮಗ ಇವನಿಗೆ, ಹಿರಣ್ಯಕಶಿಪುವಿಗೆ ಅವನನ್ನು ನೆಪ ಮಾಡಿಕೊಂಡು ಬಂದು ಇವನನ್ನು ಸಂಹಾರ ಮಾಡಿದ. ಆಗ ಧರ್ಮರಾಜ ಕೇಳ್ತಾನೆ, ಸ್ವಾಮಿ ಮಗ ಇಷ್ಟು ಒಳ್ಳೆಯವನಾದರೆ ತಂದೆ ಹೆಮ್ಮೆ ಪಡಬೇಕಲ್ಲ,
ಎಲ್ಲರೂ ದ್ವೇಷ ಮಾಡುವುದುಂಟೆ? ಇದು ಆಶ್ಚರ್ಯವಾಗಿದೆಯಲ್ಲ. ತಂದೆ ಮಗನಿಗೆ ದ್ವೇಷವೇ? ತಂದೆ ಹಿರಣ್ಯಕಶಿಪು ಅಪ್ಪಟ ದ್ವೇಷಿ, ಮಗ ಪ್ರಹ್ಲಾದ ಶುದ್ಧ ಭಕ್ತ. ಒಂದು ಸಾತ್ವಿಕ, ಒಂದು ತಾಮಸ, ಎರಡರ ಸಂಘರ್ಷ, ಸಾತ್ವಿಕಕ್ಕೆ ಜಯ ಅಂತ ನಾರದರು ಧರ್ಮರಾಜನಿಗೆ ಈ ಉಪಾಖ್ಯಾನವನ್ನ ಹೇಳ್ತಾರೆ. ಅದೇ ಪ್ರಸಿದ್ಧವಾದ ಸಪ್ತಮ ಸ್ಕಂಧ. ನರಸಿಂಹದೇವರ ಆವಿರ್ಭಾವ, ಪ್ರಹ್ಲಾದರಾಜರ ಹರಿನಿಷ್ಠೆ, ದೇವರನ್ನು ಒಲಿಸಿಕೊಳ್ಳುವ ಬಗೆ ಮತ್ತೆ ಅನೇಕ ತತ್ವದ ವಿಚಾರಗಳು ತುಂಬಿರ್ತಕ್ಕಂತಹ ಭಾಗ ಯಾವುದು ಸಪ್ತಮ ಸ್ಕಂದ. ಇದನ್ನು ಮುಂದುವರಿಸೋಣ. ಸದ್ಯಕ್ಕೆ ಸ್ವಲ್ಪ ವಿಶ್ರಾಂತಿ, ಬ್ರೇಕ್ ತೆಗೆದುಕೊಳ್ಳೋಣ. ವಿಶ್ರಾಂತಿ ಬ್ರೇಕ್ ಅದು ಬೇಗ ಅರ್ಥವಾಗುತ್ತೆ. ಬ್ರೇಕ್ ಅಂದ್ರೆ ಅರ್ಥವಾಗೋದೇನಂತ ರೆಡಿಯಾಗಿದೆ. ಹರೇ ನಮಃ. ಕೃಷ್ಣ ಕೃಷ್ಣ ಕೃಷ್ಣ.